ಮಾಡಿ ಕೃಷಿ ಭಾಗ್ಯ ಅಂತ ಹೇಳಿ ಅವ್ರ ಕಾಲದಲ್ಲಿ 5 ವರ್ಷ ಅದಕ್ಕೆ ಕಾರ್ಯಕ್ರಮಕ್ಕೆ ನಿಗದಿ ಮಾಡಿದ್ವಿ. ಹಲವಾರು ಕಾರ್ಯಕ್ರಮಗಳು ಹಂಗೆ ಮಾಡ್ತೀವಿ ನಾವು. ಸರ್ವ ಶಿಕ್ಷಣ ಅಭಿಯಾನ 10 ವರ್ಷ ಅಂತ ಮಾಡಿದ್ವಿ. ಆಮೇಲೆ ಅದು ಪೂರ್ತಿ ಆಗಲಿಲ್ಲ ಅಂತ ಹೇಳಿ ಮತ್ತೆ 2 ವರ್ಷ ಮುಂದುವರಿಸಿದ್ರು. ಇದು ಕೂಡ ಮಿಷನ್ ಮೋಡಲ್ಲಿ ಅವರು ಮಾಡಿರುವಂಥದ್ದು. ಹೀಗಾಗಿ ಅದು 2019ಕ್ಕೆ ಅಲ್ಲಿ ನಿಂತು ಹೋಯಿತು. ಮುಂದೆ ಉಳಿದಿರುವಂಥದ್ದನ್ನು ಕೂಡ ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೆಲವೆಲ್ಲ ಪೂರ್ತಿ ಮಾಡಿದ್ದಾರೆ. ಈಗ ಪ್ರಶ್ನೆ ಏನು, ಕೃಷಿ ಹೊಂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಲ್ಲಿ ಮಾಡೋದು ಉಪಯುಕ್ತೋ ಹೌದೋ ಅಲ್ಲೋ, ಅವಶ್ಯಕತೆ ಇದೆಯೋ ಇಲ್ಲೋ. ಮತ್ತು ವಿರೋಧ ಪಕ್ಷದ ನಾಯಕರು ವಿಶ್ವವಿದ್ಯಾಲಯದ ಪ್ರೊಫೆಸರ್ದು ವರದಿಯನ್ನು ಓದಿದರು. ನಮ್ಮ ಸರ್ಕಾರ ಕೃಷಿ ಹೊಂಡ ಮಾಡಬಾರ್ದು ಅಂತ ಉದ್ದೇಶ ಏನಿಲ್ಲ. ಈಗ ಮಿಷನ್ ಮೋಡಲ್ಲಿ ಮಾಡಿದ ಮೇಲೆ ಸಾಕಷ್ಟು ಆಗಿದೆ. ಇನ್ನು ಉಳಿದಿರೋದನ್ನು ಟೇಪರ್ ಡೌನ್ ಮಾಡೋ ಸಲುವಾಗಿ NREGL ಮಾಡುವಂಥ ಉದ್ದೇಶ ಹೊಂದಿದೆ. ಈಗ ತಾವು ಈ ಎಸ್ಪೆಷಲಿ ವಿರೋಧ ಪಕ್ಷದ ನಾಯಕರು ವಿಶ್ವವಿದ್ಯಾಲಯ ವರದಿ ಓದಿದ ಮೇಲೆ ಖಂಡಿತ ನಮ್ಮ ಸರ್ಕಾರ ವರದಿಯನ್ನು ನಾನೇ ತರಿಸ್ಕೊಂಡು ನೋಡಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಅಂದರೆ ಕೃಷಿ ಹೊಂಡನೂ ಏನಾಗಿದೆ ಅಂದರೆ ಕೆಲವು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ನಂಬರ್ಸ್ ಆರ್ ಮೋರ್, ಕೆಲವು ಕಡೆ ಕಡಿಮೆ ಆಗಿದೆ. ಅಲ್ಲಲ್ಲ ಹಂಗಲ್ಲ ಸರ್, ಇಂಕ್ವೈರಿ ಅಲ್ಲ ಇಂಕ್ವೈರಿ ಅಲ್ಲ ಅಪ್ರೋಪ್ರಿಯೇಷನ್ ಆರ್ ಇರೆಗ್ಯುಲಾರಿಟಿ ಅಲ್ಲ. ಏನು ನಾನು ಅದನ್ನ ಹೇಳಿಲ್ಲ. ಇದು ಉಪಯೋಗ ಆಗ್ತದೆ, ಜನರಿಗೂ ರೈತರಿಗೆ ಅನುಕೂಲ ಆಗ್ತದೆ, ಇದನ್ನ ನಿಲ್ಲಿಸಬೇಡಿ ಅಂತ ನೀವು ಅಲ್ಲ. ನೀವು ಕೇಳಿ, ನನ್ನ ಮಾತು ಪೂರ್ತಿ ಕೇಳಿಲ್ಲ ನೀವು. ನಾನು ಮಿಸ್ಅಪ್ರಾಪ್ರಿಯೇಷನ್ ಬಗ್ಗೆ ಮಾತಾಡಿಲ್ಲ, ನಂಬರ್ಸ್ ಬಗ್ಗೆ ಮಾತಾಡ್ತೀನಿ. ಕೆಲವು ಕಡೆ ಪ್ರೋ ಆಕ್ಟಿವ್ ಆಗಿದ್ದವರು, ಕೆಲವು ತಾಲೂಕು ಒಂದೇ ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ ಜಾಸ್ತಿ ಆಗಿದೆ, ಒಂದು ಕಡೆ ಕಮ್ಮಿ ಆಗಿದೆ. ಈ ಥರ ಆಗಿದೆ. ನನ್ನ ಗಮನಕ್ಕೂ ಕೂಡ ಕೆಲವು ವಿಚಾರಗಳು ಬಂದಿದೆ. ಅಷ್ಟೇ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯತಿಯವರು ಅತ್ಯಧಿಕ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಆಫ್ ಅವ್ರು ಆ್ಯಕ್ಟಿವ್ ಇದ್ದರು, ಎಲ್ಲ ಮಾಡಿದರು. ಆದ್ದರಿಂದ ಅದು ಸರಿಸಮಾನವಾಗಿ ಎಲ್ಲೆಲ್ಲಿ ವಿಶೇಷವಾಗಿ ಮಳೆ ಕಡಿಮೆ ಇರುವಂಥ ಪ್ರದೇಶಗಳಿಗೆ ಇದು ಉಪಯುಕ್ತ ಆಗ್ತದೆ. ನೀರನ್ನು ನಿಲ್ಲಿಸೋದಾಗಲಿ, ಅಂತರ್ಜಲ ಹೆಚ್ಚಿಸೋದಾಗಲಿ, ಅದನ್ನು ನಾವು ಖಂಡಿತವಾಗಿ ಪುನರ್ ಪರಿಶೀಲನೆಯನ್ನು ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಮಾಡೋ ಕೆಲಸ ನಾವು ಮಾಡಿ. ತಮ್ಮ ಬೇಡಿಕೆಯನ್ನು ಮಂಡಿಸಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 31/3/2023 ಹೇಳಿದ್ರು, ಅದನ್ನ ಹೇಳಿದ್ರು, ಉತ್ತರ ಕೊಟ್ಟರು, ಹೇಳಿದ್ರು. ಎಲ್ಲ ನಾವು ಅವ್ರ ಪರವಾಗಿಲ್ಲ, ಕಳ್ಳರ ಪರವಾಗಿಲ್ಲ, ಸುಳ್ಳ್ರ ಪರವಾಗಿಲ್ಲ ಅಂತೆಲ್ಲ ಹೇಳಿ ಖಂಡಿತವಾಗಿ ಅದ್ರ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರು ಯಾರು ಕಂಡು ಬರ್ತಾರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನು ಜರುಗಿಸ್ತೇವೆ. ಒಂದೇ ನಿಮಿಷ ಬಾಟಿಲ್ರೆ, ಹೆಣ್ಣು ಮಕ್ಕಳು ಕಣ್ಣೀರು ಸುರಿಸ್ತಾ ಇದ್ದಾರೆ ಅಂತೇಳಿ ಇವತ್ತು ದೊಡ್ಡ ಆರ್ಟಿಕಲ್ ಬರ್ಕೊಂಡವ್ರೆ. ಕ್ಯೂ ನಿಂತಿರ್ತಕ್ಕಂಥ ಒಂದು ಫೋಟೋ ಹಾಕಿ. ಅದಕ್ಕೆ ನಾನು ರೈಸ್ ಮಾಡಿದ್ದು ಅಷ್ಟೇ ಅಲ್ಲ, ನಾನು ಇನ್ನೊಂದು ಹೇಳಲಿಲ್ಲ ನಿಮಗೆ. ನಮ್ಮ ತೋಟದಲ್ಲೇ ಅಧ್ಯಕ್ಷರೇ ಯೂರಿಯಾ ಸಿಗದೆ ಸದ್ಯಕ್ಕೆ ನಾನೇನೋ ಹಸು ಕುರಿ ಕೋಳಿ ಸಾಕಿದ್ರಿಂದ ಆ ಗೊಬ್ಬರ ಮಿಕ್ಸ್ ಮಾಡಿ ಈಗ ಬಾಳೆಗೊನೆ ಶುರುವಾಗ್ಬಿಟ್ಟಿದೆ, ಈಗ ಹೊಡಿತಾ ಇದೆ. ಅದಕ್ಕೆ ಹಸಿನ ಗೊಬ್ಬರ ತೆಗೆದೀಗ ಹಾಕ್ತಾ ಇದ್ದೀವಿ. ಈಗ ತೋಟದಲ್ಲಿ ಯೂರಿಯಾ ಸಿಗಿದೆ, ಕೋಳಿ ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡಿ ನನ್ನ ತೋಟದ ಪರಿಸ್ಥಿತಿನೇ ಅಲ್ಲಿಗೆ ಬಂದಿದೆ. ಬಫರ್ ಸ್ಟಾಕ್ ಇದೆ ನಮ್ಮಲ್ಲಿ, ನಮ್ಮದೇ ಉದಾಹರಣೆ ಸಾಕು. ಈ ಬಫರ್ ಸ್ಟಾಕ್ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಬಫರ್ ಸ್ಟಾಕ್ ಇದೆ, ಗೊಬ್ಬರ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಓಕೆ, ಇರ್ಲಿ ಬಿಡಿ, ನೀವು ಇದನ್ನು ಓದಿ. ಈಗ ಎಲ್ಲ ಕಡೆ ಯೂರಿಯಾ ಸಭಾಧ್ಯಕ್ಷರೇ, 31/3/23 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಅಭಿಯಾಚನೆ ಕ್ರಮಾಂಕ 1ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚವನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲಿಗೆ ಮೀರಿದ ಮೊತ್ತವನ್ನು ಸಭೆ ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. 2022-23 ಸಾಲಿನ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಸಂಬಂಧಿಸಿದ ಬೇಡಿಕೆಯ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ದಿನಾಂಕ 31/3/2023 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಅಭಿಯಾಚನೆ ಕ್ರಮಾಂಕ 1ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚವನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲ್ಗಳಿಗೆ ಮೀರಿದ ಮೊತ್ತವನ್ನು ಸಭೆಯು ಮಂಜೂರು ಮಾಡುತ್ತದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಈಗ ನಿನ್ನೆಯಿಂದ ಬೇಡಿಕೆಗಳ ಮೇಲಿನ ಇಲ್ಲ ಈಗ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಇಲ್ಲ ಬೇರೆ ನಿನ್ನೆ ಅಲ್ಲ ಹೇಳ್ತೇನೆ, ನಿನ್ನೆ PWD, ಗ್ರಾಮೀಣಾಭಿವೃದ್ಧಿ ಮತ್ತು ಸಮಾಜ ಕಲ್ಯಾಣ, ಬೃಹತ್ ನೀರಾವರಿ, ಹಾಗೆಯೇ ಇನ್ಯಾವುದು ಸಹಕಾರ, ಈಗ ಕೃಷಿ ಸಚಿವರು, ಈ ರೀತಿ 5-6 ಜನ ಮಂತ್ರಿಗಳು ಒಟ್ಟು ಉತ್ತರ ಕೊಟ್ಟರು.
ಈಗ ನಾಳೆ ಸದನ ಕೊನೆಯ ದಿನ. ಇವತ್ತು ನಾವು ಕೌನ್ಸಿಲಿಗೆ ಈ ಬೇಡಿಕೆಗಳನ್ನೆಲ್ಲವನ್ನು ಇನ್ನೂ ಇದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಈ ಒಟ್ಟಾರೆಯಾಗಿ ಇದನ್ನ ಉಳಿದ ವಿಷಯಗಳನ್ನೆಲ್ಲವನ್ನು ಪ್ರಸ್ತಾಪಿಸಿ ಆ ಮನೆಗೆ ಹೋಗಿ ಬರಬೇಕು ಅನ್ನೋದು. ಅದಕ್ಕೆ ಅದು ಸರಿ, ಆದರೆ ಉಳಿದಿದ್ದ ಬಗ್ಗೆ ಅವರು ಹೇಳ್ತಾರೆ. ನೋ ದಟ್ 31ರೊಳಗಡೆ ಬಜೆಟ್ ಪಾಸ್ ಆಗಬೇಕು, ರಾಜ್ಯಪಾಲರಿಗೆ ಕಳಿಸ್ಕೊಡ್ಬೇಕು, ರಾಜ್ಯಪಾಲರ ಅಂಕಿತ ಆಗಬೇಕು, ಆಮೇಲೆ ಏಪ್ರಿಲ್ 1ನೇ ತಾರೀಕಿಂದ ಖರ್ಚು ಮಾಡಲಿಕ್ಕೆ ಅವಕಾಶ ಸಿಗೋದು. ಅದು ಗೊತ್ತಿದೆ ನನಗೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಹೋಮ್ ಡಿಪಾರ್ಟ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್. ಅವರು ಕೂಡ ಉತ್ತರ ಕೊಡಬೇಕಾಗಿತ್ತು. ಆ ಮಂತ್ರಿ ಉತ್ತರ ಕೊಡಬೇಕಲ್ಲ, ಏನಾಗಿದೆ ರಾಜ್ಯದಲ್ಲಿ ಅನ್ನೋದು. ಅವರು ಉತ್ತರ ಹೇಳಲಿಲ್ಲ. ಅದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಲ್ಯಾಂಡ್ ಆರ್ಡರ್ ಬಗ್ಗೆನೂ ಕೂಡ ಉತ್ತರ ಹೇಳುವಾಗ ಹೇಳಿದ್ರು. ಅವರು ಇಲ್ಲ, ಅವರು ಮಂತ್ರಿಗಳಿಲ್ಲ. ಅದು ಅಡ್ಜರ್ನ್ಮೆಂಟ್ ಮೋಷನ್ 69 ಮೇಲೆ ಮಾತಾಡಿರೋದು. ಎಲ್ಲರೂ ಮಾತಾಡ್ಬಿಟ್ರೆ, ಎಲ್ಲರೂ ಉತ್ತರ ಕೊಟ್ಬಿಟ್ರ, ಎಲ್ಲ ಕವರ್ ಆಗೋಯ್ತಾ? ಇಷ್ಟೇ ನಿಮ್ದು ಕವರ್ ಆಗೋದು. ಈಗ ಮುಖ್ಯಮಂತ್ರಿಗಳು ಈಗ ತಾವು ಉಳಿದ ಇಲಾಖೆಗಳ ಮೇಲಿನ ಬೇಡಿಕೆಗಳನ್ನ ಸಂಬಂಧಪಟ್ಟಂತೆ ಏನಾದ್ರು ತಮ್ಮ ಅಭಿಪ್ರಾಯ ಹೇಳೋದಾದ್ರೆ ಹೇಳಿ, ಅದನ್ನು ಮಂಜೂರಾತಿ ಪ್ರಕ್ರಿಯೆಯನ್ನು ನಾವು ಮುಂದುವರಿಸೋಣ. ತಾವು ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, 22-23 ಸಾಲಿನ ಆಯವ್ಯಯ ಮೇಲೆ ಈಗಾಗಲೇ ಚರ್ಚೆ ಆಗಿದೆ, ಉತ್ತರ ಕೂಡ ಆಗಿದೆ, ಕ್ಲಿಯರಿಫಿಕೇಷನ್ ಕೂಡ ಆಗಿದೆ. ಈ ಬಜೆಟ್ಟು ಇವತ್ತು ಈ ಸದನದಲ್ಲಿ ಪಾಸಾಗಿ ಅಲ್ಲಿ ಹೋಗಿ 31ರೊಳಗಡೆ ರಾಜ್ಯಪಾಲರ ಅಂಕಿತ ಕೂಡ ಆಗಬೇಕಾಗಿದೆ. ಈಗಾಗಲೇ ಕೆಲವು ಡಿಪಾರ್ಟ್ಮೆಂಟ್ ಮೇಲೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಮತ್ತು ಹಲವಾರು ಡಿಪಾರ್ಟ್ಮೆಂಟ್ಗಳ ಮಂತ್ರಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ. ವಿಶೇಷವಾಗಿ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, PWD, ಇರಿಗೇಷನ್, RDPR, ಸೋಷಿಯಲ್ ವೆಲ್ಫೇರ್, ಅಗ್ರಿಕಲ್ಚರ್ ಮತ್ತು ಕೋಆಪರೇಟಿವ್, ಈ ಎಲ್ಲ ವಿಚಾರಗಳ ಬಗ್ಗೆ ಮಂತ್ರಿಗಳು ಮಾತನಾಡಿದ್ದಾರೆ. ಮತ್ತು ಇನ್ನು ಕೆಲವು ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಏನಿದೆ ಅದನ್ನು ನಾನು ಮಂಡಿಸ್ತೀನಿ. ಬರುವಂಥ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ನನ್ನ ಭಾವನೆ. ಮಾನ್ಯ ಸಭಾಧ್ಯಕ್ಷರು, ಈಗಾಗಲೇ ಸುದೀರ್ಘವಾಗಿ ನಾನು ಕೂಡ ಉತ್ತರ ಕೊಟ್ಟಿದ್ದೇನೆ, ಎಲ್ಲರೂ ಕೂಡ ಮಾತಾಡೋದ್ರಿಂದ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಕೆಲವು ವಿಚಾರಗಳು ಮತ್ತೆ ರಿಪೀಟ್ ಆಗ್ತಾವಂತ ಅನ್ನಿಸ್ಬೋದು, ಬಟ್ ಅದು ವಾಸ್ತವಾಂಶ. 2021-22ರಲ್ಲಿ ಪ್ರಾರಂಭದಲ್ಲಿ 2021-22ರ ಪ್ರಾರಂಭದಲ್ಲಿ ಆರ್ಥಿಕ ಬೆಳವಣಿಗೆ ಕುಂಠಿತಗೊಂಡಿತ್ತು. ಸುಮಾರು 21,000ಕ್ಕಿಂತ ಹೆಚ್ಚು ನಮ್ಮ ರಿಸೀಟ್ಸಲ್ಲಿ ಕೊರತೆ ಆಗಿರುವುದನ್ನು ನಾನು ಈಗಾಗಲೇ ಹೇಳಿದ್ದೆ. ಅದೇ ರೀತಿ ಸುಮಾರು 15,000 ಕೋಟಿ ರೂಪಾಯಿ 2 ವರ್ಷದಲ್ಲಿ ನಾವು ಕೋವಿಡ್ ಮತ್ತು ಇತರ ಬಾಬತ್ತುಗಳು ಯಾವುದು ಬಜೆಟಲ್ಲಿ ಇರಲಿಲ್ಲ, ಅದನ್ನು ಹೆಚ್ಚುವರಿ ಖರ್ಚು ಮಾಡುವಂಥ ಅವಶ್ಯಕತೆಯನ್ನು ಕೂಡ ಆಯಿತು. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಬಜೆಟನ್ನು ಮಂಡನೆ ಮಾಡುವಂಥ ಒಂದು ಪರಿಸ್ಥಿತಿ. 21-22ರ ಪ್ರಾರಂಭದ 6 ತಿಂಗಳು ನಮ್ಮ ಆದಾಯದಲ್ಲಿ ಕೊರತೆ ಇತ್ತು. ನಿಖರವಾಗಿ ಹೇಳಬೇಕಾದ್ರೆ 5 ತಿಂಗಳಲ್ಲಿ ಸುಮಾರು 5,000 ಕೋಟಿ ರೂಪಾಯಿ ನಮ್ಮ ಟಾರ್ಗೆಟ್ಗಿಂತ ಕಡಿಮೆ ನಾವು ಅದನ್ನು ರಿಸೀಟ್ಸನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಕೋವಿಡ್ ಕಮ್ಮಿ ಆದಮೇಲೆ, ಆರ್ಥಿಕ ಚೇತರಿಕೆ ಆದಮೇಲೆ ನಮ್ಮ ಟ್ಯಾಕ್ಸ್ ರಿಸೀಟ್ಸು ಕೂಡ ಹೆಚ್ಚಾಗ್ತಾ ಬಂದಿದೆ ಮತ್ತು ಟ್ಯಾಕ್ಸ್ ರಿಸೀಟ್ಸ್ಗೆ ಎಫರ್ಟ್ಸ್ ಕೂಡ ನಾವು ಹೆಚ್ಚಿಗೆ ಹಾಕಿದ್ವಿ. ನನಗೆ ಒಂದು ವಿಶ್ವಾಸ ಇತ್ತು, 2 ವರ್ಷ ಆರ್ಥಿಕ ಚಟುವಟಿಕೆ ನಿಂತಹ ಸಂದರ್ಭದಲ್ಲಿ ಮನುಷ್ಯನ ಬದುಕಿನ ಸಹಜವಾಗಿ ಬೆಳವಣಿಗೆ ಆಗಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದರ ಒಟ್ಟು
ನಿಂತಹ ಸಮಯದ ಒಟ್ಟು ಬೆಳವಣಿಗೆ ಬರುವಂಥ ದಿನಗಳಲ್ಲಿ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿತ್ತು. ಅದರ ಜೊತೆಗೆ ಒಂದು ಆತಂಕ ಇತ್ತು, ಕೋವಿಡ್ 3ನೇ ಅಲೆ ಬಂದರೆ ಏನೆಲ್ಲ ಕಷ್ಟ ಆಗ್ಬೋದು ಅಂತ. ಸುದೈವದಿಂದ ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು ನಿಲ್ಲಿಸದೇ ಕೋವಿಡ್ 3ನೇ ಅಲೆಯನ್ನು ನಾವು ನಿಭಾಯಿಸೋಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಅದು ಸಿವಿಯರ್ ಆಗಿರಲಿಲ್ಲ, ಹಾಸ್ಪಿಟಲೈಸೇಷನ್ ಕೂಡ ಆಗಲಿಲ್ಲ. ಎಲ್ಲ ಹಿನ್ನೆಲೆಯಲ್ಲಿ 6 ತಿಂಗಳಲ್ಲಿ ಆಗುತ್ತೆ ಅನ್ನುವಂಥ ವಿಶ್ವಾಸದೊಂದಿಗೆ ಆಗಲೇ ಬಿ ಸಿ ಪಾಟೀಲ್ರು ಹೇಳಿದರು, ಬಂದ ತಕ್ಷಣ ಕೆಲವು ಕಾರ್ಯಕ್ರಮಗಳನ್ನು ನಾವು ಘೋಷಣೆಯನ್ನು ಮಾಡಿದ್ವಿ. ಅಕ್ಟೋಬರ್ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಕೆಲವೆಲ್ಲ ಘೋಷಣೆಯನ್ನು ನಾವು ಮಾಡಿದ್ವಿ. ಅದರಲ್ಲಿ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥದ್ದು ಈಗಾಗಲೇ ನಾವು ಜಾರಿ ಮಾಡಿದ್ದೇವೆ. ಸುಮಾರು 6 ಲಕ್ಷ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸಿಕ್ಕಿದೆ. ಕೋವಿಡ್ ಕಾರಣದಿಂದ ಇನ್ನಷ್ಟು ಮಕ್ಕಳಿಗೆ ಅಡ್ಮಿಷನ್ ಆಗದೇ ಇರೋ ಕಾರಣದಿಂದ ಆಗಿಲ್ಲ. ಬರುವಂಥ ಈ ವರ್ಷ ಅತ್ಯಧಿಕ ಮಕ್ಕಳಿಗೆ ಅದರ ಲಾಭ ಸಿಗಲಿದೆ. ಮತ್ತು ಸಂಧ್ಯಾ ಸುರಕ್ಷಾ, ಅಂಗವಿಕಲರ ಮಾಸಾಸನ, ವಿಧವಾ ಮಾಸಾಸನ ಎಲ್ಲವೂ ಕೂಡ 200 ಹೆಚ್ಚಿಸುವಂಥ ಬಡವರ ಪರವಾಗಿ ಆ ಕಾರ್ಯಕ್ರಮವನ್ನು ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಕೋವಿಡ್ ಪೂರ್ವದಲ್ಲಿಯೂ ಕೂಡ ನಾವು ಕೆಲವು ಕಾರ್ಯಕ್ರಮಗಳಿಗೆ ಅನುಮೋದನೆಯನ್ನು ಕೊಟ್ಟಿವಿ. ಒಂದು, ಲೋಕೋಪಿ ಇಲಾಖೆಯಲ್ಲಿ HSDP ಅಲ್ಲಿ 3,500 ಕೋಟಿ ರೂಪಾಯಿಯ DPR ಏನಾಗಿತ್ತು, ಅದಕ್ಕೆ ನಾವು ಅನುಮೋದನೆಯನ್ನು ಕೊಟ್ಟು ನೀವೆಲ್ಲ ಪ್ರಕ್ರಿಯೆಗಳನ್ನು ಪೂರ್ತಿಗೊಳಿಸಿ ಅನ್ನುವಂಥ ಮಾತನ್ನು ಹೇಳಿದ್ವಿ. ಆ ಪ್ರಕಾರ 3,500 ಕೋಟಿ ರೂಪಾಯಿಗೆ ಈಗಾಗಲೇ ಟೆಂಡರ್ ಕೂಡ ಪ್ರಾರಂಭ ಆಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಅದರ ಜೊತೆಗೆ ನಗರೋತ್ಥಾನವನ್ನು ಕೂಡ ನಾವು ಘೋಷಣೆಯನ್ನು ಮಾಡಿದ್ದೇವೆ. 6,000 ಕೋಟಿ ರೂಪಾಯಿ ಬೆಂಗಳೂರಿಗೆ, 4,000 ಕೋಟಿ ರೂಪಾಯಿ ಇತರ ನಗರಗಳಿಗೆ ಅಮೃತ ನಗರೋತ್ಥಾನವನ್ನು ಕೂಡ ಘೋಷಣೆ ಮಾಡಿದ್ವಿ. ಹೀಗೆ ಅಭಿವೃದ್ಧಿಗೆ ಬಜೆಟ್ ಪೂರ್ವದಲ್ಲಿಯೂ ಕೂಡ ಕೆಲವು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ವಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, ಒಟ್ಟು ನಮ್ಮ 21-22ರ ನಮ್ಮ ಒಟ್ಟು ರಿಸೀಟ್ಸು, ರೆವಿನ್ಯೂ ಕಲೆಕ್ಷನ್ನು, ಅದು ಸ್ಟ್ಯಾಂಪ್ ಡ್ಯೂಟಿ, ಕಮರ್ಷಿಯಲ್ ಟ್ಯಾಕ್ಸು, ಎಕ್ಸೈಸು ಎಲ್ಲ ಸೇರಿ 1,19,752 ಟಾರ್ಗೆಟ್ ಇತ್ತು. ನಾವು ಕೆಲವು ಮೆಜರ್ಸನ್ನು ನಾನು 3ನೇ ಕ್ವಾರ್ಟರಲ್ಲಿ ತೆಗೆದುಕೊಂಡೆ. ಎಸ್ಪೆಷಲಿ ರಿಸೋರ್ಸ್ ಮೊಬಿಲೈಸೇಷನ್ ಡಿಪಾರ್ಟ್ಮೆಂಟ್ಗಳ ಸಭೆ ಮಾಡಿ ಯಾವ ರೀತಿಯಲ್ಲಿ ನೀವು ಇನ್ನು ರಿಸೋರ್ಸನ್ನು ಹೆಚ್ಚು ಮಾಡಬೇಕು ಅಂದಾಗ ಆ್ಯಸ್ ಯೂಶ್ವಲ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಹೆಡ್ ರೂಮ್ ಇಲ್ಲ, ಟ್ಯಾಕ್ಸ್ ಬಯನ್ಸಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆವಾಗ ನಾನು ನಿಖರವಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ನಿಮ್ಗೆ ಅವಕಾಶ ಇದೆ, ಯಾವ್ಯಾವ ವಸ್ತುಗಳ ಮೇಲೆ ನಿಮ್ಮ ಟ್ಯಾಕ್ಸ್ಗೆ ಅವಕಾಶ ಇದೆ, ಎಲ್ಲಿ GST ಬಂದರೂ ಕೂಡ ಇವತ್ತು ನಾವು ಅವರು ಅದನ್ನು ತಪ್ಪಿಸಿ ಹೆಂಗೆ ರೀತಿ ಮಾಡ್ತಾರೆ, ಯಾವ್ಯಾವ ಸರ್ಕಲ್ಗಳಲ್ಲೇನಿದೆ ಅನ್ನೋ ವಿವರಗಳನ್ನು ಕೊಟ್ಟು ವಿಜಿಲೆನ್ಸ್ಗೆಲ್ಲ ಸ್ವಲ್ಪ ಚುರುಕು ಮುಟ್ಟಿಸಿದ ಮೇಲೆ ಇವತ್ತು ಅವರು ಆ ಕಾರ್ಯಾಚರಣೆ ಮಾಡಿದ ಮೇಲೆ ನಮ್ಮ ರೆವಿನ್ಯೂ ರಿಸೋರ್ಸು ಹೆಚ್ಚಾಗಿ ಸಾಧ್ಯ. ಸಿಮಿಲರ್ಲಿ ಎಕ್ಸೈಸ್ನವರು ಕೂಡ ಹೇಳಿದ್ರು, ಎಕ್ಸೈಸ್ನವರು ಅದೇ ಮಾತು ಹೇಳಿದರು, ನಮ್ಮ ಮ್ಯಾಕ್ಸಿಮಮ್ ವಾಲ್ಯೂಮ್ ಮುಟ್ಟಿದ್ದೇವೆ, ಕೋವಿಡ್ ಕಾರಣದಿಂದ ಜಾಸ್ತಿ ಆಗಲ್ಲ ಅಂತ. ನಾನು ಹೇಳಿದೆ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಒಂದು ಭ್ರಮೆ ಇದೆ ನಮ್ಮ ಈ ರಾಜ್ಯದಲ್ಲಿ. ನಾವು ಈ ಗೌರ್ಮೆಂಟ್ ಎಕ್ಸೈಸ್ ಇದರ ಕಾರ್ಪೊರೇಷನ್ ಮಾಡಿದ ಮೇಲೆ ನಂಬರ್ 2ನೇ ಇಲ್ಲ ಅನ್ನುವಂಥ ಒಂದು ಭ್ರಮೆ ಇದೆ. ಅದೆಲ್ಲ ಇಲ್ಲ. ಈಗಲೂ ಕೂಡ ಹೊರಗಡೆಯಿಂದ, ಗೋವಾದಿಂದ, ಇತರ ಕಡೆಯಿಂದ ಸಾಕಷ್ಟು ಬರ್ತಾ ಇದೆ. ನಂಬರ್ 2 ಈಗಲೂ ಇದೆ. ಅದನ್ನು ನೀವು ತಡೆಗಟ್ಟಲಿಲ್ಲ ಅಂದರೆ ನಮಗೆ ಆದಾಯ ಬರೋದಿಲ್ಲ. ಅದಕ್ಕಾಗಿ ನಾನು ಸ್ಪೆಸಿಫಿಕ್ ಅವ್ರ ಪಾಯಿಂಟ್ಸ್ ಎಲ್ಲ ಹೇಳಿ ಮಾಡಿದ ಮೇಲೆ ಇವತ್ತು ಸುಮಾರು 2,000 ಕೋಟಿ ರೂಪಾಯಿ ಅಧಿಕ ಕಲೆಕ್ಟನ್ನು ಮಾಡೋಕ್ಕೆ ಸಾಧ್ಯ ಆಯಿತು. ಎಲ್ಲೆಲ್ಲಿ ಗ್ಯಾಪ್ ಇದೆ ಅದಕ್ಕೆ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ವಿ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಸ್ಟ್ಯಾಂಪ್ ಡ್ಯೂಟಿಗೆ ನಾವು 10% ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಕನ್ಸೆಷನ್ ಕೊಟ್ಟದ ಪರಿಣಾಮವಾಗಿ ಅಲ್ಲಿಯೂ ಕೂಡ ಸುಮಾರು 700 ಕೋಟಿ ರೂಪಾಯಿ ಹೆಚ್ಚಿಗೆ ಆದಾಯವನ್ನು ನಾವು ಪಡ್ಕೊಳ್ಳೋಕ್ಕಾಯ್ತು ಮಾನ್ಸಭಾಧ್ಯಕ್ಷ. ಎಕ್ಸೆಪ್ಟ್ ಮೋಟರ್ ವೆಹಿಕಲ್ ಟ್ಯಾಕ್ಸ್ ನಾವು ಎಲ್ಲದರಲ್ಲೂ ಗುರಿ ಮೀರಿ ಇವತ್ತು ನಾನು ಸಪ್ಲಿಮೆಂಟ್ರಿ ಬಜೆಟನ್ನು ಮಂಡಿಸಿದಾಗ ಸುಮಾರು 7,500 ಕೋಟಿ ಹೆಚ್ಚು ಕಲೆಕ್ಟ್ ಆಗಿದೆ ಅಂತ ಅಂದಾಜಿಸಲಾಗಿತ್ತು, ಅದು ಟ್ರೆಜರಿ ರೆಕಾರ್ಡ್ಸ್ ಮೇಲೆ. ಆದರೆ ಇವತ್ತು
ನಾವು ಅದನ್ನು ಫೈನಲೈಸ್ 31ಕ್ಕೆ ಫೈನಲೈಸ್ ಆಗುತ್ತೆ. ನನಗೆ ಒಂದು ಎಸ್ಟಿಮೇಟ್ ಇದೆ, ಎಸ್ಟಿಮೇಟ್ ಅಂದಾಜಿದೆ, ಸುಮಾರು 9,500 ಕೋಟಿ ರೂಪಾಯಿಯಷ್ಟು ಅತ್ಯಧಿಕ ಕಲೆಕ್ಟನ್ನು ನಾವು ಮಾಡೋಕ್ಕೆ ಸಾಧ್ಯ ಆಗಿದೆ. ಇದು ನಮ್ಮ ಟ್ಯಾಕ್ಸ್ ಎಫಿಷಿಯನ್ಸಿಯನ್ನು ಹೆಚ್ಚಿಗೆ ಮಾಡೋದಕ್ಕೆ ಒಂದು ನಿದರ್ಶನ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಾನ್ ಟ್ಯಾಕ್ಸ್ ರೆವಿನ್ಯೂನು ಕೂಡ ನಾವು ಇವತ್ತು ಹೆಚ್ಚಿಗೆ ಮಾಡಿದ್ದೇವೆ. 4,000 ಕೋಟಿ ರೂಪಾಯಿ ನಾವು ಗುರಿಯನ್ನು ಇಟ್ಟಿದ್ವಿ. 6,000 ಕೋಟಿ ರೂಪಾಯಿ ಇವತ್ತು ನಾವು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಅದರಲ್ಲಿ ಒಂದು ಅನ್ಸೋಲ್ಡ್ ಭಾಳ ವರ್ಷದ ಲೆಗಸಿ ಐರನ್ ಏನಿದೆ ಅದನ್ನು ಇವತ್ತು ಮಾರಿ 500 ಕೋಟಿ ರೂಪಾಯಿ ಅದರಲ್ಲಿ ಬಂದಿರುವಂಥದ್ದು ಗಮನಾರ್ಹ. ಮತ್ತು ಭಾಳಷ್ಟು ಪೆಂಡಿಂಗ್ ಫಾರೆಸ್ಟ್ ಕ್ಲಿಯರೆನ್ಸ್ ಅವನ್ನೆಲ್ಲ ಕ್ಲಿಯರ್ ಮಾಡಿ ಮೈನಿಂಗ್ ಆ್ಯಕ್ಟಿವಿಟಿಗೆ ಇವತ್ತು ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ. ಹೀಗೆ ಈ ವರ್ಷ ನಾವು ನಾನ್ ಟ್ಯಾಕ್ಸ್ ರೆವೆನ್ಯೂವನ್ನು 22-23ಕ್ಕೆ 6,000 ಏನಾಗಿದೆ ಅದನ್ನು 10,000ಗೆ ಇನ್ಕ್ರೀಸ್ ಮಾಡಬೇಕನ್ನುವಂಥದ್ದನ್ನು ನಮ್ಮ ಬಜೆಟ್ನಲ್ಲಿ ನಾವು ಗುರಿಯನ್ನು ಹೊಂದಿದ್ದೇವೆ. ನಾನ್ ಟ್ಯಾಕ್ಸ್ ರೆವೆನ್ಯೂ ಇದನ್ನು ಎಲ್ಲಿವರೆಗೂ ನಾವು ಹೆಚ್ಚಿಗೆ ಮಾಡೋದಲ್ಲ, ನಾವು ಏನೇ ಮಾಡಿದರೂ ಜನರ ಮೇಲೆ ಭಾರ ಹೋಗ್ತದೆ ಬೇರೆ ಬಾಬತ್ತಿನಲ್ಲಿ ನಾವು ಮಾಡಿದಾಗ. ಆದ್ದರಿಂದ ನಾನ್ ಟ್ಯಾಕ್ಸ್ ರೆವೆನ್ಯೂ ಹೆಚ್ಚಿಗೆ ಮಾಡಬೇಕು ಮತ್ತು ಉಪಯುಕ್ತ ಇಲ್ಲದ ಅಂದರೆ ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಮೊದಲಿಂದನೂ ಕೂಡ ಅದೊಂದು ನಿಯಮ ಇದೆ. ವಿರೋಧ ಪಕ್ಷದ ನಾಯಕರು ಕೂಡ ಅದನ್ನು ಪ್ರತಿಪಾದಿಸ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಹಣಕಾಸಿನ ನಿರ್ವಹಣೆಯನ್ನು ಮಾಡಿದ್ದೇವೆ. ಟ್ಯಾಕ್ಸ್ ಒಂದು ಕಡೆ ಕಲೆಕ್ಟ್ ಮಾಡಿದ್ದೇವೆ. ಇದರ ಕಾರಣದಿಂದ ನಮಗೆ ಈ ವರ್ಷ 21-22ಕ್ಕೆ 67,100 ಕೋಟಿ ರೂಪಾಯಿ ನಮಗೆ ಸಾಲವನ್ನು ತಗೊಳ್ಳುವಂಥ ಅವಕಾಶ ಇತ್ತು. ಆದರೆ ನಾವು ಬರೀ 63,100 ಕೋಟಿ ಅಂದರೆ 4,000 ಕೋಟಿ ಕಡಿಮೆ ಸಾಲವನ್ನು ಪಡ್ಕೊಂಡು ನಾವು ನಿರ್ವಹಣೆಯನ್ನು ಮಾಡಿದ್ದೇವೆ. ಆದ್ದರಿಂದ ಆರ್ಥಿಕ ಶಿಸ್ತಿನಡಿಗೆ ಮತ್ತು ಏನು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಇದೆ ಅದರ ಪ್ಯಾರಾಮೀಟರ್ಸ್ ಒಳಗಡೆ ತರೋದಕ್ಕೆ ಈ ವರ್ಷ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಮಿಡ್ ಟರ್ಮ್ ಫಿಸಿಕಲ್ ಪ್ಲ್ಯಾನಲ್ಲಿ ಏನು ಪ್ರೊಜೆಕ್ಷನ್ಸ್ ಕೊಟ್ಟಿದ್ದಾರೆ, ನಾವು ಅದನ್ನು ಕೋಟ್ ಮಾಡಿದ್ರಿ. ಆ ಪ್ರೊಜೆಕ್ಷನ್ಸು ಒಂದು ಬೇಸ್ ಇಯರ್ ಇಟ್ಕೊಂಡು ಇದೇ ರೀತಿಯಲ್ಲಿ ಬೆಳವಣಿಗೆ ಆದರೆ ನಾವು ಅದೇ ಪ್ರೊಜೆಕ್ಷನ್ಸ್ ಅದೊಂದು ಮ್ಯಾಥಮೆಟಿಕಲ್ ಮಾಡೆಲ್ ಮೇಲೆ ಅವ್ರು ಮಾಡ್ತಾರೆ. ಆದರೆ ಆ ಮಧ್ಯೆ ನಾವು ಈ ಥರ ಸ್ವಲ್ಪ ಆರ್ಥಿಕ ಶಿಸ್ತನ್ನು ತಂದರೆ, ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿದರೆ, ನಮ್ಮ ರಿಸೋರ್ಸ್ ಮೊಬಿಲೈಸ್ ಮಾಡಿದರೆ, ನಾವು ಏನು ರೆವೆನ್ಯೂ ಡೆಫಿಸಿಟ್ ಆಗಿ ಇನ್ನೂ 3 ವರ್ಷ 4 ವರ್ಷ ಇರ್ತದೆ ಅನ್ನೋದನ್ನು ನಾವು 1 ವರ್ಷ ಅಥವಾ 2 ವರ್ಷದಲ್ಲಿ ಅದನ್ನು ರೆವೆನ್ಯೂ ಸರ್ಪ್ಲಸ್ ತರೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಈ ಬಾರಿ 6 ತಿಂಗಳ ಆರ್ಥಿಕ ನಿರ್ವಹಣೆಯಲ್ಲಿ ನಾವು ಮಾಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಅದಲ್ಲದೆ ಇವತ್ತು ಆರ್ಥಿಕ ಶಿಸ್ತು ಇರೋದರಿಂದ ನಮಗೆ ಒಂದು ವಿಶ್ವಾಸ ಇದೆ. ಬರುವಂಥ 22-23ರಲ್ಲಿ ನಾವೇನು ಟಾರ್ಗೆಟ್ಸ್ ಇಟ್ಕೊಂಡಿದ್ದೀವಿ, ನಾವು ಭಾಳ ದೊಡ್ಡ ಪ್ರಮಾಣದ ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಇಟ್ಕೊಂಡಿದ್ದೇವೆ. ಬಟ್ ಈಗ ನಮ್ಮ ಟ್ಯಾಕ್ಸ್ ಎಫಿಷಿಯನ್ಸಿಯನ್ನು ಇದೇ ಥರ ನಾವು ಬಿಗಿಯಾಗಿ ಮೊದಲನೇ ತಿಂಗಳಿಂದಲೇ ಪ್ರಾರಂಭ ಮಾಡಿದರೆ ಖಂಡಿತವಾಗೂ ನಮ್ಮ ಟಾರ್ಗೆಟ್ ಮೀರಿ ನಮ್ಮ ರೆವೆನ್ಯೂ ರಿಸೋರ್ಸ್ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗಿದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಎಕನಾಮಿಕ್ ಆ್ಯಕ್ಟಿವಿಟಿ ಹೆಚ್ಚಾಗುವಂಥದ್ದು, ಅದು ಬೇಸಿಕ್ಕು. ಎರಡನೇದಾಗಿ ಇವತ್ತು ಏನು ನಮ್ಮ ರೆವೆನ್ಯೂ ಮೊಬಿಲೈಸೇಷನ್ ಮೆಥಡ್ ಇದೆ ಅದಕ್ಕೆ ಸಾಕಷ್ಟು ಡಿಜಿಟಲೈಸೇಷನ್ನು, ಮಾಡರ್ನೈಸೇಷನ್ನು ಎಲ್ಲ ತೆಗೆದುಕೊಂಡು ಮಾಡುವಂಥದ್ದು. ಮತ್ತು GST ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಈಗ ಹೊಸ ನಾರ್ಮ್ಸು, ಹೊಸ ಇನ್ವಾಯ್ಸಿಂಗು ಅವೆಲ್ಲ ಬಂದಿದ್ದಾವೆ. ಅವನ್ನ ಕರೆಕ್ಟಾಗಿ ನಾವು ಇಂಪ್ಲಿಮೆಂಟ್ ಮಾಡಿದರೆ ಅಲ್ಲಲ್ಲಿ ಏನು GSTಯಲ್ಲೂ ಕೂಡ ಕಳ್ಳತನ ಆಗ್ತಾಯಿದೆ ಅದು ನಿಲ್ಸೋಕ್ಕೆ ಸಾಧ್ಯ ಇದೆ. ಹಲವಾರು ರೇಡ್ಗಳು ಮಾಡಿದ್ದೇವೆ. ಕೆಲವು ಕಡೆ ಒಬ್ಬ ವ್ಯಕ್ತಿ 20-25 ಕಂಪ್ನಿಗಳ ಹೆಸರು ತೆಗೆದು GSTಯನ್ನು ಕೊಡದೆ ತಪ್ಪಿಸ್ಕೊಂಡು ಹೋಗಿರುವಂಥ ಹಲವಾರು ಕೇಸುಗಳು ಇವತ್ತು ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಹೀಗಾಗಿ ಈ ಎಲ್ಲ ಕ್ರಮಗಳಿಂದ ಮುಂದಿನ ವರ್ಷವೂ ಕೂಡ ನಮ್ಮ ಆದಾಯ ಹೆಚ್ಚಾಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ
ಸಭಾಧ್ಯಕ್ಷರೇ, ಈಗಾಗಲೇ ಯಾವ್ಯಾವ ಇಲಾಖೆಗೆ ಮತ್ತು ಒಟ್ಟಾರೆ ವಲಯಗಳಿಗೆ ಎಷ್ಟು ನಾವು ಮಹತ್ವವನ್ನು ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ನಾನು ಈಗಾಗಲೇ ಮಾನ್ಯ ಸಭಾಧ್ಯಕ್ಷರೇ ಹೇಳಿದ್ದೆ. ಈ ಸಾಲಿನ ಬಜೆಟ್ಟಿನ ಒಟ್ಟು ಅಂಕಿಅಂಶಗಳನ್ನು ನಾವು ತೆಗೆದುಕೊಂಡ್ರೆ ಮಾನ್ಯ ಸಭಾಧ್ಯಕ್ಷರೇ, ನಾನು ಆಗಲೇ ಹೇಳಿದೆ 21-22ರಲ್ಲಿ 5,000 ಕೋಟಿ ಕಡಿಮೆ ಇತ್ತು ಮೊದಲನೇ 5 ತಿಂಗಳು ಅಂತಂದು. ಈ ಬಾರಿ 22-23 ಸಾಲಿನ ಒಟ್ಟು ನಮ್ಮ ಬಜೆಟ್ ಗಾತ್ರ 2,65,720 ಕೋಟಿ ಮಾನ್ಯ ಸಭಾಧ್ಯಕ್ಷರೇ. ಇದು 21-22ಗೆ ಹೋಲಿಸಿದರೆ 7.9% ಹೆಚ್ಚಾಗಿದೆ. ನನಗೆ ಪ್ರಾರಂಭದಲ್ಲಿ ನಮ್ಮ ಅಧಿಕಾರಿಗಳು ಸೂಚನೆ ಕೊಟ್ಟಾಗ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಈಗಿರುವಂಥ ಅಂದರೆ 5 ತಿಂಗಳದವ್ರದ್ದು ಆದಾಯವನ್ನು ನೋಡಿಕೊಂಡು ಅವ್ರು ಹೇಳಿದಾಗ ಈ ಸತಿ ಬಜೆಟ್ ಗಾತ್ರ ಕಡಿಮೆ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳಿದರು. ನಾನು ಹೇಳಿದೆ ಆ ಥರ ಗ್ರೋತಿಗೆ ಎಫೆಕ್ಟ್ ಆಗ್ತದೆ, ಬಜೆಟ್ ಗಾತ್ರ ಕಮ್ಮಿ ಮಾಡಿಕೊಡೋದು, ನಾವೇನಾದರೂ ಮಾಡಿ ಮೊಬಿಲೈಸೇಷನ್ ಹೆಚ್ಚು ಮಾಡಬೇಕು ಮತ್ತು ನಮ್ಮ ಪಾಲಿನ ಏನೇನು ಬಾಕಿ ಇದೆ ಕೇಂದ್ರ ಸರ್ಕಾರ ತರಬೇಕಾಗುತ್ತೆ, ಎಲ್ಲವೂ ಸೇರಿ ನಾವು ಬಜೆಟನ್ನು ಇನ್ಕ್ರೀಸ್ ಮಾಡಲೇಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ 7.9% ಕಳೆದ ಬಜೆಟ್ಗಿಂತ ಹೋಲಿಸಿದಾಗ ಅದು ಹೆಚ್ಚಿದೆ. ಅದರಲ್ಲಿ 2,04,587 ಕೋಟಿ ರೂಪಾಯಿ ರಾಜಸ್ವ ಖರ್ಚಿದೆ, 46,955 ಕೋಟಿ ಬಂಡವಾಳ ವೆಚ್ಚ ಇದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ಲೋನ್ ರೀಪೇಮೆಂಟ್ಗೆ 14,179 ಕೋಟಿ ರೂಪಾಯಿ ಇದೆ. ಇದು ಕಳೆದ ಬಾರಿಗಿಂತ ಒಟ್ಟಾರೆ ರಾಜಸ್ವ, ಬಂಡವಾಳ, ಸಾರ್ವಜನಿಕ ಋಣ ಎಲ್ಲವೂ ಸೇರಿದಾಗ ಉದಾಹರಣೆಗೆ ರಾಜಸ್ವ ವೆಚ್ಚ ನಮಗೆ 9.17 ಹೆಚ್ಚಾಗುತ್ತೆ, ಬಂಡವಾಳ ವೆಚ್ಚ 6.14 ಹೆಚ್ಚಾಗುತ್ತೆ, ಸಾರ್ವಜನಿಕ ಋಣ -2.65 ಆಗುತ್ತೆ. ಅಲ್ಲಿ ಕೂಡ ಸಾರ್ವಜನಿಕ ಋಣವನ್ನು ಕಡಿಮೆ ಮಾಡೋ ಪ್ರಯತ್ನವನ್ನು ಮಾಡಿದೆ. ಒಟ್ಟಾರೆ 7.93 ಇಸ್ ದಿ ಬಜೆಟ್ ಸೈಜ್ ಗ್ರೋತ್. ಇನ್ನು ರಿಸೀಟ್ಸ್ ಬಗ್ಗೆ, ಸ್ವೀಕೃತಿ ಬಗ್ಗೆ 22-23 ಸಾಲಿನ ಒಟ್ಟು ಜಮೆಗಳು 2,61,977 ಕೋಟಿ ರೂಪಾಯಿ ಇದೆ ಮಾನ್ಯ ಸಭಾಧ್ಯಕ್ಷರೇ. ರಾಜಸ್ವ ಸ್ವೀಕೃತಿ 1,89,888 ಕೋಟಿ ರೂಪಾಯಿ ಇದೆ. ಸಾರ್ವಜನಿಕ ಋಣ ನಾವು ಆಗಲೇ ಹೇಳಿದಂತೆ 72,000 ಕೋಟಿ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಇದರಲ್ಲೂ ಕೂಡ ರಾಜಸ್ವ ಸ್ವೀಕೃತಿಯಲ್ಲಿ 10.23% ಕಳೆದ ವರ್ಷಕ್ಕಿಂತ ಹೆಚ್ಚು ಗುರಿಯನ್ನು ಇಟ್ಕೊಂಡಿದ್ದೇವೆ. ಸಾರ್ವಜನಿಕ ಋಣ ಮತ್ತು ಬಂಡವಾಳ ಸ್ವೀಕೃತಿ 0.88% ಹೆಚ್ಚಿಗೆ ಆಗ್ತದೆ. ಒಟ್ಟು ನಮ್ಮ ಸ್ವೀಕೃತಿಗಳಲ್ಲಿ 7.49% ಹೆಚ್ಚಾಗ್ತದೆ. ರಾಜ್ಯ ಸ್ವೀಕೃತಿ ಓನ್ ಟ್ಯಾಕ್ಸ್, ತೆರಿಗೆತರ ಟ್ಯಾಕ್ಸು, ಗ್ರಾಂಟ್ ಇನ್ ಏಡ್, ಡೆವಲ್ಯೂಷನ್ ಇವೆಲ್ಲ ಒಳಗೊಂಡು 22-23 ಸಾಲಿನ ಸ್ವಂತ ತೆರಿಗೆಗಳು 1,31,883, ತೆರಿಗೆತರ ಸ್ವೀಕೃತಿಗಳು ನಾನು ಆಗಲೇ ಹೇಳಿದಂತೆ 10,941 ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ಸಹಾಯಧನ 17,281 ಕೋಟಿ ಮತ್ತು ಕೇಂದ್ರದ ತೆರಿಗೆಯಲ್ಲಿನ ರಾಜ್ಯದ ಪಾಲು 29,783 ಕೋಟಿ ರೂಪಾಯಿ ನಾವು ಇದನ್ನು ಎಸ್ಟಿಮೇಟ್ ಮಾಡಿದೆ ಮಾನ್ಯ ಸಭಾಧ್ಯಕ್ಷ. ಇದು ನಮ್ಮ ಒಟ್ಟು ರಾಜಸ್ವ ಸ್ವೀಕೃತಿ 21-22ಕ್ಕೆ ಹೋಲಿಸಿದರೆ ಸ್ವಂತ ತೆರಿಗೆಯಲ್ಲಿ 6.18% ಹೆಚ್ಚಾಗಿದೆ, ತೆರಿಗೆತರಲ್ಲಿ 32.48% ಹೆಚ್ಚಾಗಿದೆ, ಕೇಂದ್ರ ಸರ್ಕಾರದ ಸಹಾಯಧನ 11.122 ಹೆಚ್ಚಾಗಿದೆ, ಕೇಂದ್ರ ತೆರಿಗೆಯಲ್ಲಿ ರಾಜ್ಯದ ಪಾಲು 22.7 ಕಳೆದ ವರ್ಷಕ್ಕೆ ಹೋಲಿಸಿದರೆ ಹೆಚ್ಚಾಗಿದೆ. ಒಟ್ಟು ರಾಜಸ್ವ ಸ್ವೀಕೃತಿ 10.23% ಹೆಚ್ಚಾಗಿದೆ ಮಾನ್ಯ ಸಭಾಧ್ಯಕ್ಷ. ಇನ್ನು ಫಿಸಿಕಲ್ ಡೆಫಿಸಿಟ್ ಆ್ಯಂಡ್ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಈಗಾಗಲೇ ಬಜೆಟಲ್ಲೂ ಕೂಡ ಹೇಳಿದ್ದೀನಿ ನಾನು, ಅದರ ಮೇಲೆ ತಾವು ಕೂಡ ಮಾತನಾಡಿದ್ದೀರಿ. ಮಾನ್ಯ
ಸಭಾಧ್ಯಕ್ಷರೇ, 21-22ರ ವರ್ಷಕ್ಕೆ ಕೇಂದ್ರ ಮಿತಿಯ ಕೊರತೆ 4%ಕ್ಕೆ ಏರಿಸಿದ್ರು. ಅದನ್ನು 3 ಇದ್ದಿದ್ದನ್ನು 4ಕ್ಕೆ ಏರಿಸಿದ್ರು. 21-26 ಆಗಲೇ ಹೇಳಿದಂತೆ 21-22ರಲ್ಲಿ 67,100 ಕೋಟಿ ರೂಪಾಯಿ ನಾವು ಸಾಲ ಪಡಿಬೋದಾಗಿತ್ತು. ಅದನ್ನ 63,100 ಕೋಟಿ ರೂಪಾಯಿ ನಾವು ಇವತ್ತು ತೆಗೆದುಕೊಂಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರು. ಅದೇ ರೀತಿ 22-23 ಈ ಬಾರಿ GST ಪರಿಹಾರ ಈ ಜೂನ್ಗೆ ಅಂತಿಮಗೊಳ್ಳಲಿದೆ. ಆದ್ದರಿಂದ ಅದನ್ನು ನಾವು ಬಜೆಟಲ್ಲಿ ಫ್ಯಾಕ್ಟ್ರಿ ಮಾಡಿಲ್ಲ. ಪ್ರತಿ ವರ್ಷ ಕಳೆದ 5 ವರ್ಷದಲ್ಲಿ GST ಕಾಂಪನ್ಸೇಷನ್ 14% ಗ್ರೋತ್ ರೇಟಲ್ಲಿ ಅದನ್ನು ನಾವು ನಮ್ಮ ಬಜೆಟಲ್ಲಿ ಫ್ಯಾಕ್ಟ್ರಿ ಮಾಡ್ತಾಯಿದ್ವಿ. ಈ ಬಾರಿ ಫ್ಯಾಕ್ಟ್ರಿ ಮಾಡ್ದೇ ನಾವು ಬಜೆಟನ್ನು ಮಾಡಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಈ ರಾಜಸ್ವ ಮತ್ತು ಬಂಡವಾಳ ವೆಚ್ಚ ನಿರ್ಮಿಸಬೇಕಾಗುವುದರಿಂದ ವಿತ್ತೀಯ ಕೊರತೆ ಹೆಚ್ಚಾಗಿರುತ್ತದೆ. ಅಕಸ್ಮಾತ್ ಈ ಕಾಂಪನ್ಸೇಷನ್ನು ಬರುವಂಥ ವಿಶ್ವಾಸ ಇದೆ. ಬಂದರೆ ಇವತ್ತೇನು ನಾವು ರೆವೆನ್ಯೂ ಡೆಫಿಸಿಟ್ ಅಂತೇವೆ, ಅದು ಆ ಡೆಫಿಸಿಟ್ಟು ಭಾಳಷ್ಟು ಕಡಿಮೆ ಆಗುವಂಥ ನಿರೀಕ್ಷೆ ಇದೆ. ಮಾನ್ಯ ಸಭಾಧ್ಯಕ್ಷರು, ಈ ವರ್ಷ ನಮಗೆ ಫಿಸಿಕಲ್ ಡೆಫಿಸಿಟ್ ಅವಕಾಶ ಇರೋದು 3.5%. ಆದರೆ ನಾವು ಬಜೆಟ್ನಲ್ಲಿ ಅಂದಾಜಿಸಿರುವಂಥದ್ದು 3.26% ಮಾತ್ರ. ಹೀಗೆ ಒಟ್ಟು ರಾಜ್ಯವು ಈವರೆಗೆ ಆಯುವ ಒಟ್ಟು ಸಾಲದ ಒಟ್ಟು ಹೊಣೆಗಾರಿಕೆ 5,18,366 ಕೋಟಿ ಇದೆ. ಇದು ಈ ವರ್ಷದ GSDPಗೆ 27.49% ಆಗ್ತದೆ. ಒಂದು ಗಮನಿಸಬೇಕಾಗಿರುವಂಥದ್ದು, ಕಳೆದ ಬಾರಿ ನಮ್ಮ ಬಜೆಟ್ನಲ್ಲಿ ಅಂದಾಜು ಮಾಡಿರುವಂಥದ್ದು ನಾವು ಸುಮಾರು 15,519 ಕೋಟಿ ರೂಪಾಯಿ ನಮ್ಮದು ರಾಜಸ್ವ ಕೊರತೆ ಆಗುತ್ತೆ ಅನ್ನುವಂಥದ್ದು ಅಂದಾಜು ಮಾಡಿದ್ವಿ. ಈ ಬಾರಿ ನಾವು ಎಂಡ್ ಆಫ್ ದ ಇಯರ್ ಆ ಕೊರತೆ 15,000 ಆಗಿಲ್ಲ, ಅದು 6,500ಕ್ಕೆ ಸೀಮಿತಗೊಳಿಸೋದಕ್ಕೆ ಯಶಸ್ವಿಯಾಗಿದೆ. ಹೀಗೆ ಇದೇ ವರ್ಷವೂ ಕೂಡ ನಾವು 14,000 ಕೋಟಿ ರೂಪಾಯಿ ಕೊರತೆ ಆಗುತ್ತೆ, ರಾಜಸ್ವ ಕೊರತೆ ಆಗುತ್ತೆ ಅಂತ ಹೇಳಿ ಈಗಾಗಲೇ ಅಂದಾಜು ಮಾಡಿದ್ದೇವೆ. ಅದನ್ನು ಕಡಿಮೆಗೊಳಿಸೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಹಲವಾರು ಜನಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ಇವತ್ತು ಮಾಡಿದ್ದೇವೆ. ಅದು ಕೃಷಿ ವಲಯದಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ, ಸೇವಾ ವಲಯದಲ್ಲಿ, ಆರ್ಥಿಕ ಅಭಿವೃದ್ಧಿಗೆ, ಎಕನಾಮಿಕ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಎಕನಾಮಿಕ್ ಇನ್ವೆಸ್ಟ್ಮೆಂಟ್ಗಳನ್ನು ಈ ಬಜೆಟ್ ಮುಖಾಂತರ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ಕೇವಲ ಎಕನಾಮಿಕ್ ಇನ್ವೆಸ್ಟ್ಮೆಂಟ್ ಅಲ್ಲ, ಸೋಷಲ್ ಇನ್ವೆಸ್ಟ್ಮೆಂಟ್ ಕೂಡ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಕೆಲವು ವಿಚಾರಗಳನ್ನು ಎತ್ತಿರುವಂಥದ್ದು, ಡಿಪಾರ್ಟ್ಮೆಂಟಲ್ಲಿ ಕೂಡ ಎತ್ತಿರುವಂಥ ವಿಚಾರಗಳಿಗೆ SCP TSBಯಲ್ಲಿ ನಾವು 2,200 ಕೋಟಿ ರೂಪಾಯಿ ಅಷ್ಟು ಕಳೆದ ವರ್ಷಕ್ಕಿಂತ ಹೆಚ್ಚಿಗೆ ಈ ವರ್ಷ ಪ್ರಯೋಜನ ಮಾಡಿದ್ದೇವೆ. ಅದರಲ್ಲಿ ಸುಮಾರು 630 ಕೋಟಿ ರೂಪಾಯಿ ಸ್ಯಾಲ್ರಿ ಕಾಂಪೋನೆಂಟ್ ಇರ್ತಿತ್ತು ಪ್ರತಿ ವರ್ಷ. ಅದನ್ನು ಬಿಟ್ಟು ಸ್ಯಾಲ್ರಿ ಕಾಂಪೋನೆಂಟ್ನ ಹೊರಗಿಟ್ಟು ಇವತ್ತು ನಾವು 2,200 ಕೋಟಿ ರೂಪಾಯಿ ಇವತ್ತು ಹೆಚ್ಚಿಗೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಅದಲ್ಲದೆ ನಮ್ಮ ಸಪ್ಲಿಮೆಂಟ್ರಿ ಬಜೆಟಲ್ಲಿ ಕೆಲವನ್ನು ನಾವು ಎಲ್ಲೆಲ್ಲಿ ಈ ಬಜೆಟಲ್ಲಿ ಪೂರ್ಣ ಪ್ರಮಾಣದ ದುಡ್ಡು ಇಡೋಕ್ಕೆ ಸಾಧ್ಯ ಆಗಿರಲಿಲ್ಲ, ಅದನ್ನು ಸರಿದೂಗಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ವಿಶೇಷವಾಗಿ ಬ್ಯಾಕ್ವರ್ಡ್ ಕ್ಲಾಸ್ಗೆ 400 ಕೋಟಿ ರೂಪಾಯಿಯನ್ನು ಈ ಕೊನೆಯ ಸಪ್ಲಿಮೆಂಟ್ರಿ ಬಜೆಟಲ್ಲಿ ನಾನು ಒದಗಿಸಿದ್ದೇನೆ. ಹೇಳ್ತೀನಿ. ಅದು ಕೆಲವು ನಿಗಮಕ್ಕೂ ಕೂಡ ಕೊಡ್ತೇವೆ. ನಿಗಮಕ್ಕೆ ಕೊಟ್ಟರೆ ಅದು ಅವ್ರ ಅಕೌಂಟಲ್ಲಿ ಇರ್ತದೆ. ಈ ವರ್ಷದ ಕೆಲಸ ಕಾರ್ಯಗಳಿಗೂ ಉಪಯೋಗ ಆಗ್ತದೆ ಮತ್ತು ಮುಂದಿನ ವರ್ಷದ ಕಾರ್ಯಕ್ರಮ ಕೂಡ ಉಪಯೋಗ ಆಗ್ತದೆ. ಮತ್ತು ಒಟ್ಟಾರೆ ಅದು ಪೂರ್ಣ ಕೊಡಬೇಕನ್ನುವಂಥದ್ದು ನಮ್ಮ ಬದ್ಧತೆ ಇದೆ. ಬರುವಂಥ ದಿನಗಳಲ್ಲಿ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್ಗಳಲ್ಲಿ ನಾವು ಅವುಗಳನ್ನು ಪ್ರಯೋಜನ ಮಾಡ್ತೇವೆ. ಯಾವುದು ಬಜೆಟ್ ಸ್ಪೀಚಲ್ಲಿ ಯಾವ ಕಾರ್ಯಕ್ರಮಕ್ಕೆ, ಅದು ಎಕನಾಮಿಕ್ ಇರ್ಬೋದು, ಸೋಷಲ್ ಇರ್ಬೋದು, ಮತ್ತು ಬೇರೆ ಬೇರೆಯ ಸಮುದಾಯಗಳಿಗಿರ್ಬೋದು, ಎದಕ್ಕೆ ಹೇಳಿದ್ದೇವೆ ಅವೆಲ್ಲಕ್ಕೂ ಕೂಡ ಒದಗಿಸೋದಕ್ಕೆ ನಾವು ಭದ್ರ ಕೆಲಸವನ್ನು ಮಾಡ್ತೇವೆ. ಈ ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಮತ್ತೊಮ್ಮೆ ಮಂಡಿಸಿದ್ದೇನೆ. ಈಗಾಗಲೇ ಮತ್ತೊಮ್ಮೆ ಮಂಡಿಸಿದ್ದೇನೆ. ದಯವಿಟ್ಟು ಸದನ ಒಪ್ಪಿಗೆ ಕೊಡಬೇಕೆಂದು ತಮ್ಮ ಮುಖಾಂತರ ಕೇಳ್ಕೊಳ್ತೇನೆ. ಬೇರೆ ಈ ಮಲೆನಾಡು ಅಭಿವೃದ್ಧಿ ಮಂಡಳಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಈ ರೀತಿದ್ದು ಇದೆಯಲ್ಲ, ಅದಕ್ಕೆಲ್ಲ ಸ್ವಲ್ಪ
ಅದಕ್ಕೂ ಅನುದಾನ ಒದಗಿಸ್ತೇವೆ, ಖಂಡಿತ ಒದಗಿಸ್ತೇವೆ. ಈಗಿರುವಂಥ ಆರ್ಥಿಕ ಸ್ಥಿತಿಯಲ್ಲಿ ಯಾವುದು ಪ್ರಯಾರಿಟಿ ಕೊಟ್ಟಿದ್ದೇವೆ, ಬರುವಂಥ ದಿನಗಳಲ್ಲಿ ಅವಕ್ಕೂ ಒದಗಿಸ್ತೇವೆ. ಓಕೆ. ಈಗ ಮೊನ್ನೆ ಆಯ್ತಲ್ಲ ಬಿಡ್ರೋ ಬೇಡವೋ ಆಗಲೇ ಕೇಳಿದ್ರಿ ಕೇಳಿಲ್ಲ ಹೇಳಿದ್ದಾರೆ. ಒಂದು ರೌಂಡ್ ಈ ಸತಿ ಏನಾಗಿದೆ ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಸಾಮಾನ್ಯವಾಗಿ ಈಗ ನಾನು ಉತ್ತರ ಕೊಟ್ಟು ತಾವು ಕ್ಲಾರಿಫಿಕೇಶನ್ ಕೇಳಿ ಪಾಸ್ ಮಾಡಬೇಕಾಯ್ತು. ಈಗಾಗಲೇ ಒಂದ್ಸತಿ ನಾವು ಉತ್ತರ ಕೊಟ್ಟು ಕ್ಲಾರಿಫಿಕೇಶನ್ ಆಗಿ ಇದ್ರ ಮೇಲೆ ಉತ್ತರ ಕೊಟ್ಟಿದ್ದೀನಿ. ನಾನಿಲ್ಲಿ ಕೇಳಿದೆ ಅಲ್ಲ, ನೀವು ಅವತ್ತು ಮಧ್ಯಾಹ್ನ ಬಂದು ಅದು ಕ್ಲಾರಿಫಿಕೇಶನ್ ಕೇಳಿದಿರಿ. ಈಗಾಗಲೇ ಆಗಿದೆ ನೋಡಿ. ಈಗ ಇದು ಎರಡನೇ ಬಾರಿ ಇವರು ಟೋಟಲ್ ಆಗಿ ಆರ್ಥಿಕ ಇಲಾಖೆ ಮೇಲೆ ಡಿಮ್ಯಾಂಡ್ಸ್ ಮೇಲೆ ಉತ್ತರ ಕೊಟ್ಟಿದ್ದಾರೆ. ನಂಬರ್ 1. ನಂಬರ್ 2, ಬೇರೆ ಇಲಾಖೆಗಳಿಗೆ ಮಿನಿಸ್ಟ್ರಿಗಳೆಲ್ಲ ಉತ್ತರ ಕೊಡಲಿಲ್ಲ, ಅದಕ್ಕೂ ಕೂಡ ಉತ್ತರ ಇವರು ಕವರ್ ಮಾಡಲಿಲ್ಲ. ನಂಬರ್ 2. ನಂಬರ್ 3, ಕೆಲವು ವಿಷಯಗಳು, ಕೆಲವು ಕ್ಲಾರಿಫಿಕೇಶನ್ಗಳನ್ನು ಕೇಳಬೇಕಾದಂಥ ಅಗತ್ಯ ಇದೆ. ಯಾಕಂತಂದರೆ ನಾನು ಸಪ್ಲಿಮೆಂಟ್ರಿ ಬಜೆಟ್ ಮಂಡಿಸಿದಾಗ ಇರಲಿಲ್ಲ. ನಮ್ಮ ಕೃಷ್ಣ ಬೈರೇಗೌಡ ಅವರು ಅದರ ಬಗ್ಗೆ ಮಾತಾಡಿದ್ರು. ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್ನಲ್ಲಿ ಸುಮಾರು 26,900 ಕೋಟಿ ರೂಪಾಯಿ, 26,900 ಚಿಲ್ಲರೆ ಕೋಟಿ ರೂಪಾಯಿನ ಕೃಷ್ಣ ಬೈರೇಗೌಡ ಬಿಡ್ಲಿಲ್ಲ. ಬಹಳ ಚೆನ್ನಾಗಿ ಸ್ಪಷ್ಟೀಕರಣ ಮಾತಾಡ್ತಾರೆ. ಬಿಕಾಸ್ ಮತ್ತೆ ರಿಪಿಟೇಷನ್ ಆಗುತ್ತೆ. ಇವರು GST ಕೌನ್ಸಿಲ್ಗೆ ಹೋಯ್ತಿದ್ರು, ಅವರು ಹೋಯ್ತಾ ಇದ್ರು. ಅವ್ರಿಗಿಂತ ಹಿಂದೆ ಮಾದೇವಪ್ಪ ಹೋಗ್ತಾ ಇದ್ರು. ನಾನು ಹೋಗಿರಲಿಲ್ಲ GST ಕೌನ್ಸಿಲ್ಗೆ, ಆದರೆ ನಾನು ಫೈನಾನ್ಸ್ ಮಿನಿಸ್ಟ್ರು. ನಾನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಬಸವರಾಜ ಬೊಮ್ಮಾಯಿಗೂ ಕೂಡ ರಾಜ್ಯದ ಆರ್ಥಿಕತೆ ಬಗ್ಗೆ ನಾಲೆಡ್ಜ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಕೃಷ್ಣ ಬೈರೇಗೌಡರಿಗೂ ಕೂಡ ಈ ರಾಜ್ಯದ ಆರ್ಥಿಕತೆ ಬಗ್ಗೆ ಜ್ಞಾನ ಇದೆ, ಫೈನಾನ್ಸಸ್ ಬಗ್ಗೆ ಜ್ಞಾನ ಇದೆ. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಆಲ್ ದೋಸ್ ಥಿಂಗ್ಸ್. ನಾವು ಒಬ್ಬನೇ ಅಂತ ನಾನು ಹೇಳ್ಕೊಳಕ್ಕೆ ಹೋಗಲಿಲ್ಲ. ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ನೋಸ್ ದಿ ಎಕಾನಮಿ ಆಫ್ ದಿ ಸ್ಟೇಟ್. ನಿಮಗೂ ಗೊತ್ತಿದೆ. ಅದರಿಂದ ನಾನು ಅದರ ಬಗ್ಗೆ ನಾನು ಕ್ಲೈಮ್ ಮಾಡೋಕ್ಕೆ ಹೋಗಲ್ಲ. ಏನಂತಂದರೆ, ಆರ್ಥಿಕ ಶಿಸ್ತು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತಗೋಬರ್ರಿ, ಭಾಳ ಸಂತೋಷ. ಆರ್ಥಿಕ ಶಿಸ್ತು ತರಲೇಬೇಕು. ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ಆರ್ಥಿಕ ಶಿಸ್ತು ಇರಬೇಕಾಗುತ್ತೆ. ಇವರು ಕೋವಿಡ್-19 ಇತ್ತು ಅಂತೇಳಿ 2 ವರ್ಷ 1ನೇ ಅಲೆ, 2ನೇ ಅಲೆ, 3ನೇ ಅಲೆ ಅಷ್ಟೊಂದು ಇದಾಗಲಿಲ್ಲ, ಹೆಚ್ಚು ಬಾಧಕ ಮಾಡಲಿಲ್ಲ. ಮೊದಲನೇ ಅಲೆನಲ್ಲಿ, 2ನೇ ಅಲೆನಲ್ಲಿ ನಾವು ಭಾಳ ಕಷ್ಟಪಟ್ಟು, ನಿಜ. ನನ್ನ ಪ್ರಕಾರ ಇರೋ ಮಾಹಿತಿಗಳ ಪ್ರಕಾರ 8,300 ಕೋಟಿ ರೂಪಾಯಿ ಮಾತ್ರ ಕೋವಿಡ್-19ಗೆ ಖರ್ಚು ಮಾಡಿದ್ದು ಅಂತಕ್ಕಂಥದ್ದು ಮಾಹಿತಿ ಇರೋದು. 15,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಟ್ ನಮಗಿಂತಲೂ ಬೇರೆ ರಾಜ್ಯಗಳು ಜಾಸ್ತಿ ಖರ್ಚು ಮಾಡಿದ್ದಾವೆ. ದಟ್ ಇಸ್ ಹೇಳಿದ್ರಿ ನೀವು ಮೊನ್ನೆ. ಬೇರೆ ರಾಜ್ಯ, ಕೇರಳ ರಾಜ್ಯ ನಮಗಿಂತ ಜಾಸ್ತಿ ಖರ್ಚು ಮಾಡಿದೆ, ತಮಿಳುನಾಡು ನಮಗಿಂತ ಜಾಸ್ತಿ ಖರ್ಚು ಮಾಡಿದೆ, ತೆಲಂಗಾಣ ನಮಗಿಂತ ಜಾಸ್ತಿ ಖರ್ಚು ಮಾಡಿದೆ, ಸೌತ್ ಇಂಡಿಯಾದಲ್ಲೇ ಮಾಡಿದೆ. ನಾನೇನು ಹೇಳ್ತೀನಿ, 2002ರಲ್ಲಿ ಕರ್ನಾಟಕ ಇಸ್ ದಿ ಫಸ್ಟ್ ಸ್ಟೇಟ್ ಟು ಪಾಸ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಅದರಲ್ಲಿ ಕೆಲವು ಮಾನದಂಡಗಳಿದ್ದಾವಲ್ಲ, ಅದು ಆರ್ಥಿಕ ಶಿಸ್ತು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆಕ್ಟ್ನ ಪಾಸ್ ಮಾಡ್ಕೊಂಡಿರೋದು. ಈಗ ಇವರು ತೊಂದರೆಗಳೆಲ್ಲ ಹೇಳ್ಕೊಂಡಿದ್ದಾರೆ. ಮೈ ಪಾಯಿಂಟ್ ಈಸ್ 22-23ಕ್ಕೆ ಈಗ ತೆರಿಗೆ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಇವ್ರ ಪ್ರಕಾರ ನಾವು ಈ ಸಾರಿ 27,700 ಕೋಟಿ ರೂಪಾಯಿ ತೆರಿಗೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. 27,700 ಕೋಟಿ ರೂಪಾಯಿ ಜಾಸ್ತಿ ತೆರಿಗೆ ಆಗಿದೆ. ಇವರು ಪರಿಷ್ಕೃತ ಅಂದಾಜಿನ ಪ್ರಕಾರ 1,36,765 ಕೋಟಿ ಸ್ಟೇಟ್ ಓನ್ ಟ್ಯಾಕ್ಸಸ್. ನೀವು ಸ್ಟೇಟ್ ಓನ್ ಟ್ಯಾಕ್ಸಸ್, ಕೇಂದ್ರದಿಂದ ಬರ್ತಕ್ಕಂಥ ತೆರಿಗೆ 27,145 ಕೋಟಿ. ಇದು ಈ ವರ್ಷಕ್ಕೆ 21-22ಕ್ಕೆ. ಆಮೇಲೆ ಕೇಂದ್ರದ ಸಹಾಯಧನಗಳು 17,741 ಕೋಟಿ, ತೆರಿಗೆತರ ರಾಜಸ್ವ 9,000 ಕೋಟಿ, ಒಟ್ಟು 1,89,551 ಕೋಟಿ. ಅಂದರೆ ಇವರು
ಅಂದಾಜು ಮಾಡಿದ್ದಕ್ಕಿಂತ ಜಾಸ್ತಿ ಬಂದದೆ ತೆರಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. 27,700 ಕೋಟಿಯಷ್ಟು ತೆರಿಗೆ ಜಾಸ್ತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಟ್ರೆಂಡ್ ಮುಂದುವರಿತದೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ನೀವು ಅಂದಾಜು ಮಾಡಿದ್ದದ್ದು 2021ಕ್ಕೆ 21 ಕೋವಿಡ್ ಇಯರ್ 20,000 ಕೋಟಿ ಕಡಿಮೆ ಆಗಿತ್ತು. ಆಗ ಅದಕ್ಕೆ ಕಂಪೇರ್ ಮಾಡ್ಕೊಂಡು ಪರ್ಸೆಂಟೇಜ್ನ ಹೇಳೋದು ಬೇರೆ ವಿಚಾರ, ಇಷ್ಟು ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದು ಬೇರೆ ವಿಚಾರ. ಬಹಳ ತೊಂದರೆ ಇದ್ದಂಥ ವರ್ಷಕ್ಕೆ ಹೋಲಿಕೆ ಮಾಡ್ಕೊಂಡು ಹೇಳಿರೋದ್ರಿಂದ ನಾವು ಜಾಸ್ತಿ ತೆರಿಗೆ ವಸೂಲು ಮಾಡಿದ್ದೀವಿ ಅಂತಕ್ಕಂಥದ್ದು. ಬಿಕಾಸ್ ಫಸ್ಟ್ ಕ್ವಾರ್ಟರ್ ಬಿಟ್ಟರೆ 3 ತಿಂಗಳು ಬಿಟ್ಟರೆ ಉಳಿದ 3 ಕ್ವಾರ್ಟರ್ಗಳಲ್ಲೂ ಕೂಡ ತೆರಿಗೆ ಹೆಚ್ಚಾಗಿದೆ. ಓಕೆ, 5 ಮಂತ್ಸ್ ಅಂತಲೇ ಇಟ್ಕೊಳ್ಳೋಣ. ಇನ್ನು 7 ತಿಂಗಳು ಜಾಸ್ತಿ ಆಗಿದೆ, ತೆರಿಗೆ ಜಾಸ್ತಿ ಆಗಿದೆ. ಆದರೆ ಮುಂದಿನ ವರ್ಷಕ್ಕೆ 22-23ಕ್ಕೆ 1,36,765ರಿಂದ ಸ್ಟೇಟ್ ಓನ್ ಟ್ಯಾಕ್ಸಸ್ನ 1,31,882 ಕೋಟಿ ರೂಪಾಯಿಗೆ ಇಟ್ಕೊಂಡಿದ್ದೀರಿ. ಅಂದರೆ ಬೆಳವಣಿಗೆ ಇಲ್ಲ. ದೇರ್ ಇಸ್ ನೋ ಗ್ರೋತ್ ಅಟ್ ಆಲ್, ಮೈನಸ್ ಗ್ರೋತ್. ಆಮೇಲೆ ಕೇಂದ್ರದ ತೆರಿಗೆ ಪಾಲು ಅದೇನೋ 2,000 ಕೋಟಿ ರೂಪಾಯಿ, 29,781 ಕೋಟಿ ಇದೆ 27,000 ಕೋಟಿಯಿಂದ. ಕೇಂದ್ರದ ಪಾಲು 17,741 ಕೋಟಿಯಿಂದ ಕಡಿಮೆ ಆಗಿದೆ. ಅದು ನಮ್ಮ ಶೇರು, ಟ್ಯಾಕ್ಸಸ್ನಲ್ಲಿ ನಮ್ಮ ಶೇರ್ ಇದೆಯಲ್ಲ ಅದು ಕಡಿಮೆ ಆಗಿದೆ. ಆಮೇಲೆ ತೆರಿಗೆಯೇತರ ರಾಜಸ್ವ 10,940 ಕೋಟಿ ಅಂತ ಆಗಿದೆ. ಅಂದರೆ ಬಜೆಟ್ ಗಾತ್ರ ಒಟ್ಟು ರಾಜಸ್ವ ರೆವಿನ್ಯೂ ಬರೋದು ಎಲ್ಲ ಸೇರಿ ಕೇಂದ್ರದಿಂದ ನಮ್ಮ ಪಾಲು, ಸ್ಟೇಟ್ ಟ್ಯಾಕ್ಸ್ ರೆವಿನ್ಯೂ ಮತ್ತು ಸೆಂಟ್ರಲ್ ಅಸಿಸ್ಟೆನ್ಸು ಮತ್ತು ನಾನ್ ಟ್ಯಾಕ್ಸ್ ರೆವಿನ್ಯೂ ಎಲ್ಲ ಸೇರಿ ಈ ವರ್ಷಕ್ಕೆ 21-22ಕ್ಕೆ 1,89,551 ರೂಪಾಯಿ ಆದರೆ 1,89,887 ಕೋಟಿ, ಬರೀ 300 ಕೋಟಿ ಅಷ್ಟೇ ಹೆಚ್ಚಾಗೋದು ಮುಂದಿನ ವರ್ಷಕ್ಕೆ. ಅದರಿಂದ ನನಗೇನು ಅನಿಸುತ್ತೆ, ಅನುಮಾನ ಏನು ಬಂದಿದೆ ಅಂತಂದರೆ 27,000 ಕೋಟಿ ನೀವು ಏನು ಲೆಕ್ಕ ಹಾಕಿದ್ರೆ ಅದೇನು ಲೆಕ್ಕ ಅಲ್ಲ, ಅದು ಅಂದಾಜು ಲೆಕ್ಕ ಅಲ್ಲ. ಮುಂದಿನ ವರ್ಷ ಮಾರ್ಚ್ವರೆಗೆ ಇವರು ಅಂದಾಜು ಮಾಡಿದ್ದಾರೆ ಇಷ್ಟು ಬರ್ಬೋದು ಅಂತ. ಆಮೇಲೆ ಹೇಳಿ, ಆಮೇಲೆ ಬಸವರಾಜ್ ಆಮೇಲೆ ಹೇಳಿ ಕೊನೆಯಲ್ಲಿ ಒಟ್ಟಿಗೆ ಅದು ಇಷ್ಟು ಇರ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನದು ಮೊದಲನೇ ಇದು ನಂಬರ್ 1. ನಂಬರ್ 2, ಇವರು ಶಿಸ್ತನ್ನ ಮಾಡಬೇಕಾದ್ರೆ ನಾವು 2002ರ ಮಾನದಂಡಗಳಿಗೆ ಅಡಿಯಾರಾಗಬೇಕು. ಅಲ್ಲಿ 8 ಟಾರ್ಗೆಟ್ಗಳು ಕೊಟ್ಟಿದ್ದಾರೆ. ಫಿಸ್ಕಲ್ ರಿಸಿಟ್ಟು 3,000 ಒಳಗಡೆ ಅಲ್ಲ, 3% ಒಳಗಡೆ, ಫಿಸ್ಕಲ್ ಡಿಪಿಸಿಟು 3% ಒಳಗಡೆ ಇದೆ ಮಾಡ್ಕೋಬೇಕು. ರೆವಿನ್ಯೂ ಸರ್ಪ್ಲಸ್ ಮಾಡ್ಕೋಬೇಕು. ಈಗ ಎಷ್ಟು 27.79 ನಮ್ಮ ಸಾಲ ಇದೆಯಲ್ಲ, ಅದು GDPಗೆ 27.79 ಆಗ್ಬಿಟ್ಟಾರೆ. ಅದು 25 ಒಳಗಡೆ ಇರಬೇಕು ಅಂತಕ್ಕಂಥದ್ದು. ಸೊ ಇದಕ್ಕೆ ಅಡಿಯರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಶಿಸ್ತನ್ನು ಮೇಂಟೈನ್ ಮಾಡಬೇಕಾದ್ರೆ ಇದಕ್ಕೆ ಅಡಿಯರಾಗಿರ್ಬೇಕು. 2002 ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇದೆಯಲ್ಲ, 3% ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಸಾಲ ನಮ್ಮದು ಸಾಲ, ನಾನು ಸಾಲ ಮಾಡಲೇಬೇಡಿ ಅಂತ ಎಲ್ಲೂ ಹೇಳಿಲ್ಲ, ಮಾಡಬೇಕು. ನಮ್ಮ ಶಕ್ತಿ ತೀರ್ಸೋ ಶಕ್ತಿ ಅಷ್ಟು ಮಾಡಬೇಕು. ನೀವು ಈ ವರ್ಷ 67,000 ರೂಪಾಯಿ ನಾವು ಎಸ್ಟಿಮೇಟ್ ಮಾಡ್ಕೊಂಡಿದ್ದೋ, ಅದ್ರಲ್ಲಿ 63,000ಕ್ಕೆ ಮಾಡಿದ್ದೀವಿ. ಓಕೆ, ಫೈನ್, ಕಡಿಮೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೀರಿ. ಮುಂದಿನ ವರ್ಷಕ್ಕೆ 72,000 ಮಾಡ್ಕೋತೀವಿ ಅಂತ ಹೇಳಿದ್ದೀರಿ. ಮುಂದಿನ ವರ್ಷಕ್ಕೂ ಕಡಿಮೆ ಮಾಡಿ. ಇಲ್ಲದೆ ಹೋದರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತಲೇ ಹೋಗ್ತದೆ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೆಚ್ಚಾದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ ನಿಮಗೆ ಕಡಿಮೆ ಉಳಿತದೆ ದುಡ್ಡು ಖರ್ಚು ಮಾಡಲಿಕ್ಕೆ. ಅದಕ್ಕೆ ನಾನು ಹೇಳೋದು, ಸಜೆಸ್ಟ್ ಮಾಡಿದ್ದದು, ಅನಗತ್ಯ ಪೋಸ್ಟ್ಗಳನ್ನೆಲ್ಲ ರದ್ದು ಮಾಡಿ, ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಎಲ್ಲ ಕಡಿಮೆ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಿ. ಆಮೇಲೆ ಮುಂದಿನ ವರ್ಷ ನಿಮಗೆ 2 ಇರ್ತದೆ. ನಾನು ಐ ವೆಲ್ಕಮ್, ನೀವು 7th ಪೇ ಕಮಿಷನ್ ಮಾಡ್ತೀವಿ ಅಂತ ಹೇಳಿದ್ದೀರಿ. ಓಕೆ, ಐ ವೆಲ್ಕಮ್ ಇಟ್. ಬಟ್ ಮತ್ತೆ ಬರ್ಡನ್ ನಿಮಗೆ ಹೆಚ್ಚಾಗೋ ಸಾಧ್ಯತೆ ಇರ್ತದೆ. ಒಂದು, GST ಕಾಂಪನ್ಸೇಷನ್ ನಿಂತು ಹೋಗ್ತದೆ. ಎರಡನೇದು, 7th ಪೇ ಕಮಿಷನ್ನು ಮಾಡಿ ಅದ್ರ ರಿಪೋರ್ಟ್ನ ನೀವು ಒಪ್ಕೊಂಡ್ರೆ
ಈಗ ನಾವಿದ್ದಾಗಲೇ ಸುಮಾರು 11,000 ಕೋಟಿ ರೂಪಾಯಿ ಆಗ್ಬಿಟ್ಟಿತ್ತು. 6th ಪೇ ಕಮಿಷನ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಿದಾಗ 11,000 ಕೋಟಿ ರೂಪಾಯಿನಷ್ಟು ಆಗ್ಬಿಟ್ಟಿತ್ತು. ಇದು ನಿಮಗೆ ಈಗ ನೀವು 7th ಪೇ ಕಮಿಷನ್ ಯಾವ ರೀತಿ ಎಷ್ಟು ಬರ್ತದೆ ಅಂತ ಹೇಳಕ್ ಬರಲ್ಲ. ಇಟ್ ವಿಲ್ ನಾಟ್ ಬಿ ಲೆಸ್ ದ್ಯಾನ್ ಲಾಸ್ಟ್ ಇಯರ್. 6th ಪೇ ಕಮಿಷನ್ ರಿಪೋರ್ಟ್ಗಿಂತ ಕಡಿಮೆ ಇರಕ್ಕೆ ಸಾಧ್ಯ ಇಲ್ಲ, ಅದಕ್ಕಿಂತ ಜಾಸ್ತಿನೇ ಇರ್ತದೆ. ಆಯ್ತು, ಒಪ್ಕೊಂಡು ಮಾಡಲೇಬೇಕು. ಅದನ್ನ 5 ವರ್ಷಕ್ಕೆ 6 ವರ್ಷಕ್ಕೆ ನಾವು ಮಾಡ್ತಾ ಇದ್ದೀವಿ. ಅದು ಮಾಡಲೇಬೇಕಾಗ್ತದೆ. 7th ಪೇ ಕಮಿಷನ್ ಮಾಡಲೇಬೇಕಾಗ್ತದೆ. ಅದು ಇಡೀ ಸರ್ಕಾರಿ ನೌಕರರ ಡಿಮ್ಯಾಂಡ್ ಇದೆ, ಅದು ಮಾಡಬೇಕು. ಓಕೆ, ಬಟ್ ಮುಂದಿನ ವರ್ಷಕ್ಕೆ ಇವೆಲ್ಲ ನಿಮಗೆ ಬರ್ಡನ್ ಆಗ್ತವೆ. ಸೊ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಶಿಸ್ತನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಕ್ಕಂಥದ್ದನ್ನ ಮಾಡಬೇಕು. ನಿಮಗೆ ಆರ್ಥಿಕ ಶಿಸ್ತು ಇಲ್ಲದೆ ಹೋದ್ರೆ ಯಾವುದೇ ರಾಜ್ಯದ ಎಕಾನಮಿ ಸರೋಗಕ್ಕೆ ಸಾಧ್ಯ ಆಗೋದಿಲ್ಲ. ಆರ್ಥಿಕ ಶಿಸ್ತಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥದ್ದು ನಾನು 2002 ಅದಕ್ಕೆ ಮುಂದಿನ ವರ್ಷ ನಾನು ಐ ಪ್ರೇ ಗಾಡ್ ಮತ್ತೆ ಕೋವಿಡ್-19 ಬರದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಎಂಥದ್ದು ಲಾಕ್ಡೌನ್ ಮಾಡೋದು, 3-4ನೇ ಅಲೆ ಬರೋದು, ಇವೆಲ್ಲ ಬರದೇ ಇರಲಿ, ಇನ್ನು ಮುಂದೆ ಯಾವುದೇ ಬರದೇ ಇರಲಿ ಅಂತಕ್ಕಂಥದ್ದನ್ನು ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ರಾಜ್ಯದ ಎಕಾನಮಿ ಹಾಳಾಗ್ಬಿಡ್ತದೆ. ರಾಜ್ಯದ ಅಭಿವೃದ್ಧಿ, ಎಕಾನಮಿ ಹಾಳಾದರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ಬಿಡ್ತದೆ. ಉದ್ಯೋಗ ಸೃಷ್ಟಿ ಆಗೋದು ಕಡಿಮೆ ಆಗ್ಬಿಡ್ತದೆ. ಲ್ಯಾಂಡ್ ಆರ್ಡರ್ ಸರಿ ಇಲ್ಲದ್ರೆ ಡಿಪಾಸಿಟ್ ಬರಲ್ಲ. ಆಮೇಲೆ ಎಂಥದ್ದು ಇನ್ವೆಸ್ಟ್ಮೆಂಟ್ ಬರಲ್ಲ. ಇನ್ವೆಸ್ಟ್ಮೆಂಟ್ ಬರದೇ ಹೋದ್ರೆ ಅಭಿವೃದ್ಧಿ ಆಗಲ್ಲ. GDPಗೆ ನಾವು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಜನರ ಕೈನಲ್ಲಿ ಕೊಳ್ಳತಕ್ಕಂಥ ಶಕ್ತಿ ಇಲ್ಲದೆ ಹೋದ್ರೆ ಕಷ್ಟ ಆಗ್ತದೆ, ಅಭಿವೃದ್ಧಿ ಆಗೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಆರ್ಥಿಕ ಶಿಸ್ತನ್ನ ಮಾಡಿ ನೀವು ಆ ದಿಕ್ಕಿನಲ್ಲಿ ಹೊರಟಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಓಕೆ, ಆರ್ಥಿಕ ಶಿಸ್ತನ್ನು ತರಲಿಕ್ಕೆ ಹೊರಟಿದ್ದೀವಿ. ನಾವು ಬರೀ 6,500 ಕೋಟಿ ಮಾತ್ರ ರೆವಿನ್ಯೂ ಡಿಫಿಸಿಟ್ ಇದೆ, 14-15,000 ಕೋಟಿ ಇರಬೇಕಾಗಿತ್ತು, ಅದು ಕಡಿಮೆ ಮಾಡಿದ್ದೀವಿ ಅಂತ ಹೇಳಿದ್ದೀರಿ. ಓಕೆ, ಕಡಿಮೆ ಮಾಡಿದ್ದೀರಿ. ಬಟ್ ಅಟ್ ದಿ ಸೇಮ್ ಟೈಮ್ ಇದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆಯಲ್ಲ, ಆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಕೂಡ ಸಾಕಷ್ಟು ಕಡಿಮೆ ಆಗಿದೆ. ಅದು 80% ಒಳಗಡೆ ಇದ್ರೆ ಅದಕ್ಕೆ ಪ್ರಯತ್ನ ಮಾಡಬೇಕು. 80% ಒಳಗಡೆ ಹೋದ ವರ್ಷ ಅವ್ರು ಕೊಟ್ಟಿರ್ತಕ್ಕಂಥ ಇದರಲ್ಲಿ ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ನಲ್ಲಿ 102% ಇತ್ತು. ಈ ವರ್ಷ ಅದು ಕಡಿಮೆ ಆಗಿದೆ, 98% ಬಂದಿದೆ ಅಂತ ಹೇಳಿದ್ದೀರಿ. 88%, 89% ಬಂದಿದೆ ಅಂತ ಹೇಳ್ತಾರೆ. ಅಂದರೆ 102% ಇರಬೇಕಾಗಿತ್ತು, ಅದು 89 ಬಂದಿದೆ ಅಂತ ಹೇಳ್ತೀವಿ. ಫೈನ್, ಬಟ್ ಅದನ್ನು ಬಿಲೋ 80% ತರಕ್ಕೆ ಮಾಡಿ. ಬಿಲೋ 80%ಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ತರಕ್ಕೆ ಮಾಡಬೇಕು. ಇಲ್ಲದೆ ಹೋದರೆ ನಿಮಗೆ ರೆವಿನ್ಯೂ ಸರ್ಪ್ಲಸ್ ಇಲ್ಲದೆ ಹೋದರೆ ರೆವಿನ್ಯೂ ಡಿಫಿಸಿಟ್ಗೆ ಸಾಲ ತಗೊಬಂದು ತೀರಿಸಬೇಕಾಗ್ಬಿಡ್ತದೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತದೆ. 14,000, 15,000 ಕೋಟಿ, 20,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಆಗ್ಬಿಟ್ರೆ ಅದನ್ನೆಲ್ಲ ಸಾಲ ತಗೊಬಂದು ತೀರಿಸಬೇಕಾಗತ್ತೆ. ಅದಕ್ಕೆ ಬಡ್ಡಿ ಕೊಡಬೇಕಾಗುತ್ತೆ, ಅಸಲು ವಾಪಸ್ ಕಟ್ಟಬೇಕಾಗತ್ತೆ. ಸೊ ಇದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆಗ ಅಭಿವೃದ್ಧಿ ಕೆಲಸಗಳಿಗೆಲ್ಲ ನೀವು ದುಡ್ಡು ಕೊಡಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಈ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತೇಳಿ ನಾನು ನಿಮಗೆ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಡ್ತೇನೆ, ಮತ್ತೆ ಕ್ಲಾರಿಫಿಕೇಶನ್ ಕೂಡ ಕೇಳ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಫೈನಾನ್ಸಲ್ಲಿ ಭಾಳ ಅನುಭವ ಇರುವವರು. ಸುಮಾರು 13 ಬಾರಿ ಬಜೆಟನ್ನು ಮಂಡಿಸಿದ್ದಾರೆ. ನಾನು ಅವರು 2006ರಲ್ಲಿ ಬಜೆಟ್ ಮಂಡಿಸಿದ್ದನ್ನು ನಾನು ಭಾಳ ಅಪ್ರಿಷಿಯೇಟ್ ಅವತ್ತು ಮಾಡಿದ್ದೆ, ಇದು ಮಾಡಿದೆ. ಹಾಂ, ಅದು ಏನಂದರೆ ಇದೇ ಥರದ ಒಂದು ಪರಿಸ್ಥಿತಿ ಇತ್ತು. ಫಿಸಿಕಲ್ ಡೆಫಿಸಿಟ್ ಪ್ರಿವಿಯಸ್ ಇಯರ್ಸ್ಗಳಲ್ಲಿತ್ತು. ಅದನ್ನು ಸರ್ಪ್ಲಸ್ ತರಬೇಕನ್ನೋ ಸಲುವಾಗಿ ಪ್ಲ್ಯಾನ್ ಸೈಜ್, ಅವತ್ತು ಪ್ಲ್ಯಾನ್ ಆ್ಯಂಡ್ ನಾನ್ ಪ್ಲ್ಯಾನ್ ಅಂತಿತ್ತು ಅವಾಗ ಬಜೆಟಲ್ಲಿ. ಪ್ಲ್ಯಾನ್ ಸೈಜೇ ಕಡಿಮೆ ಮಾಡಿ ಅವ್ರು ಮಾಡಿದರು. ದಟ್ ವಾಸ್ ಮೇಜರ್ ಡಿಸಿಷನ್. ಬಟ್ ಅವತ್ತಿನ ಎಕಾನಮಿ ಸೈಜು, GSTP ಎಲ್ಲ ಆ ಥರದೇ ಇತ್ತು. ಆ ಸಂದರ್ಭದಲ್ಲಿ ಫಸ್ಟ್ ಟೈಮ್ ರೆವೆನ್ಯೂ ಡೆಫಿಸಿಟ್ಗೆ ಅಂತಂದರು, ಮತ್ತು ಸತತವಾಗಿ ರೆವೆನ್ಯೂ ಸರ್ಪ್ಲಸ್ಗೆ ಅದು ಮುಂದುವರಿತಾ ಬಂತು. ಆದರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ, he has taken some bold decisions and he expects us to take similar bold decisions.
ಆ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಖಂಡಿತವಾಗಿಯೂ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಏನು ಆರ್ಥಿಕ ಶಿಸ್ತು ಅಂತಂದ್ರೇನು, ಒಂದು ಕಡೆ ಬರಬೇಕಾದಂಥ ಬಾಬತ್ನಿಂದ ಆದಾಯವನ್ನು ಹೆಚ್ಚಿಸ್ಕೊಳ್ಳುವಂಥದ್ದು, ಅನವಶ್ಯಕವಾಗಿ ಯಾವುದು ನಾನ್ ಗ್ರೋತ್ ಓರಿಯೆಂಟೆಡ್ ಇದೆ ಆ ಖರ್ಚನ್ನು ಕಡಿಮೆ ಮಾಡುವಂಥದ್ದು, ಇವೆರಡನ್ನೂ ಕೂಡ ನಾವು ಮಾಡಲೇಬೇಕಾಗ್ತದೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಮತ್ತು ನಾವು ಬದ್ಧರಾಗಿದ್ದೇವೆ ಅನ್ನೋದಕ್ಕೆ ಎರಡು ಫಿಗರ್ಸೇ ಹೇಳ್ತಿದ್ವಿ. ಇವತ್ತು ನಾವು ಕಳೆದ 6 ತಿಂಗಳಲ್ಲಿ ರೆವಿನ್ಯೂ ರಿಸೋರ್ಸ್, ನೀವು ಹಿಂದಿನ ವರ್ಷದ ಗ್ರೋತ್ ರೇಟ್ ಕಮ್ಮಿ ಕಂಪೇರ್ ಮಾಡಿದರೂ ಕೂಡ 6 ತಿಂಗಳಲ್ಲಿ ಅಲ್ಲ, ಒಂದು ನಿಮಿಷ, ಲೆಟ್ ಮಿ ಕಂಪ್ಲೀಟ್. ಅದೇ ಅಲ್ಲ, ಈಗ 6 ತಿಂಗಳಲ್ಲಿ ನಾವು ರೆವಿನ್ಯೂ ರಿಸೋರ್ಸ್ ಮೊಬಿಲೈಸೇಷನನ್ನು ಜಾಸ್ತಿ ಮಾಡಿದ್ವಿ ಎಲ್ಲ ಬಾಬತ್ತಲ್ಲಿ. ಈಗಾಗಲೇ ಹೇಳಿದ್ದೀನಿ, ನಾನು ಮತ್ತೇನು ರಿಪೀಟ್ ಮಾಡಲ್ಲ. ಅದರ ಜೊತೆಗೆ ನಮ್ಮ ಕಮಿಟೆಡ್ ಎಕ್ಸ್ಪೆಂಡಿಚರ್ನ 89%ಗೆ ನಾವು ಇಳಿಸಿದ್ದೇವೆ. ಆ ಟ್ರೆಂಡ್ ಪ್ರಾರಂಭ ಆಗಿದೆ. ಅದಕ್ಕೆ ನಾನು ಹೇಳಿದೆ ರೆವಿನ್ಯೂ ಡಿಫಿಸಿಟ್ಟು 6,000 ಕ್ರೋರ್ಸ್ಗೆ ಇಳಿಸಿದ್ದೇವೆ, 15,000 ಎಸ್ಟಿಮೇಟ್ ಆಗಿರುವಂಥದ್ದು ಅಂತ. ಮತ್ತೀಗ ತಾವು ಎರಡನೇ ಕ್ವಶನ್ ತಾವು ಕೇಳಿದ್ರಿ, ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಫಿಗರ್ಸ್ ನೋಡಿದಾಗ ಗ್ರೋತ್ ಭಾಳ ಕಡಿಮೆ ಇದೆ, ಎಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಅದರಲ್ಲಿ ಕಳೆದ ವರ್ಷದ ಫಿಗರ್ಸಲ್ಲಿ GST ಕಾಂಪನ್ಸೇಷನ್ನು ಪ್ಲಸ್ 18,000 ಕೋಟಿ ರೂಪಾಯಿ ಲೋನ್ ಇತ್ತು. ಆ ಹಿನ್ನೆಲೆಯಲ್ಲಿ ದಟ್ ಇಸ್ ದ ಫಿಗರ್ಸಲ್ಲಿ. ಈ ವರ್ಷ ನಮ್ಮ ಕಾಂಪನ್ಸೇಷನ್ ಬರಲ್ಲ. ಬರೆದಿದ್ರೂ ಕೂಡ ಇಷ್ಟನ್ನು ನಾವು ಮೊಬಿಲೈಸೇಷನ್ ಮಾಡ್ತೀವಿ, ಇಷ್ಟನ್ನು ನಾವು ಗ್ರೋತ್ ಮಾಡ್ತೀವಿ ಅಂತ ಹೇಳಿರೋದು. ಈಗ 18,000 ಕೋಟಿ ರೂಪಾಯಿ 7.9% ಇಂಥ ಗ್ರೋತ್ ಇರ್ತದೆ ಪ್ಲಾನ್ ಸೈಜ್ನಲ್ಲಿ, ಐ ಮೀನ್ ಬಜೆಟ್ ಸೈಜ್ನಲ್ಲಿ ಗ್ರೋತ್ ವುಡ್ ಬಿ ಮೋರ್ ದೆನ್ 7% ಅಂತ ಹೇಳಿದ್ರಲ್ಲ, ಅದಿಲ್ಲ ಇಲ್ಲಿ ಅಂತ ಹೇಳಿದೆ. ದಟ್ ಇಸ್ ನಾಟ್ ದೇರ್. ಅಲ್ಲ, ಅಲ್ಲಿ ಎಕ್ಸ್ಪ್ಲೇನ್. ಒಂದು ಕಳೆದ ಫಿಗರ್ಸಲ್ಲಿ 18,000 ಲೋನ್ ಇರೋದ್ರಿಂದ ವಿ ಆರ್ ಏಬಲ್ ಟು ಮಾಪ್ ಅಪ್ 27,777. ನಾವು ಹಿಂದಿನ ಬಜೆಟ್ ಫಿಗರ್ಸಿಗೆ ಕಂಪೇರ್ ಮಾಡಿದಾಗ ಈ ವರ್ಷದ ಗ್ರೋತು 16% ಆಗುತ್ತೆ. ಉದಾಹರಣೆಗೆ ಬಜೆಟ್ ಎಸ್ಟಿಮೇಟು, ಒಂದು ನಿಮಿಷ, ಅಲ್ಲ, ಕಂಪೇರ್ ಟು 18-19 ಇಯರ್ ಹಂಗಾಗುತ್ತೆ ಸರ್. 2018-2019 ಕಂಪೇರ್ ಮಾಡಬೇಕು. ನಾನು ಅದಕ್ಕೆ ನಾನು ನನ್ನ ಉತ್ತರದಲ್ಲಿ ಸಮಾಪ್ತ ಮಾಡುವಾಗ ಅದನ್ನೇ ಹೇಳಿದ್ದು. ಪ್ರೀ ಬಜೆಟ್ಟು ಈಗ ಸಪೋಸಿಂಗ್ ಕೋವಿಡ್ ಆಗಿರಲಿಲ್ಲ, ಅಲ್ಲ ಒಂದೇ ನಿಮಿಷ, ಅಲ್ಲ ಕೋವಿಡ್ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಕೋವಿಡ್ ಇಲ್ಲದಾಗ ಇದು ಫಿಗರ್ಸೇ ಬೇರೆ ಇರ್ತಿತ್ತು, ಬಜೆಟ್ ಸೈಜು ಬೇರೆ ಇರ್ತಿತ್ತು. ಆವಾಗ ನಾವು ಹಿಂದಿನ ಪ್ರಿವಿಯಸ್ ಕಂಪೇರ್ ಮಾಡಿದರೂ ಕೂಡ ಇಲ್ಲಿ ಜಾಸ್ತಿ ಇರ್ತಿತ್ತು. ಕೋವಿಡ್ ಇಯರ್ಸಲ್ಲಿ ಗ್ರಾಫಲ್ಲಿ ಡಿಪ್ ಬಂದಿದ್ದರಿಂದ ವಿ ಹ್ಯಾವ್ ಟು ರೀಸ್ಟಾರ್ಟ್ ದಿ ಗ್ರೋತ್ ಏನು ಭಾಳ ಕಡಿಮೆ ಆಗಿತ್ತು, ಈಗ ರೀಸ್ಟಾರ್ಟ್ ಮಾಡ್ತೀವಿ. ರೀಸ್ಟಾರ್ಟ್ ಮಾಡಿದಾಗ ಖಂಡಿತವಾಗೂ ಕನ್ಸೈಸ್ ಅಥವಾ ಸ್ಟ್ರಿಂಗ್ ಫಿಗರ್ಸ್ ಇದ್ದೇ ಇರ್ತದೆ. ದಿಸ್ ಈಸ್ ಅ ನೇಚರ್. ನಾನಿರಲಿ ಯಾರೊಬ್ರು ಇರಲಿ ಪ್ರಶ್ನೆ ಇಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ನಾವು ಹೆಂಗೆ ನಡ್ಕೊಳ್ತೀವಿ ಅನ್ನುವಂಥದ್ದು ಭಾಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೇನು ಏನು ಹೇಳಿದ್ದೇವೆ ಇದನ್ನು ಖಂಡಿತವಾಗೂ ಸಾಧನೆ ಮಾಡ್ತೀವಿ. ಮತ್ತು ಟಾರ್ಗೆಟ್ಸ್ ಏನಿದೆ ಈ ವರ್ಷ ರಿಸೋರ್ಸ್ ಮೊಬಿಲೈಸೇಷನ್ನು ಫ್ರಮ್ ದ ಫಸ್ಟ್ ಮಂತ್ ವಿ ವಿಲ್ ಸ್ಟಾರ್ಟ್ ಇಟ್. ಆ್ಯಂಡ್ ಎಕ್ಸ್ಪೆಂಡಿಚರ್ ಕೂಡ ಭಾಳಷ್ಟು ಕಡಿಮೆ ಮಾಡೋದಕ್ಕೆ ಅಡ್ಮಿನಿಸ್ಟ್ರೇಷನ್ ನಮ್ಮದು ಇಂಪ್ರೂವ್ ಆಗುತ್ತೆ. ಆದ್ದರಿಂದ ನಾವು ಕಡತವನ್ನು ಖರ್ಚವನ್ನು ಕಡಿಮೆ ಮಾಡೋದಕ್ಕೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಏನು ಹೇಳ್ತದೆ ಅದನ್ನು ಕೂಡ ನೇಮಿಸಿದ್ದೇವೆ, ಅದನ್ನು ಕೂಡ ಪರಿಪಾಲನೆಯನ್ನು ಮಾಡ್ತೇವೆ. ಅಲ್ಲದೆ ತಾವು ಹೇಳೋದು ಸರಿ ಇದೆ, 7th ಪೇ ಕಮಿಷನ್ ಮಾಡಿದಾಗ ಅದು ರಿಪರ್ಕಷನ್ಸ್ ಇದೆ, ಅದು ನಮ್ಗೆ ಗೊತ್ತಿದೆ. ಅದಕ್ಕೆ ಒಟ್ಟಾರೆ ಈ ವರ್ಷ ಆರ್ಥಿಕ ಶಿಸ್ತನ್ನು ನಾವು ಕಠಿಣವಾಗಿ ನಿಭಾಯಿಸಿದರೆ ಮಾತ್ರ ಈ ಮುಂದಿನ ಎಲ್ಲ ಬರುವಂಥ ಅಧಿಕವಾಗಿರುವಂಥ ಖರ್ಚುಗಳನ್ನು ನಿಭಾಯಿಸೋಕ್ಕೆ ಸಾಧ್ಯ. ಇಲ್ಲದ್ರೆ ಸಾಧ್ಯ ಇಲ್ಲ ಅನ್ನುವಂಥ ಅರಿವಿನಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರಿಂದ ದಕ್ಷತೆಯಿಂದ ನಮ್ಮ ಕಲೆಕ್ಷನ್ ಆಗಲಿ ನಮ್ಮ ಸ್ಪೆಂಡಿಂಗನ್ನಾಗಲಿ ನಾವು ಮಾಡ್ತೇವೆ ಸಭಾಧ್ಯಕ್ಷರೇ. ಅದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ ಅಂತ ನಾನು ಹೇಳಕ್ಕೆ ಇಚ್ಛೆ. ಓಕೆ, ಅದನ್ನು ಓದಬೇಕು, ತಾವು ಅದು ಓದಬೇಕು. ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 31/3/2023 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 2ರಿಂದ 6, 8, 11ರಿಂದ
19-22ರಿಂದ 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚವನ್ನು ಭರಿಸಲು ಸರ್ಕಾರ ರಾಜಸ್ವ ಖಾತೆಯಲ್ಲಿ ಮತ್ತು ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳ ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲ್ಗೆ ಮೀರಿದ ಮೊತ್ತವನ್ನು ಸಭೆಯ ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. 2022-23ನೇ ಸಾಲಿನ ಬೇಡಿಕೆಯ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ದಿನಾಂಕ 31-3-2023ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆ ಕ್ರಮಾಂಕ 2-6, 8, 11-19, 22-28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚವನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲ್ಗಳಿಗೆ ಮೀರಿದ ಮೊತ್ತವನ್ನು ಸಭೆಯು ಮಂಜೂರಿ ಮಾಡುತ್ತದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಈಗ ಇದು ಈ ಪೂರಕ ಕಾರ್ಯಕಲಾಪಗಳ ಪಟ್ಟಿಯನ್ನು ಕೊಟ್ಟಿದೆ. ಇದಕ್ಕೆ ರಿಲೇಟೆಡ್ 2-3 ಬಿಲ್ ಇದೆ. ಫೈನಾನ್ಸ್ ಬಿಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, 22ನೇ ಸಾಲಿನ ಕರ್ನಾಟಕ ಧನಿಯೋಗ ಸಂಖ್ಯೆ 2 ವಿಧೇಯಕ ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಸಭಾಧ್ಯಕ್ಷರು, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಯಿತು. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದು ಮತ್ತೊಂದು ಬಿಲ್. ಮಾನ್ಯ ಸಭಾಧ್ಯಕ್ಷರು, 2022 ಸಾಲಿನ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ತಿದ್ದುಪಡಿ ವಿಧೇಯಕ ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಸಭಾಧ್ಯಕ್ಷರ, ವಿಧೇಯಕವನ್ನು ಮಂಡಿಸುತ್ತಿದ್ದೇವೆ. ವಿಧೇಯಕವನ್ನು ಮಂಡಿಸಲಾಯಿತು. ಶ್ರೀರಾಮುಲು ಅವರು ಸಾರಿಗೆ. ಅಧ್ಯಕ್ಷರೇ, 2020-22ನೇ ಸಾಲಿನ ಕರ್ನಾಟಕ ಮೋಟಾರ್ ವಾಹನ ತೆರಿಗೆ ನಿರ್ಧಾರಣೆ ತಿದ್ದುಪಡಿಯನ್ನು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧರಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಯಿತು. ಈಗ ಪರ್ಯಾಲೋಚನೆಯನ್ನ ಮತ್ತು ಅಂಗೀಕಾರವನ್ನ ಮಾಡುವಂತ ವಿಧೇಯಕಗಳು ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು. ಮಾನ್ಯ ಸಭಾಧ್ಯಕ್ಷರೇ, 22ನೇ ಸಾಲಿನ ಕರ್ನಾಟಕ ಧನಿಯೋಗ ಸಂಖ್ಯೆ 2 ವಿಧೇಯಕ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಇದಕ್ಕೆ ಸಂಬಂಧಪಟ್ಟಿದ್ದಿದೆ. ಇದಕ್ಕೇನು ಮತ್ತೇನಿಲ್ಲ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ಮತ್ತು 3ನೇ ಖಂಡ ಹಾಗೂ ಅನುಸೂಚಿ ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡ ಹಾಗೂ ಅನುಸೂಚಿ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು.
ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಇನ್ನೊಂದು ಅದೇ ಮಾನ್ಯ ಸಭಾಧ್ಯಕ್ಷರೇ, 2022ನೇ ಸಾಲಿನ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ತಿದ್ದುಪಡಿ ವಿಧೇಯಕ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾದವು. ಸಚಿವರುಗಳು ಎಲ್ಲ ಈ ಕಡೆ ಗಮನ ಕೊಡಿ, ನಿಮ್ಮದೇ ಎಲ್ಲ ಬಜೆಟ್ ಪಾಸ್ ಆಗಿರೋದು. ಇಲ್ಲಿ ನಿಮಗೆ ಹೇಳ್ತಿದ್ದೀನಿ ಎಲ್ಲ, ಇದು ಬಜೆಟ್ ಪಾಸ್ ಆಗ್ತಾ ಇದೆ. 2,65,000 ಕೋಟಿದು, 60 ಎಷ್ಟದು 65. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಶ್ರೀರಾಮುಲು ಅವರು ಇನ್ನೊಂದು ಅಧ್ಯಕ್ಷರೇ, 2020-22ನೇ ಸಾಲಿನ ಕರ್ನಾಟಕ ಮೋಟಾರ್ ವಾಹನ ತೆರಿಗೆ ನಿರ್ಧರಣೆ ತಿದ್ದುಪಡಿಯನ್ನು ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸಿ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧರಣೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧರಣೆ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಅರ್ಜಿಯನ್ನು ಒಪ್ಪಿಸುವುದು ಶ್ರೀಯುತ ಆನಂದ್ ಅಲಿಯಾಸ್ ವಿಶ್ವನಾಥ್ ಚಂದ್ರಶೇಖರ್ ಮಾಮನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸುತ್ತಿರುವ ನಾಡಪ್ರಭು ಕೆಂಪೇಗೌಡರ ಬಡಾವಣೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಅರ್ಜಿಯನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ.
ಓಕೆ, ಈಗ 1:15 ಸಿ ಪಾಟೀಲ್ರು ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಮ್ಮನ್ನೆಲ್ಲರನ್ನೂ ಊಟಕ್ಕೆ ಕರೆದಿದ್ದಾರೆ. ಮಾನ್ಯ ಲೋಕೋಪಯೋಗಿ ಸಚಿವರು ನಾವೆಲ್ಲರೂ ಬರಬೇಕು ಅಂತ ಅವರು ಅಪೇಕ್ಷಿಸಿದ್ದಾರೆ. ಈಗ ಶ್ರೀಯುತ HK ಪಾಟೀಲ್ ಅವರು ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆ ಅಗತ್ಯತೆ ಬಗ್ಗೆ ನಾನು ನಿನ್ನೆ ಏನು ಪ್ರಸ್ತಾವನೆಯನ್ನು ಮಂಡಿಸಿದ್ದೇನೋ ಅದರದ್ದು ಯಾರ್ದಾದ್ರು ಪ್ರತಿ ಸಿಗಲಿಲ್ಲ ಅಂತ ಆದರೆ ಪ್ರತಿ ಇಲ್ಲಿದೆ, ದಯವಿಟ್ಟು ತಗೊಂಡು ಓದಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಈಗ HK ಪಾಟೀಲ್ರು ಈ ವಿಷಯದ ಕುರಿತಂತೆ ವಿಶೇಷ ಚರ್ಚೆಯನ್ನು ಪ್ರಾರಂಭಿಸ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಮೊಟ್ಟ ಮೊದಲು ತಾವೇನು ಈ ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳ ಅಗತ್ಯತೆ ಬಗ್ಗೆ ವಿಶೇಷ ಚರ್ಚೆಗೆ ಒಂದು ಅವಕಾಶವನ್ನು ಕಲ್ಪಿಸಿದ್ದೀರಿ ಸದನದಲ್ಲಿ, ಅದಕ್ಕಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ತಾವು ಕೊಟ್ಟಿರ್ತಕ್ಕಂಥ ಹಲವಾರು ಸಲಹೆಗಳು, ತಾವು ವಿಮರ್ಶೆ ಮಾಡಿರ್ತಕ್ಕಂಥ ಕೆಲವು ವಿಚಾರಗಳು, ತಾವೇನು 19ನೇ ಪುಟದಲ್ಲಿ ತಾವು ಮಾಡಿರ್ತಕ್ಕಂಥ ಪ್ರಾಸ್ತಾವಿಕ ಭಾಷಣದ 19ನೇ ಪುಟದಲ್ಲಿ ತಮ್ಮ ಪರಿಹಾರಗಳನ್ನು ಅಥವಾ ಅವುಗಳನ್ನು ಮಾಡಿದರೆ ಸುಧಾರಣೆ ಆಗ್ಬೋದು ಅನ್ನುವಂಥ ನಿಮ್ಮ ಬಯಕೆಯನ್ನು ವ್ಯಕ್ತ ಮಾಡಿದ್ದೀರಿ. ಕೆಲವುದರಲ್ಲಿ ನಾನು ನಿಮ್ಮ ಜೊತೆಗೆ ಸಂಪೂರ್ಣವಾಗಿ ಸಹಮತ ಇದ್ದೇನೆ, ಕೆಲವುದರಲ್ಲಿ ನನ್ನ ವೈಯಕ್ತಿಕ ವಿಚಾರ ಬಹಳಷ್ಟು ಬದಲಾವಣೆಯಲ್ಲಿದೆ, ಅದನ್ನು ನಾನು ಮುಂದೆ ಹೇಳ್ತೇನೆ. ಆದರೆ ಅದಕ್ಕೆ ಬರುವ ಮೊದಲು ಅಧ್ಯಕ್ಷರೇ, ನನಗೆ ತಾವೇನು ಸಮಯ ಕೊಟ್ಟಿದ್ದೀರಿ ಅದರಲ್ಲೂ ನಮ್ಮ ಜಿಲ್ಲೆಯ ಸಚಿವರದ ಊಟದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಿ. ಆಮೇಲೂ ಕಂಟಿನ್ಯೂ ಮಾಡ್ಬೋದು. ಹೌದಾ? ಅಂದರೆ ಕೇವಲ 10 ನಿಮಿಷ ಅಂತಲ್ಲ, ನೀವು ಮಧ್ಯಾಹ್ನ ಮೇಲೂ ಕಂಟಿನ್ಯೂ ಮಾಡ್ಬೋದು. ನೀವು 10 ನಿಮಿಷಕ್ಕೆ ಸೀಮಿತವಾಗಬೇಕಾಗಿಲ್ಲ. ಮಧ್ಯಾಹ್ನ ಮೇಲೆ ಒಂದು 15 ನಿಮಿಷ ಅಂತ ಮತ್ತೆ ಇಟ್ಕೊಳ್ಳಿ. ಸರಿ. ಅಂದರೆ ಈಗಲೂ ಬೇಕಾದ್ರೆ ಒಂದು 10 ನಿಮಿಷ, ಈಗ ನೀವು ಕಂಟಿನ್ಯೂ ಮಾಡೋದಾದ್ರೆ 1:45 ತನಕ ಮುಗಿಸೋದಾದ್ರೆ ಇನ್ನೂ 25 ನಿಮಿಷ ಇದೆ. ಮುಗಿಸೋದಾದ್ರೆ ನಿಮ್ಮನ್ನು ಮುಗಿಸಿದ ಮೇಲೆ ಊಟಕ್ಕೆ ಹೋಗೋಣ. ನೋಡ್ರಿ, ಮಾತಾಡ್ತಾ ಹೋಗ್ತೀನಿ. ಓಕೆ. ಅಧ್ಯಕ್ಷರೇ, ನಾವು ಏನಿಲ್ಲಿದ್ದೀವಿ, ನಾವೆಲ್ಲ ಈಗೇನು ನಿಮ್ಮ ಚುನಾವಣಾ ವ್ಯವಸ್ಥೆ ಇದೆ, ಇದಕ್ಕೇನು ಸುಧಾರಣೆಗಳನ್ನು ಅಗತ್ಯ ಅದಾವು, ಅನಿವಾರ್ಯ ಅದಾವು ಅನ್ನೋದಿದೆ, ಇದರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಸದನದಲ್ಲಿರ್ತಕ್ಕಂಥ ನಾವೆಲ್ಲರೂ ಈ ವ್ಯವಸ್ಥೆಗೆ ಇಲ್ಲ ನಾವು ಅಫೆಂಡರ್ಸು, ಈದರ್ ವಿ ಆರ್ ಅಫೆಂಡರ್ಸ್ ಆನರಬಲ್ ಚೀಫ್ ಮಿನಿಸ್ಟರ್ ಆರ್ ವಿ ಆರ್ ವಿಕ್ಟಿಮ್ಸ್. ನಾವು ಇಲ್ಲ ಈ ವ್ಯವಸ್ಥೆ ಹಾಳಾಗೋದರಲ್ಲಿ ಕೈ ಜೋಡಿಸಿದವರು ಅಥವಾ ಚುನಾವಣೆಯ ಈ ವ್ಯವಸ್ಥೆ ಕಾರಣ ನಾವು ನೋವನ್ನು ಅನುಭವಿಸ್ತಕ್ಕಂಥ ವಿಕ್ಟಿಮ್ಗಳಾಗಿದ್ದೇವೆ. ಇದನ್ನು ಬಹುಶಃ ಯಾರೂ ಅಲ್ಗಳೆಯೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾನು ಭಾವಿಸ್ಕೊತೀನಿ. ಶಾಸಕರುಗಳು ದಯವಿಟ್ಟು ತಾವು ಎಲ್ಲೆಲ್ಲಿದ್ದೀರಿ ಒಂದು ಸಲ ಈ ವಿಷಯದ ಬಗ್ಗೆ, ಗಂಭೀರವಾದ ವಿಷಯ, ತಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ಕೇಳಿ. ಅಲ್ಲಿ ಹಿಂದೆ ಡಾಕ್ಟ್ರೇ. ಅಧ್ಯಕ್ಷರೇ, ನಾನು ಈ ಚುನಾವಣಾ ವ್ಯವಸ್ಥೆ ಇಷ್ಟು ಹದಗೆಡೋದಕ್ಕೆ ಸಾರ್ವಜನಿಕರು ಏನು ತಿಳ್ಕೊತಾರೆ ಅಂದರೆ, ಈ ಸದನದಾಗ ನಾವೇನದೇವಲ್ಲ ನಾವೇ ರಿಸ್ಪಾನ್ಸಿಬಲ್ ಅಂತ ತಿಳ್ಕೊತಾರೆ. ಇಟ್ ಈಸ್ ದೀಸ್ MLAs ರಿಸ್ಪಾನ್ಸಿಬಲ್, ಇಟ್ ಈಸ್ ದೀಸ್ ಮಿನಿಸ್ಟರ್ಸ್ ರಿಸ್ಪಾನ್ಸಿಬಲ್, ಇಟ್ ಈಸ್ ದೀಸ್ ಪೊಲಿಟಿಕಲ್ ಪಾರ್ಟಿ ಪ್ರೆಸಿಡೆಂಟ್ಸ್ ಆರ್ ರಿಸ್ಪಾನ್ಸಿಬಲ್, ಇಟ್ ಈಸ್ ದಿ ಚೀಫ್ ಮಿನಿಸ್ಟರ್ ಹೂ ಇಸ್ ರಿಸ್ಪಾನ್ಸಿಬಲ್ ಅಂತ ಭಾವಿಸ್ಕೋತಾರೆ. ಇಟ್ ಈಸ್ ನಾಟ್ ದ್ಯಾಟ್ ವಿ ಡೋಂಟ್ ಹ್ಯಾವ್ ಎ ರೋಲ್. ನಾವು ಕೆಡಿಸೋದ್ರಲ್ಲಿ ನಮ್ಮ ಏನೂ ಪಾತ್ರ ಇಲ್ಲ ಅಂತಲ್ಲ, ಆದರೆ ಅದಕ್ಕಿಂತ ದೊಡ್ಡ ಪಾತ್ರ ಕೆಲವರು ದೊಡ್ಡವ್ರದ್ದು ಇದೆ ಇದರೊಳಗೆ. ಆದರೆ ಮಾತನಾಡುವಾಗ, ಚುನಾವಣಾ ವ್ಯವಸ್ಥೆ ಕೆಟ್ಟಾಗ, ಚುನಾವಣೆಯ ಭ್ರಷ್ಟಾಚಾರ ನಡೆದಾಗ, ಚುನಾವಣೆಯ ಮಾಲ್ ಪ್ರಾಕ್ಟೀಸ್ ನಡೆದಾಗ ಯಾರೂ ಅವ್ರ ಸುದ್ದಿ ತೆಗೆಯೋದಿಲ್ಲ, ಅವ್ರ ಬಗ್ಗೆ ಮಾತನಾಡೋದಿಲ್ಲ. ನಾನು ಒಂದು ಉದಾಹರಣೆಗೆ ಬರ್ತೀನಿ. ಮೊದಲು ನಮ್ಮ ದೇಶದಲ್ಲಿ ನ್ಯಾಯದಾನ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ
ಅತ್ಯಂತ ಎತ್ತರದಲ್ಲಿದೆ. Though they are politically administered, judiciary is at the helm of everything. ಒಂದು ಚುನಾವಣಾ ಪಿಟಿಷನನ್ನು, ಎಲೆಕ್ಷನ್ ಪಿಟಿಷನನ್ನು 6 ತಿಂಗಳದಾಗ, 3 ತಿಂಗಳದಾಗ, 4 ತಿಂಗಳದಾಗ ಯಾವ ನಿರ್ಣಯ ಆಗಿದ್ದನ್ನು ನಮ್ಮ ಅನುಭವದಲ್ಲಿ ನಾವು ನೋಡಿದ್ದೇವೆ. ನ್ಯಾಯಾಂಗ ವ್ಯವಸ್ಥೆ ಈ ಪ್ರಜಾಪ್ರಭುತ್ವದ ಅತ್ಯಂತ ಮಹತ್ವದ ಅಂಶ ಆಗಿರ್ತಕ್ಕಂಥ ಚುನಾವಣೆ ಕುರಿತು ಯಾವುದೇ ರೀತಿಯಾಗಿರ್ತಕ್ಕಂಥ ಗಂಭೀರತೆಯಿಂದ ತಮ್ಮ ಕೇಸ್ ನಡೆಸೋದಕ್ಕೂ ಸಹಿತ ಸಾಧ್ಯ ಇಲ್ಲ. ಲಿಮಿಟೆಡ್ ಟೈಮ್ನೊಳಗೆ ಜಜ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಗಂಭೀರವಾಗಿ ಏನೂ ತೆಗೆದುಕೊಳ್ಳೋದಿಲ್ಲ ಅಂತಂದರೆ ಯಾರು ಮಾಲ್ ಪ್ರಾಕ್ಟೀಸ್ ಮಾಡಿದಾನೆ ಆ ಮಾಲ್ ಪ್ರಾಕ್ಟೀಸ್ ಮಾಡಿದವನಿಗಿಂತ ಅದನ್ನು ಗಂಭೀರವಾಗಿ ಗಮನಿಸದೇ ಇರತಕ್ಕಂಥವರು ಅತ್ಯಂತ ದೊಡ್ಡ ಸಮಾಜಕ್ಕೆ ಅನ್ಯಾಯ ಬಗೆಯುವಂಥವ್ರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಅಂದ್ಕೊಳ್ಳೇಬೇಕು. ಆದ್ದರಿಂದ ನನಗೆ ಫಸ್ಟ್ ಮೈ ಸಜೆಷನ್ ಈಸ್, ಇಫ್ ಎಲೆಕ್ಷನ್ಸ್ ಆರ್ ಟು ಬಿ ಫೇರ್, ಈ ಚುನಾವಣಾ ವ್ಯವಸ್ಥೆ ಸುಧಾರಣೆ ಆಗಬೇಕು ಅಂದರೆ ಇಲ್ಲಿರುವವರಿಗಿಂತ ನಮ್ಮ ಎದುರಿಗಿರ್ತಕ್ಕಂಥ ಕೆಂಪು ಕಟ್ಟಡ ಏನಿದೆ ಅಲ್ಲಿಂದ ಸಮಯಕ್ಕೆ ಸರಿಯಾಗಿ 6 ತಿಂಗಳದೊಳಗೆ, 3 ತಿಂಗಳದೊಳಗೆ ಏನು ಮಾಲ್ ಪ್ರಾಕ್ಟೀಸ್ಗಳಾಗಿರ್ತಾವೋ ಆ ಮಾಲ್ ಪ್ರಾಕ್ಟೀಸ್ಗಳ ಬಗ್ಗೆ ಎಲೆಕ್ಷನ್ ಪಿಟಿಷನ್ ಡಿಸ್ಪೋಸ್ ಆಗಿ ನಿರ್ಣಯ ಆಗುವಂಥದ್ದಾದರೆ ನಮ್ಮೆಲ್ಲರಿಗೂ ಭಯ ಹುಟ್ಟುತ್ತದೆ. ಭಯದ ಕಾರಣ ನಾವು ಸರಿಯಾದ ದಾರಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತೈತಿ. ಆದ್ದರಿಂದ ನನ್ನ ಮೊಟ್ಟ ಮೊದಲು ಅಪೀಲ್, ಪ್ರಾರ್ಥನೆ ಅಂದರೆ ನ್ಯಾಯಾಂಗ ಈ ಕಡೆ ಭಾಳಷ್ಟು ಗಂಭೀರವಾಗಿರ್ತಕ್ಕಂಥ ಗಮನವನ್ನು ಹರಿಸಬೇಕು. ಇಲ್ಲದೇ ಇದ್ದರೆ ಬರೋ ದಿವಸಗಳಲ್ಲಿ ನೀವು ಇದಕ್ಕೆ ಪಾತ್ರರಾಗ್ತೀರಿ ಅನ್ನುವಂಥ ಆ ಒಟ್ಟು ಅಭಿಪ್ರಾಯ ಸಾರ್ವಜನಿಕರಲ್ಲಿ ಮೂಡಿ ನಿಮ್ಮ ಬಗ್ಗೆ ಏನು ಆದರ ಐತಿ, ಗೌರವ ಐತಿ, ವಿಶ್ವಾಸ ಐತಿ, ಪ್ರಜಾಪ್ರಭುತ್ವದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಏನೈತಿ ಆ ಜವಾಬ್ದಾರಿಯನ್ನು ನೀವು ಮಾಡಿದಾಗ ಆಗೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನ್ಯಾಯಾಂಗಕ್ಕೆ ನಾವು ಈ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ. ನಿಜ, those cases are against you people. Yes, they are against we people, but who is preventing you to not to decide on that? Those who are culprits, let them face the music. ನೀವ್ಯಾಕೆ ಅವನ್ನ 5 ವರ್ಷ ನಮ್ಮ ಟೆನ್ಯೂರ್ ಇರುತ್ತೆ, 4 ವರ್ಷ 9 ತಿಂಗಳಾದಮೇಲೆ 4 ವರ್ಷ 10ನೇ ತಿಂಗಳಿಗೆ ಯಾವನು ಆರ್ಚ್ ಬಂದಿರ್ತಾನೆ ಅವನಿಗೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಅವನು ಮತ್ತೆ ಮುಂದೆ ಅಪೀಲ್ ಹೋಗಿ ಸ್ಟೇ ತಂದು ಆ ಮುಂದಿನ 2 ತಿಂಗಳನ್ನು ಇದೇ ಮನೆಯೊಳಗೆ ಇರ್ತಾನೆ. ಇದು ನಿಮಗೆ ನಾಚಿಕೆ ಅನಿಸೋದಿಲ್ವಾ? ಇದನ್ನು ಯಾರಿಗೆ ಹೇಳ್ತೀರಿ ನೀವು? ಆ ಬಡ ಮತದಾರರಿಗೆ ಹೇಳ್ತೀರಿ? ಅಜ್ಞಾನ ಇದೆ. ನಾನು ನಿಮ್ಮ ಇದರಲ್ಲಿ ನೋಡಿದೆ, ಅಜ್ಞಾನದ ಸಲುವಾಗಿ ಇವತ್ತು ಚುನಾವಣಾ ಕಣದಲ್ಲಿ ಮಾಲ್ ಪ್ರಾಕ್ಟೀಸ್ ಇಲ್ಲ, ಭ್ರಷ್ಟಾಚಾರ ಇಲ್ಲ. ಈ ಮೇಲ್ಮಟ್ಟದಲ್ಲಿ ಇದ್ದಿರ್ತಕ್ಕಂಥವ್ರು ಏನು ನಿರ್ಲಕ್ಷ್ಯ ಇದೆ, ಆ ನಿರ್ಲಕ್ಷ್ಯದ ಕಾರಣ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಈ ಚುನಾವಣಾ ವ್ಯವಸ್ಥೆ ಇಷ್ಟು ಅಧೋಗತಿಗೆ ಹೋಗಿದೆ ಅನ್ನೋದನ್ನು ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಇನ್ನೊಂದು ಭಾಳ ದೊಡ್ಡವರು ಇಲೆಕ್ಷನ್ ಕಮಿಷನ್. ಗೊತ್ತಿಲ್ಲ ನನಗೆ ಇಲೆಕ್ಷನ್ ಕಮಿಷನ್ ಯಾಕೆ ಹಿಂಗಾಗೈತೆ ಅಂಥೇಳಿ. ಸೆಷನ್ ಅವರು ಇದ್ದಾಗ ಹೌ ಕುಡ್ ಇಲೆಕ್ಷನ್ ಕಮಿಷನ್ ಬಿ ಸೋ ಇಫೆಕ್ಟಿವ್, so fair, so good? How could that one man without any backing of the law could make country so vibrant in elections? ಹೇಗೆ ಮಾಡಿದರು? ಈಗಿನ ಇಲೆಕ್ಷನ್ ಕಮಿಷನ್, ಯಾರು ಇಲೆಕ್ಷನ್ ಕಮಿಷನರ್ ಅದಾರ ಅನ್ನೋದು ಗೊತ್ತಾಗಲ್ಲ ಭಾಳ ಮಂದಿಗೆ. ಅವ್ರು ಬರ್ತಾರ, ಹೋಗ್ತಾರ, ಏನು ಒಳ್ಳೆ ನಿರ್ಣಯ ತೊಗೊಂಡ್ರು ಅನ್ನೋದು ಗೊತ್ತಿಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಮ್ಮ ದೇಶ ಅಂದರೆ ಇವತ್ತು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ.
ಅದು ಮಿಲಿಟರಿ ಫೋರ್ಸ್ ತಗೊಳ್ರಿ, ನೀವು ಎಕಾನಮಿ ತಗೊಳ್ರಿ, ಅಡ್ಮಿನಿಸ್ಟ್ರೇಷನ್ ತಗೊಳ್ರಿ, ವಾಟ್ ಎವರ್ ನೇಮ್ ಯು ಸೇ. ಆದರೆ ಉತ್ತರ ಪ್ರದೇಶದೊಳಗೆ ನಮಗೆಲ್ಲರಿಗೂ ನೋವಾಗುತ್ತೆ, ಆಶ್ಚರ್ಯ ಆಗುತ್ತೆ. ಎಷ್ಟು ಫೇಸ್ ಎಲೆಕ್ಷನ್ ರೀ? 7, 9 ಅಂದರೆ ನಿಮಗೆ 2 ಫೇಸ್ನಾಗ 3 ಫೇಸ್ನಾಗ ಎಲೆಕ್ಷನ್ನೂ ಮಾಡೋಕ್ಕಾಗೋದಿಲ್ವಾ? ಒಂದೊಂದು ರಾಜ್ಯದೊಳಗೆ 1 ಫೇಸ್ ಕಂಪ್ಲೀಟ್. ಉತ್ತರ ಪ್ರದೇಶದಾಗ ಯಾಕೆ 7, 9 ಫೇಸ್ ಮಾಡ್ತೀರಿ? ಎಲೆಕ್ಷನ್ ಕಮಿಷನ್ ನೀಡ್ಸ್ ಟು ಎಕ್ಸ್ಪ್ಲೇನ್ ದಿಸ್. ದೇ ಆರ್ ಲಯಬಲ್ ಟು ಎಕ್ಸ್ಪ್ಲೇನ್. ದೇ ಹ್ಯಾವ್ ನಾಟ್ ಎಕ್ಸ್ಪ್ಲೇನ್ಡ್ ಎನಿ ಟೈಮ್. ದೇ ಗಿವ್ ಸಮ್ reason which is not acceptable. ನಾನು ಚುನಾವಣಾ ಕಮಿಷನ್ ಕೇಳ್ತೀನಿ, ಈ ರೀತಿ ನಿಮ್ಮ ದ್ವಂದ್ವವನ್ನು ಬಿಡ್ರಿ. ನೀವು ಬಿ ಫೇರ್. ನೀವು ಯಾರು ಚುನಾವಣೆ ಕಮಿಷನ್ನಲ್ಲಿರೋರು ಈ ಚುನಾಯಿತರ ಮಾತು ಕೇಳ್ತಕ್ಕಂಥದ್ರಿಂದ ದೂರ ಸರಿರಿ. ಎಲ್ಲಿವರೆಗೆ ನೀವು ಫೇರ್ ಆಗೋದಿಲ್ಲ, ನಮ್ಮ ಚುನಾವಣಾ ವ್ಯವಸ್ಥೆಗೆ ಗೌರವ ಬರೋದಿಲ್ಲ. ಅಧ್ಯಕ್ಷರೇ, ತಮಗೂ ಅನುಭವ ಆಗಿರಬೇಕು, ನನಗಂತೂ ಅನುಭವ ಆಗಿದೆ. ಇಲೆಕ್ಷನ್ ಡೇ ಒಂದೊಂದು ಪೇಜ್ ಗಟ್ಟಲೆ ಇಲ್ಲ ಡಿಲೀಟು, ಇಲ್ಲ ಈ 2ನೇ ಬೂತ್ನಿಂದ 5ನೇ ಬೂತಿಗೆ ಟ್ರಾನ್ಸ್ಫರು, ಇವು 4 ರೌಂಡ್ ಹಾಕಿಬಿಡ್ತಾರೆ. ಅರೆ, ನಮಗೆ ನೀವು ಅಂತಿಮವಾಗಿ ಏನು ವೋಟರ್ ಲಿಸ್ಟ್ ಕೊಡ್ತೀರಲ್ಲ, ನೀವು ಯಾವಾಗ ಕೊಡ್ತೀರೋ ಕೊಡ್ರಿ. ಆನ್ ದ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ಯು ಗಿವ್ ಅಸ್ ದಿ ವೋಟರ್ ಲಿಸ್ಟ್. ಆ ವೋಟರ್ ಲಿಸ್ಟ್ನಾಗ ಯಾವ ಬ್ರಹ್ಮ ಬಂದ್ರೂ ಬದಲಾವಣೆ ಆಗಬಾರ್ದು. ಅದರಲ್ಲಿ ನಾನು ಮತದಾರ ಇದ್ದರೆ ಆ ಮತದಾರ ಇರಲೇಬೇಕು. ಅದಾದಮೇಲೆ ಯಾರೂ ಅದನ್ನು ತೆಗೆದುಹಾಕುವಂಥ ಅಧಿಕಾರ ಯಾರಿಗೂ ಉಳಿದಿರಬಾರ್ದು. ಆದರೆ ಚುನಾವಣಾ ದಿವಸ ನಮ್ಮ ಕೈಯೊಳಗೆ ಒಂದು ವೋಟರ್ ಲಿಸ್ಟ್ ಇರ್ತೈತಿ, ಆ ಇಲೆಕ್ಷನ್ ಆಫೀಸರ್ನ ಕೈಯಾಗ ಒಂದು ವೋಟರ್ ಲಿಸ್ಟ್ ಇರ್ತೈತಿ. ಇಂಥದ್ರಿಂದ ಚುನಾವಣೆಯೊಳಗೆ ಮಾಲ್ ಪ್ರಾಕ್ಟೀಸ್ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ತಮಗೆ. 2008ರಲ್ಲಿ ನನ್ನ ಕ್ಷೇತ್ರದಲ್ಲಿ ಸುಮಾರು 18,000 ಮತಗಳನ್ನು ಕೈ ಬಿಡಲಾಗಿತ್ತು. 18,000 votes. How can you expect fair election? What will be my position? I go to those people, I request them, I waste time. ಇದು ಒಂದೇ ನಿಮ್ಮ ಕ್ಷೇತ್ರದಾಗ ಏನೋ ಆಗಿರ್ಬೋದಲ್ಲನೋ. ಈ ರೀತಿಯಾಗಿರ್ತಕ್ಕಂಥ 10 ಮತಕ್ಷೇತ್ರಗಳನ್ನು ನಾವು ಗಮನದಲ್ಲಿ ತಂದುಕೊಳ್ಬೋದು. ಅಂದರೆ ಇಲೆಕ್ಷನ್ ಕಮಿಷನ್ ಈ ವೋಟರ್ ಲಿಸ್ಟ್ ಮಾಡೋದ್ರೊಳಗೂ ಸಹಿತ ಯಾವ ಗಂಭೀರತೆಯಿಂದ ಇರಬೇಕೋ ಗಂಭೀರತೆಯಿಂದ ಇಲ್ಲ. ಒಂದು ಕೆಲಸ ಆಗಬೇಕು, ಈ ಸಲ ಆಗಬೇಕು ನಮ್ಮ ಕರ್ನಾಟಕದಲ್ಲಿ. ಚುನಾವಣೆ ಘೋಷಣೆ ಆದ ದಿವಸ ನೀವು ಕರೀರಿ ಪೊಲಿಟಿಕಲ್ ಪಾರ್ಟೀಸನ್ನ. ಸಿ, ದಿಸ್ ಈಸ್ ದಿ ಫೈನಲ್ ಲಿಸ್ಟ್ ಆಫ್ ವೋಟರ್ಸ್ ಲಿಸ್ಟ್. ದಿಸ್ ಈಸ್ ಫೈನಲ್. ಒಂದು ವೇಳೆ ಇದರೊಳಗೆ ಒಂದೇ ಹೆಚ್ಚು ಕಡಿಮೆ ಆದ್ರೂ ಸಹಿತ ಮತ್ತೆ ನಿಮಗೆ ಪೊಲಿಟಿಕಲ್ ಪಾರ್ಟಿಯವ್ರಿಗೆ ನಾವು ರಿಟರ್ನ್ ಆಗಿ ಆ ವೋಟರ್ ಲಿಸ್ಟನ್ನು ಬದಲಾಗಿರ್ತಕ್ಕಂಥ ವೋಟರ್ ಲಿಸ್ಟ್ ಕೊಡ್ತೀವಿ. ಅದು ಎಲ್ಲಿವರೆಗೆ? ಟಿಲ್ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್. ಇಷ್ಟು ನಮ್ಮ ಕರ್ನಾಟಕದ ಚುನಾವಣಾ ಆಯೋಗ ಮಾಡದೆ ಹೋದರೆ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಅಪವಾದ ಕೊಡಬಹುದಾಗಿರ್ತಕ್ಕಂಥ ಪರಿಸ್ಥಿತಿ ನೀವು ನಿರ್ಮಾಣ ಮಾಡ್ಕೋತೀರಿ. ಎಚ್ ಕೆ ಪಾಟೀಲ್ರು, ನೀವು ಚೆನ್ನಾಗಿ ಪ್ರಾರಂಭಿಸಿದ್ದೀರಿ, ನಿಮಗೆ ಅಭಿನಂದಿಸ್ತೇನೆ. ನಂದು ಚುನಾವಣಾ ಆಯೋಗ ಇದೆಯಲ್ಲ, ಇದು ಪ್ರೋ ಆ್ಯಕ್ಟಿವ್ ಆಗದೆ ಹೋದರೆ ಹೇಗೆ ಡಿಟೋರಿಯೇಷನ್ಗಳು ಬರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚು ಉತ್ತಮ ಉದಾಹರಣೆ ಬೇಕಾಗಿಲ್ಲ. ಒಂದು ಕಡೆಗೆ ತಾವು ಹೇಳ್ದಂಗೆ ವೋಟರ್ ಲಿಸ್ಟ್ನಲ್ಲಿ ಹೆಸರುಗಳೇ ಇರೋದಿಲ್ಲ, ಇಲ್ಲ ಇನ್ನೊಂದು ವೋಟರ್ ಲಿಸ್ಟ್ಗಳಲ್ಲಿ ಯಾವ್ಯಾವುದೋ ಭಾಗದವ್ರನ್ನ ಸೇರ್ಪಡೆ ಮಾಡುವಂಥದ್ದು ಅತಿ ಹೆಚ್ಚಾಗಿರುವಂಥದ್ದಿದೆ. ಅಂದರೆ ನಮಗೆ ಈ ಸ್ವಾತಂತ್ರ್ಯ ಬಂದು 75 ವರ್ಷದ ನಂತರವೂ ನಮಗೊಂದು ವೋಟರ್ ಲಿಸ್ಟನ್ನೇ ರೆಡಿ ಮಾಡ್ಕೊಳ್ಳಿಕ್ಕಾಗದೇ ಇರುವಂತಹ ನಾವು ಸ್ಥಿತಿಯಲ್ಲಿ ಇದ್ದೇವೆ. ಅಂದರೆ ಚುನಾವಣಾ ಆಯೋಗ ಅನ್ನುವಂಥದ್ದು 5 ವರ್ಷಕ್ಕೆ ಒಂದು ಸಲ ಇಲೆಕ್ಷನ್ ಮಾಡುವಂತಹ ಪ್ರಕ್ರಿಯೆಗಳಿಗಷ್ಟೇ ಸೀಮಿತವಾಗಿದೆ ಹೊರತು ಮೂಲಭೂತವಾಗಿ ಈ ರೀತಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೆಲ್ಲ ಮಾಡಿದೆ, ರಿಫಾರ್ಮ್ ಮಾಡಿಲ್ಲ ಅಂತಲ್ಲ, ನಾನು ಅದನ್ನು ನನ್ನ ಭಾಷಣದಲ್ಲಿ ಹೇಳಿದ್ದೀನಿ. ಆಗಲೇಬೇಕಾದಂಥದ್ದು ಇನ್ನೂ ಯಾವ್ಯಾವುದು ವಿಷಯಗಳನ್ನು ಇನ್ನೂ ಮಾಡಲಿಲ್ಲ ಅನ್ನೋದಕ್ಕೆ ವೋಟರ್ ಲಿಸ್ಟ್ ಒಂದು ಉದಾಹರಣೆ. ಅದು ತಾವು ಅದನ್ನು ಚೆನ್ನಾಗಿ ಅದನ್ನು ಉಲ್ಲೇಖಿಸಿದ್ರಿ. ಅಧ್ಯಕ್ಷರೇ,
ಒಂದು ನಿಮಿಷ ಪಾಟೀಲ್ರೆ, ಏನಾಗ್ತದೆ ನಮ್ಮ ತಾಲೂಕು ಆಫೀಸು ನಮ್ಮ ಜಿಲ್ಲಾಧಿಕಾರಿಗಳ ಆಫೀಸ್ನಲ್ಲಿ ಯಾರು ಬೇಡವಾಗ್ತಾರೋ ಅವ್ರನ್ನ ತಗೊಂಡೋಗಿ ಚುನಾವಣಾ ವಿಭಾಗಕ್ಕೆ ಹಾಕ್ಬಿಡೋದು. ಒಂದು ನಿಮಿಷ ಅವ್ರು ಮಾತಾಡ್ತಾ ಇದ್ದಾರೆ. ಅಲ್ಲ ಅದನ್ನ ಇದು ಬಹಳ ಈ ಕಡೆ ಬನ್ನಿ. ಅವ್ರು ಎದುರಿ ಮಾತಾಡುವಾಗ ಇದು ಬಹಳ ಎಫೆಕ್ಟ್ ಮಾಡ್ತದೆ. ಅವ್ರಿಗೇನು ಆಸಕ್ತಿ ಇರೋದಿಲ್ಲ. ಇಡೀ ಶೀಟೇ ಕಳ್ಕೊಬಿಡ್ತಾರೆ ಪ್ರಿಂಟಿಗೆ ಕೊಡುವಾಗ. ನಾವು ನೋಡಿದ್ದು ಭಾಳ ಒಳ್ಳೆ ಪಾಯಿಂಟನ್ನು ಅವ್ರು ರೈಸ್ ಮಾಡಿದ್ದಾರೆ ಮಾನ್ಯ ಪಾಟೀಲ್ರು. ವೋಟರ್ಸ್ ಲಿಸ್ಟ್ ಸರಿ ಆಗದೆ ಇದ್ರೆ ಪ್ರಜಾತಂತ್ರ ವ್ಯವಸ್ಥೆಗೆ ಚುನಾವಣೆಗೆ ಅರ್ಥನೇ ಬರೋದಿಲ್ಲ. ಮೂಲಭೂತವಾದಂಥ ಅವಶ್ಯಕತೆ ಇದು. ನಾನು ದೇಶದ ಪ್ರಜೆಯಾಗಿ ನನಗೊಂದು ವೋಟ್ ಇಲ್ಲ, ಕೊನೆಯಲ್ಲಿ ಹೋಗಿ ನೋಡೋದು ವೋಟ್ ಇಲ್ಲ, ಮುಖ ಜೋಲ್ ಮಾಡ್ಕೊಂಡು ವಾಪಸ್ ಮಾಡ್ತಾರೆ. ಇದು ಪರಿಸ್ಥಿತಿಗಳು. 52 ಹೈಕೋರ್ಟ್ ಆದೇಶ ಮೇಲೆ ಚುನಾವಣೆ ಆಯಿತು, ವೋಟರ್ ಲಿಸ್ಟೇ ಇರಲಿಲ್ಲ. 7 ದಿವಸದಲ್ಲಿ ಚುನಾವಣೆ ನೀವು ಮಾಡಲಿಕ್ಕೆ ಆದೇಶ ಮಾಡಬೇಕಂದ್ರು ಮಾಡಿದ್ರು. ವೋಟರ್ ಲಿಸ್ಟ್ ಯಾವತ್ತು ಕೊಟ್ಟರು ಅಂದರೆ ನಾಳೆ ವೋಟಿಂಗ್ ಇದೆ, ಇವತ್ತು ಕೊಟ್ಟಿದ್ದಾರೆ. ಇದೇ ಮೊನ್ನೆ ಆಗಿರ್ತಕ್ಕಂಥದ್ದು 52 ಪಟ್ಟಣ. ಎಲ್ಲ ಚುನಾವಣೆಗಳಿಗೂ ಒಂದು ವೋಟರ್ ಲಿಸ್ಟ್ ಇಲ್ಲಲ್ಲ, ಒಂದೊಂದು ವೋಟರ್ ಲಿಸ್ಟ್. ಎಚ್ ಕೆ ಪಾಟೀಲ್ ಅಧ್ಯಕ್ಷರೇ, ತಾವೇನು ನಮ್ಮ ಈ 75 ವರ್ಷದ ಚುನಾವಣಾ ವ್ಯವಸ್ಥೆಯೊಳಗೆ ನಾವು ಇನ್ನೂ ಇಲ್ಲೇ ಇದ್ದೇವಲ್ಲ ಅನ್ನುವ ನೋವನ್ನು ವ್ಯಕ್ತ ಮಾಡಿದ್ರಿ. ಸಹಜವಾಗಿ ಅದು ಪ್ರತಿಯೊಬ್ಬನ ನೋವಾಗಿದೆ. ತಮಗೂ ಗೊತ್ತಿದೆ, ನಮ್ಮ ದೇಶ ಒಂದು ಅತ್ಯಂತ ದೊಡ್ಡ ಪಾರ್ಲಿಮೆಂಟರಿ ಡೆಮೋಕ್ರಸಿ. ನಮ್ಮ ಪೂರ್ವಜರು ಸಂವಿಧಾನ ರಚನೆ ಮಾಡಿದವರು, ದೇ accepted this parliamentary democracy as it is going to be appropriate for model for a large diverse country like ours. ಅದನ್ನು ಅವರು ಅವತ್ತು ಮಾಡಿದ್ದು ಸರಿನೇ, ಈಗ ಇರೋದು ಸರಿನೇ. ಅವಾಗಿನಿಂದ ಸಹಜವಾಗಿ ಈ ಡೆಮೊಕ್ರೆಟಿಕ್ ಕಂಟ್ರಿಯೊಳಗೆ ಅತ್ಯಂತ ಮಹತ್ವದ್ದು ಅಂದರೆ ಚುನಾವಣೆ. ಈ ಚುನಾವಣಾ ಸುಧಾರಣೆ ಬಗ್ಗೆ ನಾವು ಮಾತನಾಡ್ಕೋತಾನೆ ಇದ್ದೀವಿ. 1970 ಪಾರ್ಲಿಮೆಂಟ್ರಿ ಕಮಿಟಿ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶೇಷವಾದ ಕಮಿಟಿ ರಿಪೋರ್ಟನ್ನು ಕೊಡ್ತು. ಇನ್ 1971 ಪಾರ್ಲಿಮೆಂಟ್ formed a joint parliamentary committee on amendments to election law headed by Shri Jagannath Rao. ಅದಾದಮೇಲೆ ಜಸ್ಟಿಸ್ ತರ್ಕುಂಡೆ ಕಮಿಟಿ in 1974. Again Justice Goswami committee in 1990. Again Justice V.K. Iyer's committee in 1994. Then Indrajit committee report in 1998. Starting from 1970, the Election Commission has submitted its report and recommendations on electoral reforms in 77, 82, 90, 92 and 2004. ಇದಲ್ಲದೆ ಲಾ ಕಮಿಷನ್ ಅವರು ತಮ್ಮ 15ನೇ ವರದಿಯನ್ನು ದೇ ಹ್ಯಾವ್ ಸಬ್ಮಿಟೆಡ್ ಇಟ್ ಟು ಗವರ್ಮೆಂಟ್ ಆಫ್ ಇಂಡಿಯಾ. ಲಾ ಕಮಿಷನ್ನವರು ತಮ್ಮ 170ನೇ ರಿಪೋರ್ಟ್ನಲ್ಲಿ ಅತ್ಯಂತ ವಿವರವಾಗಿ ಈ ಎಲೆಕ್ಷನ್ ಸಿಸ್ಟಮನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂಥೇಳಿ ತಿಳಿಸಿದ್ದಾರೆ. ನಾನು ಅದರದ ವಿವರಕ್ಕೆ ಹೋಗೋದಿಲ್ಲ. ಆದರೆ ಇಷ್ಟು ನಾನು ಹೇಳೋದಕ್ಕೆ ಬಯಸ್ತೀನಿ, ಇವೆಲ್ಲ ರಿಪೋರ್ಟ್ಗಳು ಬಂದ ಮೇಲೂ ಯಾಕೆ ಚುನಾವಣಾ ವ್ಯವಸ್ಥೆ ಸುಧಾರಣೆ ಆಗ್ತಾಯಿಲ್ಲ? ನಾನು ಇಬ್ಬರನ್ನು ಭಾಳ ಮಹತ್ವದ ವ್ಯಕ್ತಿಗಳನ್ನಾಗಿ ಸಂಸ್ಥೆಗಳನ್ನಾಗಿ ಗುರುತಿಸ್ತೇನೆ ಇದರಲ್ಲಿ. ಒಂದು ಎಲೆಕ್ಷನ್ ಕಮಿಷನ್, ಇನ್ನೊಂದು ಜುಡಿಷರಿ. ಇಫ್ ಅವರ್ ಎಲೆಕ್ಷನ್ಸ್ ಹ್ಯಾವ್ ಬಿಕಮ್ ರಿಯಲಿ ಬ್ಯಾಡ್, ಇಫ್ ದರ್ ಈಸ್ ಮೋರ್ ಮಾಲ್ ಪ್ರಾಕ್ಟೀಸ್ ಇನ್ ಎಲೆಕ್ಷನರಿಂಗ್, ದಿ ಪೀಪಲ್ ಹೂ ಆರ್ ಮೋರ್ ರೆಸ್ಪಾನ್ಸಿಬಲ್ ಈಸ್ ಜುಡಿಷರಿ and then the election commission. And those who are here, we are either beneficiary or offenders to the system. ಆದ್ದರಿಂದ ಎಲ್ಲರೂ ನಮ್ಮ ಕಡೆನ ಕೈ ತೋರಿಸ್ಬೇಕಾಗಿಲ್ಲ. ಚುನಾವಣೆಯೊಳಗೆ ಅವ್ಯವಹಾರ ಆಗೈತಿ ಅಂದರೆ ಇಲ್ಲ ನಿಮ್ಮ ಕಡೆ ಇಲ್ಲ ನಮ್ಮ ಕಡೆ ಹಿಂಗೆ ತೋರಿಸ್ಕೊಳ್ಳೋದಲ್ಲ. ನಮ್ಗೆ ನಿಮಗೆ ಏನು ಯಾರ್ದು ಭಯನೇ ಇಲ್ಲ, ಏನು ಮಾಡಿದ್ರು ನಡೀತೈತಿ.
ಏನಾಯಿತು ಅಧ್ಯಕ್ಷರೇ, ಮೊನ್ನೆ ನಮ್ಮ ಕೌನ್ಸಿಲ್ ಚುನಾವಣೆಗಳಾದವಲ್ಲ, ಲೆಟ್ ಅಸ್ ಇಂಟ್ರಾಸ್ಪೆಕ್ಟ್. ಏನಾಯಿತು? ನಿಮ್ಮ ಪಾರ್ಟಿಯವ್ರಿಗೆ ಹಣ ಕೊಡುವಂಥ ಪರಿಸ್ಥಿತಿ ಬಂತಲ್ಲ. ಯಾರು ಹಣ ಕೊಡದೇ ಚುನಾವಣೆ ಮಾಡಿದರು ಅವರು ನಿಜವಾಗಿಯೂ ಅಭಿನಂದನೆಗೆ ಅರ್ಹರವರು. ಒಟ್ಟು ವ್ಯವಸ್ಥೆ ಅಷ್ಟು ಹಾಳುಗೆಡುವುದಾಗ ಈ ಸ್ಪರ್ಧಾತ್ಮಕ ವ್ಯವಸ್ಥೆ ನಮ್ಮದು, ಯಾರು ಆಯ್ಕೆ ಆಗಬೇಕನ್ನುವ ಸ್ಪರ್ಧೆಯೊಳಗೆ ಇರ್ತೇವೆ ಹೊರತು ಗುಣಮಟ್ಟದ ಸ್ಪರ್ಧೆ ಇಲ್ಲ. ವಿಚ್ ಈಸ್ ದಿ ಬೆಸ್ಟ್ ಕ್ಯಾಂಡಿಡೇಟ್, ಬೆಟರ್ ಕ್ಯಾಂಡಿಡೇಟ್, ಹೂಮ್ ಶುಡ್ ವಿ ಇಲೆಕ್ಟ್ ಅನ್ನೋ ಚಾಯ್ಸು ವೋಟರ್ಗಳಿಲ್ಲ ಇವತ್ತು. ಇಲ್ಲ, ನಾವು ಆಯ್ಕೆ ಆಗಬೇಕಾದ್ರೆ ಕೆಲವು ಮೌಲ್ಯಗಳನ್ನು ಇಟ್ಕೊಂಡು, ಕೆಲವು ನಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಗೆಲ್ಲಬೇಕೇ ಹೊರತು ಅದನ್ನು ಬಿಟ್ಟು ಹೋಗ್ತಕ್ಕದ್ದಲ್ಲ ಅಂಥೇಳಿ ಅನ್ನುವ ಮನೋಭಾವ ಸಹಿತ ನಮ್ಮಲ್ಲಿ ಎಲ್ಲರಲ್ಲೂ ಇವತ್ತು ಹೋಗಿಬಿಟ್ಟಿದೆ. ರಾಜಕೀಯ ಪಕ್ಷದಲ್ಲೂ ಸಹಿತ ಆ ಚಿಂತನೆ ಇವತ್ತು ಮಾಯವಾಗ್ತಾ ಇವೆ. ಹಾಗಾಗಿ ಈ ಸ್ಪರ್ಧಾತ್ಮಕ ಚುನಾವಣಾ ವ್ಯವಸ್ಥೆಯೊಳಗೆ ಏನರ ನಡೆದಿದ್ರೆ ಅವ್ಯವಹಾರದ ಮೂಲಕ ಗೆಲುವು ನಡೀತಾ ಇದೆ. ಇದು ಹೀಗೆ ನೀವು ಕಬಡ್ಡಿ ಆಡೋಕೆ ನಿಲ್ಲಿಸ್ತಿರ್ತೀವಿ. ಅಂಪೈರ್ ಚಲೋ ಇದ್ದ ಸರಿ, ನಿಮ್ಗೆ ಔಟ್ ಅಂತೇಳಿ ಹೊರಗೆ ಕಳಿಸ್ತಾನೆ. ಅಂಪೈರ್ನ ಕೆಟ್ಟಿದ್ದ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಯಾವ ಔಟ್ ಹಾಕಾನವ ಔಟ್ ಆಗೋದಿಲ್ಲ, ಯಾವ ನ್ಯಾಯದಿಂದ ಇರ್ತಾನೆ ಅವ ಸಫರ್ ಆಗಬೇಕಾಗ್ತದೆ. ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಾವಿಬ್ಬರು ಜಗಳ ಆಡ್ಕೊಳ್ತಿರ್ತೀವಲ್ಲ, ಅಲ್ಲ ಅನಿವಾರ್ಯ. ನಮ್ಮನ್ನು ಆಡಕಚ್ಚಾರ, ಅದೇ ನಮ್ಮನ್ನು ಆಡಕಚ್ಚಾರ, ಅದರ ಅರ್ಥ ನಾವು ಅಷ್ಟೇ ಇದರಲ್ಲಿ ಪಾಲ್ದಾರರಲ್ಲ. ನಾವು ಅನ್ನೆ ಮಾಡ್ತಿರ್ಬೋದು, ಅಲ್ಲಿ ಗೆರೆ ಮುಟ್ಟಿದ್ರು ಸಹಿತ ನಾ ಗೆರೆ ಮುಟ್ಟಿಲ್ಲ ಅಂತ ಹೇಳ್ತಿರ್ಬೋದು. ಆದರೆ ಗೆರೆ ಮುಟ್ಟಿದಪ್ಪ ಅಂತೇಳಿ ಅಂಪೈರ್ ಜೋರಾಗಿ ವಿಸಿಲ್ ಮಾಡಿದ ಅಂದ್ರೆ ನನ್ನ ಮಾತು ಗೌಣ ಆಗುತ್ತೆ, ನಾನು ಹೋಗಿ ಹೊರಗೆ ಕೂಡಬೇಕಾಗತ್ತೆ. ಆ ಅಂಪೈರ್ನ ಒಂದು ವೇಳೆ ಬಯಾಸ್ಟ್ ಆಗಿಬಿಟ್ರೆ, ಅವನು ಯೋಗ್ಯ ಇಲ್ದವನು ಆಗಿಬಿಟ್ರೆ, ಅಥವಾ ಅವನು ಮಾಲ್ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಮಗೆ ಯಾರಿಗೂ ಇಬ್ಬರಿಗೂ ನ್ಯಾಯ ಸಿಕ್ಕಲ್ಲ. ಈಗೇನೋ ಅವ್ರು ಗೆದ್ದಿರ್ಬೋದು ಅಥವಾ ಇವ್ರು ಗೆದ್ದಿರ್ಬೋದು, ಇವರು ಹುರುಪಾಗಿರ್ಬೋದು, ನಾಳೆ ಅವರು ಹುರುಪಾಗಿರೋದು ಗೊತ್ತಾಗುತ್ತೆ, ನಾಡ್ದು ಇವ್ರಿಗೆ ಯಾವ ರೀತಿ ಹುರುಪು ಮಾಡೋರು ಇರ್ತಾರೆ. ಆದ್ದರಿಂದ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ, ಇವು ಎರಡು ಮುಖ್ಯವಾಗಿರ್ತಕ್ಕಂಥ ಸಂಸ್ಥೆಗಳೇನದಾವು, ಇವು ಎಲ್ಲಿವರೆಗೆ ತಮ್ಮ ಜವಾಬ್ದಾರಿಯನ್ನು, ತಮ್ಮ ಕರ್ತವ್ಯವನ್ನು ನ್ಯಾಯಯುತವಾಗಿ ಮಾಡೋದಿಲ್ವೋ, ನಿರ್ವಹಿಸೋದಿಲ್ವೋ, ಅಲ್ಲಿವರೆಗೆ ಚುನಾವಣಾ ವ್ಯವಸ್ಥೆ ನಾವು ಎಷ್ಟೇ ಒಳ್ಳೆಯದನ್ನು ಆಗಬೇಕು ಅಂತೇಳಿ ಬಯಸಿದ್ರು ಸಹಿತ ಆಗೋದಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನನಗೆ ಮತ್ತೆ ತಾವು ಅವಕಾಶ ಕೊಡ್ತೀನಿ ಅಂತ ಹೇಳಿದಿರಿ. ಊಟ ಮುಗಿಸಿ ಬಂದ ಮೇಲೆ ಮತ್ತೆ ಕೆಲವು ಅವಕಾಶ ಕೊಟ್ಟಾಗ ನಾನು ಮುಂದುವರಿಸ್ತೇನೆ. ಓಕೆ, ಈಗ ಸದನವನ್ನು 2:45ಗೆ ಮತ್ತೆ ಸೇರುವಂತೆ, 2:45ಕ್ಕೆ ಮತ್ತೆ ಸೇರುವಂತೆ ಮುಂದೂಡುತ್ತಿದ್ದೇನೆ.
of the students are aware of that. And mostly the students or the children are scared to report it to their parents. But for most of the cases, the perpetrators are close relatives or who are known to them. So this is a very, very serious issue, sir. And sir, the absence of mechanism has to be addressed very seriously. School is one of the places where the children spend most of their time away from home, and thus it becomes very important, sir. There is a need for immediate intervention to make it mandatory for every school, sir, that regular workshops are needed for both students and teachers, and awareness must be created. It should be made compulsory for all schools, sir, that the children first of all must know that they have to report. They are not aware of it, whether it is an abuse, and the reporting channel also. So I urge the government to take it as a very serious issue and do the needful, sir, to address the issue. Thank you very much. Dr. Fauzia Khan. And the names. Thank you, Honorable Chairman, sir. Sir, I wish to reiterate the fact that the most visible indicator of the development of any nation is through the quality of its roads, sir. The government bolsters the vision that road safety is made an integral part of road design at its planning stage. Sir, yet the recent data released by the Ministry of Road and Transport Highways, MORTH, states the fact that more than 4,000 and more than 3,000 accidents have occurred in the year 2019 and 2020 respectively due to potholes. Sir, according to a research by the United Nations Economic and Social Commission for Asia and Pacific, road accidents have cost India about 3% of its gross domestic product per year, or about $58,000 million in absolute terms. Since pothole deaths constitute an integral part of these road accidents, there is a recurring need to strengthen the Motor Vehicles Act further to hold the contractors and the officials liable under the reasons for negligence, sir. Sir, despite the safety standards set up by the central government, and road contractors and engineers are still not held criminally answerable for causing deaths and injuries, which organizations like Save the Life Foundation are demanding, sir. Especially when accidents occur because there are no proper signs or barricades which should be placed as caution, sir. MORTH specifications are not followed by the contractors. Visits are not made by the officials as per the rules. Bad quality construction results in bad quality roads, which results ultimately in accidents, sir. Hence, I urge MORTH that apart from formulating a multi-pronged strategy to address the issue of road safety based on education, engineering, enforcement and emergency care, the penalties and punishments on the responsible party should be implemented to improve the situation, sir. Thank you. Thank you, Fauzia ji. Sri Sujit Kumar. Thank you, sir. Sir, today I wish to speak on the lesser explored area of imprisonment clauses in Indian business laws, and wish to bring to the notice of the House the existence of a web of acrimonious laws which is seriously deterring entrepreneurship and startup culture in our country and negatively affecting our economy. Sir, as per the World Bank's Ease of Doing Business Report 2015 ranking, India was ranked 142, which improved to 63rd position in the year 2019, the year for which the last report is available. Sir, very flattering improvement, and I certainly commend the government and applaud it for taking many encouraging steps to improve business climate in our country. But sir, in one area the picture is not as rosy. Sir, as per a recent report by the ORF, Observer Research Foundation, titled Jailed for Doing Business, there are 1,536 laws. Yes, 1,536 laws for doing business in India, and half of which carry imprisonment clauses. Within this 1,536 laws, there is a web of 69,000 compliances and 6,618 annual filings. Sir, you'll be shocked to know that on an average, there are 10 regulatory or compliance changes every day. And our entrepreneurs are supposed to keep tab of all these changes on a daily basis, 10.
Sir, we all know, sir, the consequences of criminal liability is humongous in our country, impacts a person's liberty and position in society. Sir, in criminal justice system, mens rea or criminal intent is paramount, sir. If a person has a guilty mind and commits an act with a guilty mind, then he or she should be punished. But oftentimes our entrepreneurs are facing jail and imprisonment even for minor lapses rather than willful action to cause harm or to defraud. I'll give an example. Sir, in IPC, assault or the use of criminal force on a woman with the intent to disrobe her carries imprisonment of between 3 to 5 years in IPC. The same imprisonment terms stand for not furnishing monthly details of inward supplies in GSTR2 form under the GST Act 2017. Sir, the same terms of punishment for assaulting a woman to disrobe her as is for not furnishing monthly GST returns. Sir, this dissonance is manifestation of the narrative that entrepreneurs are criminals and they are evil, wealth creators are evil, and they should be curbed through punishment. Sir, who are the biggest beneficiaries of all this? Of course, the chartered accountants, the CS, and the lawyers. The intermediaries have become suppliers of regulatory stents, and sir, they are providing legal angioplasty to cleanse this cholesterol. Right. Sir, to conclude, sir, I'll strongly urge the government that if we are to reach our target of $5 trillion economy in the next 2-3 years, and to become the third largest economy in the world, then... Right. Thank you, Sujit Kumar. He was a police officer. He has the background of police officer. But I must tell you, regulation is required, but regulation should not be made into a strangulation. It has to be deliberate. Sri Revati Raman Singh. थैंक यू चेयरमैन साहब। मानवर मैं आपके माध्यम से सदन में एक महत्वपूर्ण सूचना देना चाहता हूं। जैन समाज पूरे देश में फैला हुआ है और मानवर जैन समाज के लोग इनकी 20 जैन तीर्थंकरों की मोक्षस्थली संवेद शिखर पर्वतराज है, जो कि झारखंड में स्थित है। मानवर 2 अगस्त 1919 को केंद्रीय वन मंत्रालय ने एक नोटिफिकेशन जारी कर 20 जैन तीर्थंकरों की मोक्षस्थली संवेद शिखर पर्वतराज को वन्य जीव अभयारण्य घोषित कर दिया। मानवर यह जैन समाज के सर्वोच्च तीर्थ, जहाँ सदियों से आध्यात्मिक विकास की यात्रा के लिए जैन समुदाय लोग जाते हैं। महोदय, मैं आपसे माध्यम से सदन में ये मांग करूँगा कि जैन समाज के लोग मांस मदिरा इसका सेवन नहीं करते, न जीव हत्या करते हैं मानवर, लेकिन ये होने से वहाँ पर मांस मदिरा इसका सेवन बड़े पैमाने पर होने लगा है। मानवर, मैं आपके माध्यम से सरकार से चाहूँगा कि इस पर रोक लगाएं और वहाँ पर उसको आध्यात्मिक शिखर रहने दें, आध्यात्मिक उसको पर्यटन का स्थल न बनाएं जिसमें मांस मदिरा का सेवन हो सके। धन्यवाद। Thank you. Sri John Bitas. Thank you, sir. This is to remind the government about their commitment to infrastructure projects. Sir, the Vizhinjam International Deepwater Multipurpose Seaport, once completed, will be the deepest port in India capable of handling motherships. Having proximity to the international ship route, it will coexist and compete with international ports like Colombo, Singapore, and Dubai. The salient features makes the Vizhinjam port a natural choice to get classified as a major port and included under the Sagaramala program or any other suitable programs so as to get financial assistance from government in providing last mile rail connectivity to the port. But sir, Vizhinjam port is still classified as a non-major port, and government have also, not so far, responded positively about financial assistance for establishing rail connectivity to Vizhinjam port. So the agency entrusted by the government of Kerala brought in a DPR
which said that 1,053 crores would be enough for having a rail connectivity to the Vizhinjam port. Sir, unfortunately, the Southern Railway worked on the DPR submitted by the government of Kerala, and the cost has been raised by 100%. Now, the present DPR approved by the government of India, that is railway, is rupees 2,104. And nobody knows what is the rationale and logic behind this steep hike. And the government needs to think that the port is handled by none other than Adani's. So I would request the government to look into it and make sure that the port is, the rail connectivity is made a reality, and the port is also a workable proposition. Thank you, sir. Thank you. G.C. Chandrasekhar, Kannada. Chairman, sir, I will speak in Kannada. Sir, ಕರ್ನಾಟಕದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಉತ್ತರ ಕರ್ನಾಟಕದ ಭಾಗದ ಮುಖ್ಯವಾದಂಥ ಕೃಷ್ಣ ಮೇಲ್ದಂಡೆ ಯೋಜನೆ 3 ಹಾಗೂ ಕಳಸಾ ಬಂಡೂರಿ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಬೇಕು ಅಂತ ಇಡೀ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳಿರ್ಬೋದು ಅಥವಾ ಸಮಸ್ತ ಕನ್ನಡಿಗರ ಒಕ್ಕೊರಳಿನ ಒಂದು ಹಕ್ಕೊತ್ತಾಯ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಸರ್, ಈ ಭಾಗದಲ್ಲಿ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ, ಈ ಪರಿಸ್ಥಿತಿ ಹೇಗಿದೆ ಈ ಭಾಗದ ಜನದ್ದು ಅಂತ ಅಂದರೆ ಸುಮಾರು 80ರಷ್ಟು ಜನ ಇಲ್ಲಿ ಬರೀ ಕೇವಲ 2 ರಿಂದ 3 ಎಕರೆ ಜಾಗನ ಡ್ರೈಲ್ಯಾಂಡ್ನ ಹೊಂದಿರುವಂಥವ್ರು ಸರ್. ಅಲ್ಲಿ ಜೀವನ ಮಾಡಲಿಕ್ಕೆ ಬಹಳ ಕಷ್ಟ ಆಗಿ ಅಲ್ಲಿಂದ ಮೈಗ್ರೆಂಟ್ ವರ್ಕರ್ಸ್ ಆಗಿ ಸರ್ ಮಹಾರಾಷ್ಟ್ರದ ಕೆಲವು ಭಾಗಗಳಿಗೆ ಮತ್ತೆ ಕರ್ನಾಟಕದ ಬೆಂಗಳೂರು ಮತ್ತೆ ಇತರ ಭಾಗಗಳಲ್ಲಿ ಈ ಕನ್ಸ್ಟ್ರಕ್ಷನ್, ಈ ಗೋವಾ ಭಾಗಕ್ಕೆಲ್ಲ ಹೋಗಿ ಈ ಕನ್ಸ್ಟ್ರಕ್ಷನ್ ಅಲ್ಲಿ ಕೂಲಿ ಜನಗಳಾಗಿ ಇವತ್ತು ಜೀವನ ಮಾಡುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಸರ್. ಕಳೆದ 3 ವರ್ಷಗಳಲ್ಲಿ ಅವರು ಅಲ್ಲಿ ಆ ಕೆಲಸ ಮಾಡೋದಕ್ಕಾಗ್ದೇ, ಕೊರೋನಾಯಿಂದ ಎಲ್ಲ ಕಡೆಯಿಂದ ಕೆಲಸ ಮಾಡೋಕ್ಕಾಗ್ದೇ ಅವ್ರ ಊರಿಗೆ ಹೋಗಿ ಸರ್ ಆ ಊರಲ್ಲಿ ಕೂಡ ಡ್ರೈ ಲ್ಯಾಂಡ್ ಮೇಲೆ 3 ಎಕರೆ ಡ್ರೈ ಲ್ಯಾಂಡ್ ಮೇಲೆ ಡಿಪೆಂಡ್ ಆಗಿ ಇವತ್ತು ಜೀವನೋಪಾಯಕ್ಕೆ ತುಂಬಾನೇ ಕಷ್ಟ ಅಂತ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಇವತ್ತು ಅವ್ರು ಜೀವನ ಮಾಡೋದಕ್ಕೆ ಕಷ್ಟ ಸರ್. ಈ ಪರಿಸ್ಥಿತಿ ಇದರಿಂದ ನೀತಿ ಆಯೋಗ ಕೂಡ ಸರ್ ಈ ಭಾಗದ ಸುಮಾರು 80 ತಾಲೂಕುಗಳಲ್ಲಿ 28 ತಾಲೂಕುಗಳು ತುಂಬಾ ಹಿಂದುಳಿದಿವೆ ಅಂತ ಅಂದ್ಬಿಟ್ಟು ಒಂದು ರಿಪೋರ್ಟ್ನು ಕೂಡ ಆ ನೀತಿ ಆಯೋಗ ಇಲ್ಲಿ ವರದಿ ಮಾಡಿದೆ. ಮತ್ತೆ ಅದ್ರ ಜೊತೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೂಡ ಈ ಒಂದು ಹಿಂದುಳಿದ ಭಾಗ ಅನ್ನೋ ಕಾರಣಕ್ಕೋಸ್ಕರ ಆರ್ಟಿಕಲ್ 371J ಕೂಡ ಇಲ್ಲಿಗೆ ಆ ಸ್ಥಾನಮಾನ ಇಲ್ಲಿಗೆ ಕಲ್ಪಿಸಿದೆ ಸರ್. ಕೃಷ್ಣ ಮೇಲ್ದಂಡೆ ಯೋಜನೆಯಿಂದ ಸರ್ 7 ಜಿಲ್ಲೆಗಳ ಸುಮಾರು 5.9 ಲಕ್ಷ ಅಂದ್ರೆ 6 ಲಕ್ಷ ಜನಕ್ಕೆ ಅಲ್ಲಿ 6 ಲಕ್ಷ ಹೆಕ್ಟೇರ್ ಇದಕ್ಕೆ ಭೂಮಿಗೆ ಇರಿಗೇಷನ್ ಆಗುತ್ತೆ ಸರ್. ಸುಮಾರು 1,22 ಲಕ್ಷ ಜನಕ್ಕೆ ಅಲ್ಲಿ ಅನುಕೂಲ ಆಗುತ್ತೆ ಅಂತ ಅಂದ್ರೆ ಇದು ಎಷ್ಟು ಒಂದು ಮುಖ್ಯವಾದಂತ ಒಂದು ಪ್ರಾಜೆಕ್ಟ್ ಅನ್ನೋದನ್ನ ತಾವು ಯೋಚನೆ ಮಾಡಬೇಕಾಗಿದೆ ಸರ್. ಹಾಗೆ ಕಳಸಾ ಬಂಡೂರಿ ಯೋಜನೆಯಿಂದ ಇದನ್ನ ಜಾರಿಗೆ ತಂದಲ್ಲಿ ಸುಮಾರು ಅಲ್ಲಿ ಧಾರವಾಡ, ಬೆಳಗಾವಿ, ಬಾಗಲಕೋಟೆ ಮತ್ತೆ ಗದಗ ಜಿಲ್ಲೆಗಳ 13 ನಗರಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗುತ್ತೆ. ಅದರಿಂದ ನಾನು ಈ 2 ಪ್ರಾಜೆಕ್ಟ್ಗಳನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ನಿಮ್ಮ ಮೂಲಕ ಸರ್ಕಾರನ ನಾನು ಈ ಆಗ್ರಹ ಮಾಡ್ತೀನಿ. ಮತ್ತೆ ಅದ್ರ ಜೊತೆಗೆ ಸರ್ ಇದೇ ಸಂದರ್ಭದಲ್ಲಿ ಕೃಷ್ಣ ಮತ್ತೆ ಪಾಲಾರ್ ನದಿಗಳನ್ನ ಜೋಡಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಇತ್ತೀಚೆಗೆ ಏನು ಪ್ಲಾನ್ ಮಾಡಿದೆ ಅದನ್ನ ನಮ್ಮ ರಾಜ್ಯದ ನೀರಿನ ಹಕ್ಕು ಏನಿದೆ ಅದನ್ನ ಮೊದಲು ಪರಿಗಣಿಸ್ತಾನೆ ಆ ಯಾವುದೇ ಒಂದು ಕಾಮಗಾರಿಗಳಾಗಲಿ ಅಥವಾ ಡೆವಲಪ್ಮೆಂಟ್ ಆಗಲಿ ಮಾಡಬಾರ್ದು ಅನ್ನೋದು ಕೂಡ ನಾನು ಇದು ನಿಮ್ಮ ಮೂಲಕ ಇದನ್ನು ಅರ್ಜಿ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಚಂದ್ರಶೇಖರ್ ಜಿ, ನೀವು ಚೆನ್ನಾಗಿ ಮಾತನಾಡಿದ್ರಿ. He was suggesting that irrigation projects in the North Karnataka should be taken up on priority because people are migrating, like lack of water. That is the essence of what he has said. They're going to Maharashtra and Bangalore and other places. Sri Sushil Kumar Modi and then सभापति महोदय, Wilson also. So you have 2 minutes. सभापति महोदय, पिछले 50 वर्षों से देश के अधिकांश राज्यों में अदर बैकवर्ड क्लासेस की लिस्ट बनी हुई है और उसी ओबीसी लिस्ट के आधार पर एजुकेशन में और जॉब्स में रिजर्वेशन मिलता है. और जब 73rd और 74th अमेंडमेंट हुआ तो पंचायत और अर्बन लोकल बॉडीज में भी उसी ओबीसी लिस्ट के आधार पर और आरक्षण दिया जाने लगा. लेकिन अभी हाल के दिनों में सुप्रीम कोर्ट का एक फैसला आया है और सुप्रीम कोर्ट ने ये कहा कि एजुकेशन और जॉब की लिस्ट अलग होगी और पॉलिटिकल रिजर्वेशन की लिस्ट अलग होगी. और इसका परिणाम ये हुआ है कि मध्य प्रदेश में और महाराष्ट्र में पंचायत और अर्बन लोकल बॉडीज के चुनाव को स्थगित करना पड़ा है. कर्नाटक में और बिहार में भी चुनाव कराना मुश्किल हो गया है क्योंकि पॉलिटिकल रिजर्वेशन की अलग लिस्ट बनाना ये बहुत ही कठिन काम है. और कोर्ट ने कहा है
कि एक डेडिकेटेड कमीशन बनाइए and to conduct a rigorous empirical inquiry into the nature and implications of backwardness को local bodies within the state. राज्यों के पास कोई empirical data नहीं है और ये भी कहा कोर्ट ने कि हर लोकल बॉडी का रिजर्वेशन अलग होगा और हर लोकल बॉडी की लिस्ट भी अलग होगी। उपसभापति महोदय, ये काम बहुत कठिन काम है और कोर्ट ने ये भी कहा कि ट्रिपल टेस्ट, बिना ट्रिपल टेस्ट के आप इलेक्शन नहीं करा सकते हैं। और कोर्ट ने यह कह दिया सभापति महोदय कि डी रिजर्व ओबीसी सीट्स इन ऑल फ्यूचर लोकल बॉडीज में मैं आग्रह करूंगा कि जिस तरह से एससी एसटी के लिए एक ही लिस्ट है जिसके आधार पर एजुकेशन, जॉब और ये पॉलिटिकल रिजर्वेशन, उसी प्रकार ओबीसी के लिए भी एक ही लिस्ट के आधार पर आरक्षण होना चाहिए और इसके लिए अगर आवश्यक हो तो कानून बनाए जाने की आवश्यकता है। Here, there is a deadlock and there is a constitutional crisis. So I wanted to bring to the kind attention about this crisis. Sir, the constitutional reservations to OBC in local body elections were brought in the year 1992. Even after 28 years, we are yet to implement the OBC reservations fully. In March 2011, pursuant to 15th Lok Sabha passing a resolution to undertake socio-economic caste census, which includes census of all castes other than SC and ST, the Union Cabinet spent about rupees 4,893.60 crores and data were collected. The raw data was handed over to the Niti Aayog chairman, but till today they have not sat and they have not verified whether this raw caste data is correct or not. Sir, the Honorable Supreme Court has held that the OBC reservation in local body elections can be given only when empirical data is available and only when a dedicated commission approves it. This situation has resulted in a constitutional deadlock. The Union government, through a press release dated 2012-2021, said it will file a review petition to allow political reservation of OBC in local bodies. What is your demand? Till today they have not done it. So, one hand the constitution provides for OBC reservation, on the other hand there is a deadlock by the court judgment. Sir, hence I earnestly appeal to the Honorable Prime Minister through this August House to intervene and break the constitutional deadlock by either releasing the caste census collected during SECC 2011 to all states or bring an amendment to Article 243D6 and Article 243T6 of Constitution of India that mandates reservation of OBC in local body election based upon the empirical data collected by the states under Article 342A3 and uphold the social justice at the local body level. Okay, Thank you, Chairman, sir. Thank you. Mahmoud Nadimul Haq, whoever want to associate, please send their names. Sir, thank you, sir. Not with Nadimul Haq, but with the other issue. Unka issue ke baare Please mein. associate with me also, sir. Then after hearing you, without hearing also, if people start associating. Thank you, sir. Sir, the World Head Injury Awareness Day was observed around a week ago on 20th March, sir. With road accidents recognized as one of the leading causes for head injuries, the fact that India occupies the first position in road accident as admitted by the Transport Minister himself is fear-inducing. As per a recent World Bank report, India accounts for 11% of global deaths from road accidents, sir. Contributing to these worrying figures is the rampant use of white LED headlights in 2- and 4-wheeler vehicles, sir. Many of us see it as a fashion trend and they use these white lights, sir. This poses a serious problem as the chances of vehicle crashes increases when a vehicle approaching from the opposite side uses white LED headlights that tend to be blinding. It may be noted that such headlamps are in contravention of the Motor Vehicle Act, which penalizes vehicle modifications, sir. Some states even have rules prohibiting white LED headlamps. Despite these measures, such lamps continue to be used all over the country, leading to road accidents, causing grievous injury and sometimes even death. So in 2018, India lost 0.77% of its GDP due to these grievous road accidents, sir. On the Appropriation Bill 2022 and the Finance Bill 2022 to be discussed together. वो एक्सेप्ट हुआ कि नहीं सर? अभी तक लिस्टेड नहीं हुआ वो, जो बाद में पता चलेगा. See KJ Alphonse. Respected Chairman, sir.
I rise to support the Appropriation Bill 2022 and also the Finance Bill 2022. Sir, in the Appropriation Bill, 102 items are listed, and I intend to speak about 23 items out of this. And if time permitting, of course, more subjects can be taken up. So first of all, sir, let me speak a few sentences about the macroeconomic fundamentals of this country. Because why has this appropriation bill come before this House? It's very simple. To seek the approval of the Parliament for the government to spend money. And the question arises, why should we allow this government to spend the money they are asking for? That is the fundamental question. So I'm going to deal with why this House and the Parliament at large has to allow this government to spend the money, because if you have utilized the money properly in the past, and if the proposals today before this House are appropriate, it's good for the people of this country, the Parliament should allow the money to be spent. Otherwise, no, Parliament should not allow the money to be spent. And therefore, I'm going into those issues. How did the government spend the money? And is the proposals before this government, before this House, Parliament, appropriate? First of all, the macroeconomic fundamentals of the economy. I'm not saying the picture is rosy at all. No, I'm not saying that. We have come out of extremely two difficult years, the pandemic, and when the world economy thought that we were on the path towards another takeoff, the Ukraine crisis happened and the global economy is in a deep crisis again. And therefore, I'm not saying, painting a picture before this House, that everything is rosy. But let me put a few facts before this House with your permission. The total amount of money which is proposed to be spent by this government in the next financial year is 39.34 crores. In the budget last year, it was 34.85 lakh crores. That was the amount. But eventually, last year, we spent 37.7 lakh crore of rupees, which is 2.86 crores more than what has been budgeted. Now, the argument before this House during the past few days has been, especially since yesterday and today, and this entire budget discussion has been, you have not provided enough money for Manrega, you have not provided enough money for health, you have not provided adequate money for food subsidy. But sir, it is so clear before this House that if this government had budgeted only 34.84 lakh crores last year, as and when the need arose, this government came before this House and has sought permission and spent 2.8 lakh crore money because it was needed for the people of India. So, and therefore, let's not argue over figures. I saw Mr. Chidambaram yesterday, a very learned former finance minister, trying to pick a needle out of a haystack. I don't know exactly what he was trying to make out, picking up a needle in a haystack. So, look at the fundamentals of the economy. We are growing at 9.2% this year. Nobody doubts that. Not only this government, IMF, World Bank, everybody says so. And so this makes India the fastest growing economy in the world. So next year, things have become difficult because of the Ukrainian crisis. Fuel prices have gone up, commodity prices have gone up. There's inflationary pressure all across the US, all across the world, from United States to Europe to everywhere else. And therefore, the growth possibly will come down to 8 to 8.5%. This is what I really think, and that would make India again the fastest growing economy next year. So the inflation rate, it's hovering around 6%. It was 6.0% in February.
But fortunately, sir, the food inflation was only about 5.83% even in February. And we don't expect the inflation to be going up very highly unless, of course, the Ukrainian crisis leads to a massive rise in the oil prices and in commodity prices, which we cannot predict. But it is well within the 6% which the Reserve Bank and the government thinks is comfortable. Is it very, very comfortable? No. It is a point of worry, reason for worry. But I, with my limited knowledge of economics, because I've been a student of economics, the conservative economists would say it's a time for a tight monetary policy because there is inflationary pressure. Please, I plead before the government, please, we have yet, the rural consumption is yet to pick up to the peak, and therefore we need money in the system. We need money with the people. Most of the inflation is imported because of the imports, oil prices, commodity prices. It's not because there is too much of money chasing too few goods. And therefore, I know the Monetary Policy Committee is meeting next month. There is a temptation to have a tighter monetary policy. Please do not do it. Even if your deficit, which was 6.9% this year, and projected to be 6.4%, even if it goes up a little bit, as Keynes said, put money in the hands of people so that people will have purchasing power. The physical deficit really does not really matter. It is still within the control. So our FDI touched $90 billion, which makes India the country with the highest FDI inflow. Our exports, all-time high of $412 billion, possibly in another couple of days already crossed $400 billion. But so the surprise basket has been $107 billion of engineering exports, $15 billion of electronics, sir. These are the new gems in our export basket, sir. India is progressing and we are using technology and we are exporting quality goods to the world. Sir, our debt, it is 61% as percentage of GDP, very much manageable. Sir, our current account deficit is about 1.7%. It's a little gone up a little too high, I won't say too high, because of the oil import prices and the commodity prices. But next year, sir, there is a danger. It can go up to 2.6%. That is a little worrying, but because the exports are booming, it's going up the way it is going, the current account deficit of 1.7% or next year 2.6% really should not really matter. So our food stocks is about 551 lakh metric tons. So in July last year, it was 900 lakh metric tons. In November, it was 700 lakh metric tons. It's very, 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 very comfortable. Sir, tax. Sir, tax collection, net direct tax collection this year so far has been 13.63 lakh crores. So this is 48.4% more than last year. So this is historic. This is fantastic. So GST collection for past 5 months, straight 5 months, it has been above 1,30,000 crores. So, and last month it has been 1,33,000 crores. So it's fantastic. We are performing. The economy is doing extremely well, but I'm not painting a rosy picture. We will still be the largest economy in the world. So after this, let me go to a couple of things. Here, question was asked by Mr. Elangovan. What is there for the poor? So this was a fundamental question asked by most of the people in the opposition. So if this government has built 11 crore toilets, sir, is it for Ambani and Adani? Let me ask you this question. Is it not for the poor people of this country? If this government is built 2 crore houses for the poor, sir, is it for Ambani and Adani, sir? Is it not for the poor people of this country? If, sir, in this budget, we are providing the money, 48,000 crores to build 1.7 crore houses. Sir, is it not for the poor people of this country? Sir, during COVID, if we are provided 759 lakh metric tons of food grain, which costs 2,60,000 lakh crores, sir, and if over the next 6 months, we are going to still provide another 700 metric tons of food grains to people, which is going to cost 80,000 crores, sir, a total of 3,60,000 crores of feeding the poor people of this country during COVID. Sir, is it not for the poor?
Sir, if 17.2 lakh crore people have registered the Ayushman Bharat, and if 2 lakh people have got benefit out of the Ayushman Bharat, sir, is it not for the poor? If 10 lakh people in this country, 10 crore people in this country has got LPG connections, and the poor women will not die of cancer, sir, is it not for the poor people of this country, sir? Sir, when you have built 1,41,000 kilometers of highway, sir, does not the poor people travel there? With Udan scheme, sir, when we enable the people with the rubber chappals to travel in aeroplanes, sir, is it not for the poor, sir? Is it not? Is it not for the poor, sir? When we have built from 6 All India Institute of Medical Sciences, Madam, I'm talking sense. Please do not interrupt. I'm talking sense. When we have from six All India Institute of Medical Sciences, we have gone up to 22 All India Institute of Medical Sciences. So from 90,000 seats in medical seats, from MBBS and postgraduate seats, if you have gone up to 1,48,000, sir, yes, with the collaboration of state governments. The other day I mentioned, Tamil Nadu did a remarkable job and they inaugurated 11 medical colleges in one day, and UP government inaugurated 9 medical colleges in one day. We do things in collaboration with people. Sir, is it not for the poor people of this country, sir? When we set up 80,000 wellness centers, please don't interrupt, madam. Madam, you have the freedom to talk when you get your chance, madam. Why are you interrupting? Why are you interrupting? Am I not talking sense? Can you tell me one figure which I am talking is wrong, madam? When you get your opportunity, please talk. Don't interrupt me. Please do not interrupt me. Please. And sir, when we provide 5 lakh crores under the emergency credit guarantee scheme, which has benefited 110 lakh MSMEs in this country, sir, is it not for the benefit of the poor people, sir? Yes, no? And don't misunderstand figures. When we said the PLI scheme is going to create 30 lakh new jobs, what did you people argue? Sir, what did they argue, sir? They said no, total employment which will be created in the economy is going to be 30 lakh, sir. No. He is not yielding. How can I allow you? Chairman, he sir. is not yielding. He is not yielding. Chairman, sir. 30 lakh new. Member, this side. He wants to tell Please something. address me. Okay. Okay. Please address the chair. All right. How the opposition misunderstood. We talked about creating 30 lakh new jobs under the PLI scheme, not the total number of jobs, sir. They misunderstood. Yes, that's under the PLI scheme alone, sir. PLI scheme alone. Sir, when we construct roads, when we build houses, when we provide 8.9 crore people have been provided with drinking water in the past 3 years, sir. Sir, my eyes and my hand will go various places. Chairman, sir, please forgive me for this. I cannot be static. I am not a statue. So my body will move, eyes will move. Chairman, sir, please. This is Parliament. This is Parliament. That is out the way. That is out the way. 8.9 million. Sir, 8.9 crores families provided with tap water. Sir, is it not for the poor? In the past 2 years, sir, we have provided 5.5 crore water connection, tap water connection to the poor people. Is it not for the poor people of this country? Does it not create jobs? Sir, Manoj Jha, very dear friend of mine who generally always speaks sense. I'm a huge admirer of Manoj Jha because he speaks from the heart. He spoke about an optic illusion. Now, please conclude. Your government, sir, his government, all these governments which have ruled here, they lived an optic illusion, sir, of slogans. Fake socialism. Fake socialism. You shouted slogans, delivered nothing. Here is a government. Here is a government which walks and talks and delivers what it is promised. Tell me one thing the Prime Minister has promised which is not done. Sir, agriculture, about which everybody is interested. Sir, question was asked, what did you do in the agriculture, sir? Let me, sir, read from the most authoritative book on the Modi government. Here, Accelerating India. Sir, procurement. Sir, if the price in 2013-14 for paddy was 1,340 rupees, sir, today, this is last year's figures, pardon me, my figure is wrong. It is now 1,888 crore.
And what is the quantity procured? If in 13-14 it was 355 million metric tons, sir. Last year it was 580 million metric tons, sir. Please conclude. Sir, during the past 5 years. Please Sir, conclude, please conclude. Sir, I have hardly You begun. have so many speakers from your party and other parties, please conclude. Sir, I may Your not get time a is chance to over. speak No, in this your august time is house for a long You have time. spoken for, you Sir, have spoken for 15 minutes. What did we pay You to the have party spoken crowd? for 15 minutes, Sir, no in more, the 5 please. years of Modi, No more, please. No more, of the please. UPA government, 1,06,000 crores was paid, sir. I'll have to During call the 5 years of Modi government, sir, the next speaker. we have paid 10,904 crores, sir. Is it not Shri a huge Arun amount? Singh ji. Sir, is it not more than double? Shri Arun Is it Singh not ji. more than double? Shri Arun Singh ji. Okay, sir. Sir, thank you very much, sir. I have not spoken from this house, but I have just hardly begun my speech and I am winding up. I have not spoken from this house. Thank you very much. सर, हमारे दोस्त और मित्र बहुत ही अच्छे बातें रख रहे थे कि गरीब के लिए इस बजट में क्या है और गरीब का कल्याण किस प्रकार से हो रहा है, शोषित है, वंचित है, उनका किस प्रकार से कल्याण हो रहा है। लेकिन विपक्ष के लोग सुनना नहीं चाह रहे थे, क्योंकि जब वो बात क्रिटिसाइज करते हैं, आलोचना करते हैं, तो अच्छी बातें तो उनको ध्यान में रहती नहीं, जो कमी होती है, कमी नहीं भी होती है, उसको भी लेकर के आलोचना करते हैं। मेरे को एक कहावत ध्यान है कि कुछ लोग जा रहे थे, एक व्यक्ति पत्थर तोड़ रहा था, उसका भाव गलत था, उसको समझ में नहीं आ रहा था किस लिए मैं पत्थर तोड़ रहा हूँ, पसीने से लथपथ था। लोग पत्थर क्यों तोड़ रहे हो कर मालिक ने कहा इसलिए पत्थर तोड़ रहा हूँ, उसका पता ही नहीं था किस लिए तोड़ रहा है। फिर थोड़ी दूर आगे बढ़ा तो जो दूसरा व्यक्ति पत्थर तोड़ रहा था, क्यों पत्थर तोड़ रहे हो, उसने कहा कि ऐसा साहब इसलिए पत्थर तोड़ रहा हूँ कि मेरे मालिक ने कहा है और 10 रुपये या 100 रुपये मिल जाएगा, ले जाके भोजन कराऊंगा। उसका भाव थोड़ा अलग था, तो थोड़ा खुश था। लेकिन तीसरा व्यक्ति लास्ट में जो मिला, वो एक तुम पत्थर क्यों तोड़ो, वो गुनगुना रहा था, हंस रहा था, एक पॉजिटिव सकारात्मक सोच के साथ चल रहा था। उसने कहा पत्थर इसलिए तोड़ रहा हूँ क्योंकि यह बगल में मंदिर बन रहा है, यह पत्थर उस मंदिर में लगेगा, मेरा जीवन कल्याण हो जाएगा। इसलिए जब माननीय प्रधानमंत्री जी के नेतृत्व में आत्मनिर्भर भारत, नए भारत के संकल्प के लिए जो काम हो रहा है, उन कामों की तारीफ करना सुनिए। जब उनकी तारीफ करेंगे तो आपको भी मन को अच्छा लगेगा। नहीं तो क्या, आपने जब 2017 से पहले क्या क्या डिमोनेटाइजेशन के नोटबंदी के लिए इतना आलोचना किया, उत्तर प्रदेश से लेकर के उत्तराखंड में हमारी सरकार बन गई। अभी पिछली बार बजट से पहले इतना आलोचना, झूठी मोटी आलोचना, देश की जनता जानती थी कि आलोचना झूठा कर रहे हैं। और जो चारों राज्यों के चुनाव हुए तो प्रचंड बहुमत के साथ भारतीय जनता पार्टी जीती। यह इसलिए जीती कि मोदी सरकार गरीबों के कल्याण के लिए, वंचितों के कल्याण के लिए इस बजट में पैसा भी रखे हैं, बजट एलोकेट भी कर रहे हैं और उनके सर्वोपरि रख करके हितों के काम कर रहे हैं। जनता जानती है। अगर आप फिर ऐसे राज्यसभा में उल्टा सीधा अगर आरोप लगाते रहेंगे ना, तो देश की 130 करोड़ जनता जानती है, हमारे साथ खड़ी है। माननीय तारीफ है करना चाहिए कि कोविड हो, नहीं अभी वहां भी है, कर्नाटक भी आएगा, हिमाचल भी आएगा, सब जीतेंगे, अब चिंता मत रखिएगा। कोविड 1, हाँ वहां भी जीतेंगे, वहां के भी मुख्यमंत्री आपके पूर्व मुख्यमंत्री हिजाब की तुलना, वो कह रहे हैं कि जो साधु संत है वो क्या है, गेरुआ कलर का अपमान कर रहे हो। साधु संत, सारे साधु संत एक हो गए हैं और वहां से कर्नाटका से कांग्रेस साफ होने वाली है। आने दीजिए, चले कोई बात नहीं। मान्यवर में ये कह रहा था कि कोविड 1 आया, वो तो हम देख लेंगे। अभी वो हिजाब को संतों के कपड़े के साथ नहीं तुलना कर सकते। आपके पूर्व मुख्यमंत्री ने तो संतों के कपड़े के साथ तुलना किया है, वहां सब संत आलोचना कर रहे हैं। चलिए आगे। सर कोविड 1 आया, अब बजट इसी पे फाइनेंस बिल पे बता रहा हूं। कोविड 1 आया, कोविड 2 आया, कोविड 3 आया। देश के 32 कंट्री ऐसी थी जो OECD में भी है की रिपोर्ट है, वित्त मंत्री जी ने लोकसभा में बताया कि इतने संकट के बाद सभी जो देश थे उनके जो फाइनेंशियल पोजीशन थी, उनकी बैलेंस शीट थी, वो डिसबैलेंस हो गया। और 32 कंट्री जो थी उन्होंने टैक्स लगाने का काम किया। लेकिन देश के प्रधानमंत्री जी हैं, उनकी सरकार ने कोविड 1, कोविड 2, कोविड 3 के दौरान भी 1 रुपए का एडिशनल टैक्स बर्डन नहीं लगाया। तो
इसकी आपको तारीफ करना चाहिए। जर्मनी, फ्रांस से लेकर के यूके, कनाडा सब ने टैक्स लगाया, कोविड टैक्स लिया, यहाँ 1 रुपए का भी टैक्स नहीं लगा। यह है फाइनेंशियल मैनेजमेंट। दूसरी बात हम सब बता रहे। दूसरी बात, आप कहते हो कि लोगों की इनकम बढ़ नहीं रही है। अरे आपके समय 2013-14 में जो देश भर में 3 करोड़ 31 लाख रिटर्न फाइल होते थे, और आज के दिन में 2020 में 6.48 करोड़ रिटर्न फाइल हुए हैं। 2022 का जब आंकड़ा आएगा तो 7.5 करोड़, मतलब डबल से भी अधिक लोग इनकम टैक्स के रिटर्न फाइल कर रहे हैं। और वह जो रिटर्न फाइल कर रहे हैं, इसका मतलब उनकी इनकम 5 लाख से अधिक है साल की, और 5 लाख से अधिक इनकम है, क्योंकि 2.5 लाख का एग्जेम्पशन होता है और 2.5 से 5 पे कोई टैक्स नहीं लगता। इसका मतलब उनकी इनकम पर मंथ 40 से 50 हजार अधिक है। ऐसे 7 से 8 करोड़ लोग देश भर में। इसी के अलावा डीमैट अकाउंट देख लो। डीमैट अकाउंट में भी आपके समय 2013-14 में 2.5 करोड़ लोग डीमैट अकाउंट में रजिस्टर्ड थे। आज डीमैट अकाउंट में जो निवेशक है, रजिस्टर्ड है, उनकी संख्या 10 करोड़ से ऊपर में 4 गुना तक पहुंच चुकी है। तो 8 साल में 4 गुना। आप बोलिए ना, आप बोलिए। अभी मैं 70 साल की बात बताऊंगा। फिर इसके बाद टैक्स कलेक्शन डायरेक्ट टैक्स कलेक्शन की बात चिदम्बरम जी भी कह रहे थे कि भाई डायरेक्ट टैक्स कलेक्शन का कौन सा रेशियो निकाल रहे थे, हमको समझ में नहीं आ रहा। 0.1% अधिक, 5% डायरेक्ट टैक्स का जीडीपी से रेशियो अभी का है, और आपके समय जो ये बहुत कम था। और बताओ आपको, आपके समय जो खर्चे होते थे वो करंट अकाउंट में अधिक खर्चे होते थे। करंट एसेट के लिए, कैपिटल एक्सपेंडिचर के लिए बहुत कम खर्चे होते थे। आपके समय जो कैपिटल एक्सपेंडिचर टू ओवरऑल एक्सपेंडिचर आपके समय 12% होता था। इसका मतलब कैपिटल एसेट क्रिएशन नहीं होता था। आपके समय के रेवेन्यू पे, मतलब खाओ पियो मौज उड़ाओ, उस पर खर्च होता था, जो 12% होता था। आज के दिन में, पिछले बजट में यह 15.91 कैपिटल एक्सपेंडिचर ओवर द करेंट एक्सपेंडिचर, ओवरऑल एक्सपेंडिचर हुआ है। इसका मतलब क्या होता है? इसका मतलब ये होता है कि देश भर में कैपिटल एसेट क्रिएट हो रहा है, इंफ्रास्ट्रक्चर क्रिएट हो रहा है। जब इंफ्रास्ट्रक्चर क्रिएट होगा, कैपिटल एक्सपेंडिचर होगा, तो अवश्य रूप से देश आगे बढ़ेगा। यह स्थिति है। और 7.5 लाख करोड़ रुपए अगले साल खर्च होने वाले हैं। यह कोरोना के संकट में, अगर कोरोना के समय में, क्या बोल रहे, कोविड के समय में अगर 13 करोड़ 63 लाख अभी तक के टैक्स आ गए, तो यह मानना चाहिए कि सरकार के जो पॉलिसी है, रेवेन्यू पॉलिसी है और सरकार की नीति है, उस पे लोग भरोसा कर रहे हैं। यह पहली सरकार है जो समय रहते लोगों को यह सोची कि यहां अधिक इन्वेस्टमेंट आना चाहिए, इसलिए इंडस्ट्री, अगर नई इंडस्ट्री आती है तो 15% लोएस्ट टैक्स इन इंडिया में करने का काम किया, जिससे इन्वेस्टमेंट आता रहे। यह सरकार की सोच है। हमारी जो पॉलिसीज है, यह है कि जो भारत में जो वस्तुएं बन सकती है, गुड्स, उनको प्रमोट करना, और जो बाहर से जो कैपिटल एसेट्स आते हैं, मशीनरी आती है, उन पे एक साइज कस्टम ड्यूटी कम करना। पहले ऐसा नहीं होता था। इसलिए जो भारत में सामान बन सकते हैं, जिनका एक्सपोर्ट हो सकता है, लगातार बजट में उनमें कस्टम ड्यूटी में घटाने का काम हो रही है, जिससे यहाँ प्रोडक्शन हो, मेक इन इंडिया का प्रोत्साहन मिले, आत्मनिर्भर भारत का प्रोत्साहन मिले। और जो बड़ी मशीनें होती है, उस पे कस्टम ड्यूटी कम करते हैं, और जो हमारे जो यहाँ के संपत्ति, जो यहाँ छोटे मोटे गुड्स हैं जो यहाँ बन सकते हैं, उससे कस्टम ड्यूटी बढ़ाने का काम करते हैं, जिससे यहाँ के गुड्स को प्रमोशन मिले। और उसी का नतीजा है कि आज, इसी का नतीजा है कि कोई सपने में नहीं सोच सकता, आज हमारा जो एक्सपोर्ट है वह $400 बिलियन हुआ है, जो देश के इतिहास में रिकॉर्ड है। पहले से 37% अधिक हुआ है। इसकी तारीफ करना चाहिए, तो इसकी तारीफ ये लोग करेंगे नहीं। ऑटो
ऑटो पार्ट्स, छोटी छोटी जो चीजें हैं जो यहाँ बन सकती है उसमें कस्टम ड्यूटी बढ़ाने का काम किया है। और बाकी जो है बड़ी मशीनों का जैसे मैंने कहा उसमें रॉ सिल्क है, सिल्क यार्न है, इन पर लगातार पहले नील होता था कस्टम ड्यूटी, अभी इस पे 10% किया है, इसलिए जिसे कि कॉटन में लगे हुए जो किसान हैं उनको इसका लाभ मिल सके और यहाँ का उत्पादक उसको प्रोत्साहन कर सके। जो सिल्क यार्न है इसी फाइनेंस बिल में जो 10% उस पर कस्टम ड्यूटी होता है 15% कर दिया, जिससे कि यहाँ के जो किसान है, करोड़ों किसान है, उनका उसको लाभ मिले। 33 आइटम ऐसे 33 आइटम्स in 2021 where the custom duty it has been increased now. Now the government is planning that there are 350 exemptions. These exemptions will be phased out in manner way so that Make in India and Atmanirbhar Bharat इसके अंतर्गत हम अधिक से अधिक सामान का उत्पादन कर सके और भारत अपने पैरों पर और तेजी से खड़ा हो सके, इसकी तारीफ करना चाहिए। मोबाइल मैन्युफैक्चरिंग में पहले क्या होता था कि पहले विदेशों से ही आता था, यहाँ बनता नहीं था। मोबाइल मैन्युफैक्चरिंग में सर मैं आपको बताना चाहूंगा 2013-14 में तो कोई मोबाइल मैन्युफैक्चरिंग यहाँ होती नहीं थी। 2017-18 में 1300 करोड़ रुपए का एक्सपोर्ट हुआ है और अभी 2021-22 में 42,000 करोड़ रुपए का एक्सपोर्ट हुआ, मतलब 30 गुना एक्सपोर्ट मोबाइल के क्षेत्र में हुआ है। यह पीएलआई का ही एक देन है, प्रोडक्टिव लिंक स्कीम का। डिफेंस के क्षेत्र में 2014-15 में केवल 1141 करोड़ रुपए का एक्सपोर्ट होता था, आज के दिन में डिफेंस का 11,600 करोड़ रुपए, मतलब 6 गुना एक्सपोर्ट हुआ है। यह क्यों हुआ है? यह गवर्नमेंट की पॉलिसीज के कारण हुआ है, पीएलआई के अंतर्गत उनको प्रोत्साहन देने का काम हुआ है, उसके कारण हुआ है। इनकम टैक्स में अभी बात आई कि कल चिदम्बरम जी में बोला 139(8)A 140(B), उन्होंने कहा कि द इनकम विच हैज बीन ओमिटेड, उसका उसी के लिए क्यों है जो इनकम जो कम कर सकते हैं उसका भी प्रोविजन इसमें होना चाहिए। ऐसा थोड़ी होता है, इसमें क्लियरली है any income which has been omitted, you come to know that this income should be included. So there is an amendment in section 139(8)A and 140(B) that from the end of the assessment year in 2 years you can rectify your return, you can file. तो अच्छा है, इसको स्वागत करना चाहिए, इसका भी क्रिटिसाइज करते हैं। फेसलेस स्क्रूटनी का भी क्रिटिसाइज कर रहा है। 144(B) में अमेंडमेंट है कि फेसलेस जो स्क्रूटनी है उसमें एक आपको मौका दिया जाता है कि इफ एसएससी डिजायर्स दैट माय पर्सनल हियरिंग शुड बी देयर, तो 144(B) में कहा गया यस द असेसिंग ऑफिसर कैन नॉट डिनाई, यस थ्रू वीडियो कॉन्फ्रेंस योर पर्सनल हियरिंग दैट विल बी डन। तो इसकी भी तारीफ करना चाहिए। कोविड के दौरान जो खर्चे हुए हैं व्यक्तियों की, वो जो परक्यूजिट मान करके टैक्स लगने की संभावना थी, इस फाइनेंस बिल में कहा गया है इट विल नॉट बी ट्रीटेड एज परक्यूजिट, तो वो एग्जेम्प्ट हो गया। और तो और अगर 10 लाख रुपए किसी डिजीज को मिला हुआ उसके रिलेटिव को, तो उस पर भी देयर विल नॉट बी एनी टैक्स। कोऑपरेटिव सेक्टर में हजारों करोड़ों लोग काम करते हैं, कोऑपरेटिव सेक्टर में भी टैक्स का जो 18.5 था मिनिमम अल्टरनेट टैक्स, इट हैज बीन रिड्यूस्ड टू 15%। इसलिए बहुत सारे इसमें काम हुए जी। मैं नहीं, यह वर्ल्ड इकोनॉमिक आउटलुक का डाटा है, इसमें सब कंट्री का देखेंगे कंट्रीज का, तो इसमें इंडिया की जो फास्टेस्ट ग्रोइंग इकोनॉमी के बारे में बात कही है। गरीब कल्याण के लिए सब बात हो गई, बट एक ही बात कहना चाहूंगा गरीब कल्याण के लिए। मैं 2 बातों के लिए प्रधानमंत्री जी का धन्यवाद देना, अभिनंदन करना चाहूंगा। आज ही 5 लाख लोगों को आज ही 5 लाख लोगों को मध्य प्रदेश में 5 लाख लोगों को मध्य प्रदेश में प्रधानमंत्री आवास योजना के अंतर्गत एक साथ गृह प्रवेश दिया है, यह प्रधानमंत्री जी ने किया है। इसके साथ साथ जो अनाज फूड ग्रेन है, उस फूड ग्रेन को भी
6 महीने तक बढ़ाने का काम किया, मुफ्त में दिया जाएगा। इस बात के लिए भी प्रधानमंत्री जी का मैं अभिनंदन और वंदन करता हूं। हो गया, कितना समय था? हो गया पंडित जी? ठीक है। तो एक चीज मैं बताना चाहूंगा, मानव, अभी जो एक क्राइसिस आ रहा है, इसके संदर्भ में 1 मिनट के लिए मैं आपको बता दूंगा। जब क्राइसिस, गल्फ क्राइसिस आई थी, तो उस समय स्थिति क्या थी 1991 में, जरा सबको ध्यान हो जाए। उस समय 1991 में जब गल्फ क्राइसिस, जैसे उससे हमारा लेना देना कोई नहीं था, उस समय गल्फ क्राइसिस के समय हमारे पास फॉरेक्स रिजर्व केवल 10 दिन का होता था। उसके साथ साथ हमारा जो एफडीआई था, एफडी फिजिकल डेफिसिट, वो 8.4 पहुंच गया था। इन्फ्लेशन 16.7% पहुंच गया था। फॉरेक्स लोन 23% हो गया था। हम 10 दिन के लिए भी हमारे पास पेमेंट करने के लिए पैसा नहीं होता था। हम सोना गिरवी रखते थे, तब जाकर के हमको तेल मिलता था। उस समय की स्थिति ये थी। और आज की स्थिति, यूक्रेन का जो वॉर चल रहा है, उससे भी हमें लेना देना कुछ नहीं है। वो यूक्रेन के समय भी, यह आज के भी अखबार में देखेंगे तो यह रिपोर्टिंग है कि यूक्रेन के वार के समय में इंडिया को बहुत बड़ी अपॉर्चुनिटी है। इंडिया जो है व्हीट एक्सपोर्ट कर सकता है, इटली को भेज सकता है, इजिप्ट को भेज सकता है, यूके को भेज सकता है। इसलिए यूक्रेन वॉर के समय भी हमारा इन्फ्लेशन भी कंट्रोल है, इकोनॉमिक स्थिति भी अच्छी है, और आने वाले समय में अवश्य रूप से इन वस्तुओं का बाहर के देश में एक्सपोर्ट करके हम अपनी अर्थव्यवस्था को बचाने का काम करेंगे। यही मुझे आपसे मान्यवर कहना था। और अब चूंकि समय हमारा पूरा हो गया, बहुत बहुत धन्यवाद, आपने बोलने का मौका दिया। बहुत बोलने का मौका। अरे बहुत धन्यवाद। डॉक्टर शांतनु सेन, हाँ, प्लीज बी ब्रीफ। योर टाइम। आपके पूर्व मुख्यमंत्री ने गेरुआ का अपमान किया है।